ಫಸ್ಟ್ ಕ್ವಶನ್ಸಿಂದ. ನಾನು ಯಾರಿಗೂ ವೇಟ್ ಮಾಡೋಂಗಿಲ್ಲ, ಯಾವಾಗಲೂ ಏನಂತಂದು ಹೇಳಿದ್ರೆ ಚೆಕ್ ಮಾಡ್ಕೊತಿರ್ಬೇಕು. ನಾಳೆ ಕೂಡ ಲೈವ್ ಕ್ಲಾಸ್ ಇರುತ್ತೆ. ಕರೆಕ್ಟ್ ಟೈಮಿಂಗ್ ಏನಂತಂದು ಹೇಳಿದ್ರೆ ಜಾಯ್ನ್ ಆಗಿಬಿಟ್ರಿ. ಸೊ ಫಸ್ಟ್ ಸೆಕ್ಷನ್ ಏನು ಮಾಡೋಣ ಅಂತಂದು ಹೇಳಿದ್ರೆ ಟೋಟಲ್ ರೀಸ್ನಿಂಗಲ್ಲಿ ಏನಂತಂದು ಹೇಳಿದ್ರೆ ಟೈಮನ್ನು ತೊಗೊಳ್ರಿ. 1 ನಿಮಿಷ ಅಲ್ಲ, ಬೇಕಾದ್ರೆ 2 ನಿಮಿಷ ತೊಗೊಳ್ರಿ. ಕಂಪ್ಲೀಟ್ ಸಾಲ್ವ್ ಮಾಡಿ ಆನ್ಸರ್ಸ್ಗಳನ್ನು ಪ್ರತಿಯೊಬ್ಬರು ಆನ್ಸರ್ ಹಾಕಿ. ಇವಾಗ ಏನು ಎಷ್ಟು ಜನ ಜಾಯ್ನ್ ಆಗಿದ್ದೀರಿ ಪ್ರತಿಯೊಬ್ಬರು ಏನಂತಂದು ಹೇಳಿದ್ರೆ ಆನ್ಸರ್ಸ್ಗಳನ್ನು ಹಾಕಿ. ನೀವು ಹಾಕಲಿಲ್ಲ, ನೀವು ಮಾಡಲಿಲ್ಲ, ಯಾವುದೋ ಒಂದು ಆನ್ಸರ್ ಹೇಳ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಲಾಸ್. ಆನ್ಸರ್ಸ್ಗಳನ್ನು ಇವನ್ ಯೂಟ್ಯೂಬಲ್ಲಿ ನೀವು ಇನ್ನೊಂದು ಸರಿ ನೋಡಿ ಹಾಕ್ತೀನಿ ಅಂತಂದು ಹೇಳಿದ್ರೆ ಮೊದಲು ಆನ್ಸರ್ಸ್ಗಳನ್ನು ಹಾಕಿ ಕಮೆಂಟಲ್ಲಿ. ಆಮೇಲೆ ಯಾವ್ದು ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ ನೋಡ್ರಿ. ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡ್ಕೊಡ್ರಿ. ಅದು ನಿಮಗೆ ತುಂಬ ಯೂಸ್ ಆಗುತ್ತೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಡೈರೆಕ್ಟಾಗಿ ಏನಪ್ಪ ಅಂತಂದು ಹೇಳಿದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊತ ಹೋಗೋಣ. ಇದು ಒರಿಜಿನಲ್ ಕ್ವಶನ್ ಪೇಪರ್ 2023ರಲ್ಲಿ ನಡೆದಂತಹ ಒಂದು ಕ್ವಶನ್ ಪೇಪರ್ನ ತೊಗೊಂಡಿದ್ದೀನಿ. ಯಾವುದನ್ನು ಕನ್ನಡದಲ್ಲಿ ಕನ್ವರ್ಟ್ ಮಾಡಬೇಕು ಅದನ್ನು ಮಾತ್ರ ಕನ್ನಡದಲ್ಲಿ ನಾನು ಕನ್ವರ್ಟ್ ಮಾಡಿದ್ದೀನಿ. ಉಳಿದಿದ್ದೆಲ್ಲ ಏನಂತಂದು ಹೇಳಿದ್ರೆ ನೋಡಿದರೆ ಕ್ವಶನ್ ಅರ್ಥ ಆಗುತ್ತೆ. ಅಂಥವು ಕನ್ನಡದಾಗ ಕನ್ವರ್ಟ್ ಮಾಡಿಲ್ಲ, ತುಂಬ ಟೈಮ್ ಹಿಡಿಯುತ್ತೆ ಮತ್ತೆ ಅದನ್ನ ಮಾಡ್ಬೇಕಂತಂದು ಹೇಳಿದ್ರೆ. ಸೊ ಎಲ್ಲಿ ಅರ್ಥ ಆಗಂಗಿಲ್ಲ ಹೇಳ್ರಿ, ನಾನು ಕನ್ನಡದಲ್ಲಿ ಹೇಳಿರ್ತೀನಿ ನಿಮ್ಗೆ. ಫಸ್ಟ್ ಕ್ವಶನ್ ನೋಡ್ರಿ. ಫಸ್ಟ್ ಕ್ವಶನ್ ಸೊ ಇಲ್ಲೇ ಇದು ನೋಡ್ರಿ. ಫಸ್ಟ್ ಕ್ವಶನ್ ಏನಪ್ಪ ಅಂತಂದು ಹೇಳಿದ್ರೆ ಫಿಗರ್ ಕಂಪ್ಲೀಟ್ ಮಾಡೋದು, ಫಿಗರ್ ಸಿರೀಸನ್ನು ಕಂಪ್ಲೀಟ್ ಮಾಡೋದು. ಸೊ ಇದನ್ನ ಏನು ಮಾಡ್ಬೇಕಂತಂದು ಹೇಳಿದ್ರೆ ನೀವು ಸಾಲ್ವ್ ಮಾಡ್ಬೇಕು ಇವಾಗ. ಸೊ ಮಾಡ್ರಿ ನೋಡೋಣ. ಟೋಟಲ್ ಏನಪ್ಪ ಅಂತಂದು ಹೇಳಿದ್ರೆ ಸೊ ಎಲ್ಲ ಕಾಣಿಸ್ತಿದಾವಲ್ಲ 4 ಆಪ್ಷನ್ಸು. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಸೊ 4 ಆಪ್ಷನ್ಸ್ಗಳಲ್ಲಿ ಸಿರೀಸನ್ನು ಕಂಪ್ಲೀಟ್ ಮಾಡೋದು. ಸೊ ಇಲ್ಲಿ ಯಾವುದು ರಿಪೀಟ್ ಆಗೈತೆ, ಯಾವುದು ರಿಪೀಟ್ ಆಗಿಲ್ಲ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕು. ಯಾವ್ದು ರಿಪೀಟ್ ಆಗೈತೆ, ಯಾವ್ದು ರಿಪೀಟ್ ಆಗಿಲ್ಲ. ಸೊ ಅದನ್ನೇನಂತಂದು ಹೇಳಿದ್ರೆ ಚೆಕ್ ಮಾಡ್ಕೊತ ಹೋಗ್ಬೇಕು. ಒಂದೇನಂತಂದು ಹೇಳಿದ್ರೆ ಲಾಜಿಕ್ ಇರುತ್ತೆ. ಯಾವುದೇ ರೀಸನಿಂಗ್ ಕ್ವಶನ್ಸ್ಗಳಲ್ಲಿ ಒಂದು ಲಾಜಿಕ್ ಇರುತ್ತೆ, ಆ ಲಾಜಿಕ್ನ ನೋಡ್ರಿ. ಸೊ ಯಾವುದೋ ಒಂದು ನಂಬರ್ ಡಿಕ್ರೀಸ್ ಆಗಿರುತ್ತೆ, ಅಥವಾ ಯಾವುದೋ ಒಂದು ನಂಬರ್ ಹೆಚ್ಚಾಗ್ತಾ ಹೋಗ್ತಿರುತ್ತೆ, ಅಥವಾ ಯಾವುದೋ ಒಂದು ಚಿಹ್ನೆ ಏನಂತಂದು ಹೇಳಿದ್ರೆ ಪ್ಲೇಸ್ಗಳನ್ನ ಚೇಂಜ್ ಮಾಡ್ತಾ ಇರುತ್ತೆ. ಅಂಥದ್ದು ನೋಡ್ಕೋಬೇಕು ಇವಾಗ. ನೋಡ್ರಿ, ಎಲ್ಲರೂ ಆನ್ಸರ್ ಡಿ ಅಂತಂದು ಹೇಳಕತ್ತೀರಿ. ಓಕೆ, ನಾವು ಸಾಲ್ವ್ ಮಾಡೋಣ. ಯಾವ್ದು ಏನೇನಾಗೈತೆ ಅಂತಂದು ಹೇಳಿ ನಾವು ನೋಡ್ಕೊಂಡು ತಗೋಣ ಇವಾಗ. ಸೊ ಈ ಥರ ಏನಂತಂದು ಹೇಳಿದ್ರೆ ಆಪ್ಷನ್ ನಮ್ಮದು. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿದಾಗ ನಮ್ಗೆ ಈಸಿಯಾಗಿ ಗೊತ್ತಾಗೋದು ಯಾವುದಪ್ಪ, ಒಂದು ಸ್ವಲ್ಪ ಜೂಮ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಈಸಿಯಾಗಿ ಗೊತ್ತಾಗೋದು ಯಾವುದು ಜಾಸ್ತಿ ಆಗತೈತಿ, ಯಾವ್ದು ಕಮ್ಮಿ ಆಗೈತಿ. ನೋಡ್ರಿ, ಇದು 1 ಐತಿ, ಇಲ್ಲಿ 2 ಆಗೈತಿ, ಇಲ್ಲಿ 3 ಆಗೈತಿ, ಇಲ್ಲಿ 4 ಆಗೈತಿ. ಅಂದರೆ ಇಲ್ಲಿ ಎಷ್ಟಾಗಬೇಕು, 5 ಆಗಬೇಕು. ಈಸಿ ಅಲ್ಲ, ನೋಡಿದ ತಕ್ಷಣ ಗೊತ್ತಾಗತ್ತೆ. ಈ ರೀತಿಯಾಗಿ ಏನಂತಂದು ಹೇಳಿದ್ರೆ 5 ಬರಬೇಕು. ಸೊ ಇದೆಲ್ರಿಗೂ ಗೊತ್ತಾಯ್ತಾ? ಓಕೆ, ಡನ್. ಇಲ್ಲಿ ನೋಡ್ರಿ, 1 2 3 4 5 ಐತಿ. ಇಲ್ಲಿ 5 ಅದಾವ ಈ ಥರ ಗೆರೆಗಳು. ಅದಾದ ನಂತರ ಇಲ್ಲಿ ಎಷ್ಟಾಗಿದಾವೆ, 1 2 3 4 ಆಗಿದಾವ. ಆಮೇಲೆ ನೆಕ್ಸ್ಟ್ ಏನಾಗಿದಾವೆ, 3 ಆಗಿದಾವೆ. ಇಲ್ಲಿ 2 ಆಗಿದಾವೆ. ಅಂದರೆ ಇಲ್ಲಿ ಎಷ್ಟು ಬರಬೇಕು, 1 ಅಂತ ಬರಬೇಕು. ಇದು ಎಲ್ರಿಗೂ ಗೊತ್ತಾಯ್ತಾ? ಇದೇ ಡೈರೆಕ್ಷನ್ದಾಗ ಬರಬೇಕು. ಈಗ ನೀವು ಆಪ್ಷನ್ಸ್ಗಳನ್ನ ನೋಡ್ರಿ ಅಂತಂದು ಹೇಳಿದ್ರೆ ಇದೇ ಡೈರೆಕ್ಷನ್ದಾಗ ಐತೇನ್ರಿ. ಇಲ್ಲಿ ಮೇಲ್ಗಡೆ ಇದು ಯಾಕೋ ಏನಂತಂದು ಹೇಳಿದ್ರೆ ಈ ಕಡೆ ಡೈರೆಕ್ಷನ್ದಾಗ ಐತೆ. ಈ ಆಪ್ಷನ್ ಆಗಂಗಿಲ್ಲ. ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 1 2 3 4 5 6 ಐತೆ. ಇಲ್ಲಿ ಎಷ್ಟಿದಾವ, 5 ಇದಾವ. ಇಲ್ಲಿ 6 ಇದಾವ. ಅಂದರೆ ಇದು ಆಪ್ಷನ್ ಆಗಂಗಿಲ್ಲ. 1 2 3 4 5 ಐತಿ. ಆಮೇಲೆ 1 2 3 4 5 ಐತಿ. ಸೇಮ್ ಡೈರೆಕ್ಷನ್ದಾಗ ಅದಾವ. ನಮ್ಗೆ ಆಪ್ಷನ್ ಸಿ ಮತ್ತು ಡಿ ಮಾತ್ರ, 2ರಲ್ಲಿ ಮಾತ್ರ ಆಗುತ್ತೆ. ನೀವು ಎಲಿಮಿನೇಷನ್ ಮೆಥಡ್ ಮಾಡ್ಕೊತ ಹೋಗ್ಬೇಕು. ಸೊ ಈ 2 ಆಪ್ಷನಲ್ಲಿ ನಮ್ದು ಯಾವುದೋ ಒಂದು ಕರೆಕ್ಟ್ ಆಗುತ್ತೆ. ಕ್ಲಿಯರ್? ಸೊ ಅದನ್ನು ನಾವು ನೋಡೋಣ ಇವಾಗ. ಇಲ್ಲಿ ನೋಡ್ರಿ, ಇಲ್ಲಿ ಏನು ಮಾಡಿದಾನ, ನೆಕ್ಸ್ಟ್ ಪ್ಲಸ್ ಚಿಹ್ನೆದೊಂದು ಐತೆ ನೋಡ್ರಿ. ಇಲ್ಲಿ ಪ್ಲಸ್ ಚಿಹ್ನೆ ಇಲ್ಲಿ ಐತೆ. ಅದಾದ ನಂತರ ಇದರಲ್ಲಿ ಕೊಟ್ಟಿಲ್ಲ ಅವನು. ನೆಕ್ಸ್ಟ್ ಏನು ಮಾಡಿದಾನ ಅಂತಂದು ಹೇಳಿದ್ರೆ ಪ್ಲಸ್ ಚಿಹ್ನೆಯನ್ನು ಇಲ್ಲಿ ಕೊಟ್ಟಿದ್ದಾನ. ನೆಕ್ಸ್ಟ್ ಏನು ಮಾಡಿದಾನ, ಪ್ಲಸ್ ಚಿಹ್ನೆಯನ್ನು ಇಲ್ಲಿ ಕೊಟ್ಟಿದ್ದಾನ. ಇಲ್ಲಿ ಎಷ್ಟು, ಇಲ್ಲಿ ನೋಡ್ರಿ, ಈ ಥರ ಏನಂತಂದು ಹೇಳಿದ್ರೆ ಚೇಂಜ್ ಆಗಿಬಿಟ್ಟೈತೆ. ಇಲ್ಲಿ ಮೊದಲು ಇಲ್ಲಿ ಐತಿ, ಆಮೇಲೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾನ. ಇನ್ನು ನೆಕ್ಸ್ಟ್ ನಮ್ದು ಇಲ್ಲಿ ಐತೆ. ಅಂದರೆ ಇದು ನೆಕ್ಸ್ಟ್ ಏನು ಬರಬೇಕು, ನಮ್ದು ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿಗೆ ಬರಬೇಕು. ಓನ್ಲಿ ಈ ಡೈರೆಕ್ಷನ್ದಾಗ ಮಾತ್ರ ಚೇಂಜ್ ಆಗೈತಿ. ಪ್ಲಸ್ ಮೊದಲು ಇಲ್ಲಿ ಐತಿ, ಅದಾದ ನಂತರ ಇಲ್ಲಿಗೆ ಬಂದೈತಿ. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಮತ್ತೆ ಅಲ್ಲಿಗೆ ಹೋಗ್ಬೇಕು. ಅದು ಮತ್ತೇನಂತಂದು ಹೇಳಿದ್ರೆ ಅಲ್ಲಿಗೆ ಹೋಗಬೇಕು. ಹಾಗಂದ್ರೆ ನಮ್ದು ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂತಂದು ಹೇಳಿದ್ರೆ ಸಿ ಆಗುತ್ತೆ. ಓನ್ಲಿ ಇದು ಮಾತ್ರ ಏನಂತಂದು ಹೇಳಿದ್ರೆ ಪ್ಲೇಸ್ ಚೇಂಜ್ ಆಗೈತೆ. ಇಂಟು ಮಾತ್ರ ಪ್ಲೇಸ್ ಚೇಂಜ್ ಆಗೈತೆ. ಬಟ್ ಆದರೆ ಇವೆರಡು ಏನಂತಂದು ಹೇಳಿದ್ರೆ ಪ್ಲಸ್ ಈ ಥರ ಡೈರೆಕ್ಷನ್ದಾಗ ಚೇಂಜ್ ಆಗ್ತಿದಾವ.
ಸೊ ಅದನ್ನು ಸ್ವಲ್ಪ ಏನಂತಂದು ಹೇಳಿದ್ರೆ ಕರೆಕ್ಟಾಗಿ ನೋಡ್ಕೊಬೇಕು. ಸೊ ಇದು ಯಾರ್ದು ಕರೆಕ್ಟ್ ಆಗೈತಿ ಯಾರ್ದು ರಾಂಗ್ ಆಗೈತಿ ನೋಡ್ರಿ. ಸೆಕೆಂಡ್ ಆಪ್ಷನ್ ನೋಡ್ರಿ, ಸೆಕೆಂಡ್ ಕ್ವಶನ್ ಓನ್ಲಿ ಕೇಳಿರೋದು ಮಾತ್ರ ಬಿಡಿಸ್ರಿ, ಮುಂದಿನ ಮೂರನೇದು ಬಿಡ್ಸಕ್ಕೆ ಹೋಗ್ಬೇಡ್ರಿ, ಓನ್ಲಿ ಎರಡನೇದು ಮಾತ್ರ ಬಿಡಿಸ್ರಿ, ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು. ಸೊ ಇದನ್ನು ನಾನು ಹೇಳಿದ್ದೀನಿ ನಿಮ್ಗೆ, ಇದನ್ನು ಬಿಡಿಸ್ಬೇಕಂತಂದು ಹೇಳಿದ್ರೆ ನೀವು ಯಾವಾಗಲೂ ಏನು ಮಾಡ್ಕೋಬೇಕು, ABCDನ ಬರೆದಿಟ್ಕೋಬೇಕಂತಂದು ಹೇಳಿ. ಎಲ್ಲರೂ ಬರೆದಿಟ್ಕೊಂಡಿದ್ದೀರಲ್ಲ, ಸಾಲ್ವ್ ಮಾಡಿರಿ. ಯಾವ್ದು ಆಪ್ಷನ್ ಬರುತ್ತೆ, ಆಪ್ಷನ್ ಕೊಡಂಗಿಲ್ಲ, ಯಾವ್ದು ಆನ್ಸರ್ ಬರುತ್ತೆ ಹೇಳ್ರಿ. ಎಲ್ಲರೂ ಸಾಲ್ವ್ ಮಾಡಿರಿ, ಪ್ರತಿಯೊಬ್ಬರು ಸಾಲ್ವ್ ಮಾಡಬೇಕು. ನಿಮಗೆ ಹೇಳ್ಕೊಟ್ಟಿದ್ದೀನಿ ನಾನು. ಸೊ ಅವುಗಳನ್ನ ಬರ್ಕೊಂಡ ನಂತರ ಎಷ್ಟು ಸ್ಥಾನವನ್ನು ಮುಂದೆ ಹೋಗೈತಿ, ಎಷ್ಟು ಸ್ಥಾನ ಹಿಂದೆ ಹೋಗೈತಿ, ಅಥವಾ ಡೈರೆಕ್ಟಾಗಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರ, ಪ್ರತಿಯೊಬ್ಬರು ಬಿಡಿಸ್ರಿ. ನಿಮ್ದೇನಪ್ಪ ಅಂತಂದು ಹೇಳಿದ್ರೆ ಭವಿಷ್ಯ ಐತ್ರೋ, ಸರ್ ಏನೋ ಹೇಳ್ತಿದ್ದಾನ, ಅವ್ನು ಬಿಡಿಸೋಣ ಬಿಡೋಣ ಅದೆಲ್ಲ ನಿಮಗೆ ಬಿಟ್ಟಿದ್ದದು. ಭವಿಷ್ಯ ನಿಮ್ಮ ಕೈಯಾಗೈತೆ. ಇದನ್ನ ಕರೆಕ್ಟಾಗಿ ಕೇಳ್ಕೊಂಡು ಆನ್ಸರ್ಸ್ಗಳನ್ನ ಮಾಡಿರಿ ಅಂತಂದು ಹೇಳಿದ್ರೆ ಜಾಬ್ ಆಗುತ್ತೆ. ಯಾವಾಗ ಒಂದು ಸರಿ ಕಾಲ್ ಮಾಡಿ ಸರ್ ಥ್ಯಾಂಕ್ಸ್ ರೀ ಅಂತಂದು ಹೇಳಿದ್ರೆ ಸಾಕು ನನಗೆ, ಬೇರೆ ಏನೂ ಬೇಡ. ಬಟ್ ಆದ್ರೆ ಇದನ್ನು ಕೇಳೋಲ್ದ, ಮನ್ಯಾಗೂ ಕೇಳೋಲ್ದ, ಓಡಾಳ್ತರ ತಿರ್ಗಾಡಕೋತ ಹೋದ್ರಿ ಅಂತಂದು ಹೇಳಿದ್ರೆ ಲೈಫ್ ವೇಸ್ಟ್ ಭಾಳ ಆಗುತ್ತೆ. ಥಿಂಕ್ ಮಾಡಿರಿ, ಯಾವುದೋ ಒಂದು ಲಾಜಿಕ್ ಅಪ್ಲೈ ಆಗುತ್ತೆ, ಯಾವುದೋ ಒಂದು ಲಾಜಿಕ್ ಅಪ್ಲೈ ಆಗುತ್ತೆ, ಆ ಲಾಜಿಕ್ನ ಥಿಂಕ್ ಮಾಡಬೇಕು. ಲಾಜಿಕ್ ಥಿಂಕ್ ಮಾಡ್ರಿ, ಏನೈತಿ ಲಾಜಿಕ್. ಇನ್ನೊಂದ್ಸರಿ ನೋಡ್ಕೊಂಡು ಮಾಡ್ರಿ. ಕೆಲವು ಜನ ಆನ್ಸರ್ಸ್ಗಳನ್ನ ತಪ್ಪು ಹೇಳಕತ್ತೀರಿ, ಕೆಲವು ಜನ ಆಪ್ಷನ್ಸ್ಗಳನ್ನ ತಪ್ಪು ಹೇಳಕತ್ತೀರಿ. ಇನ್ನೊಂದ್ಸರಿ ಲಾಜಿಕ್ ಮಾಡ್ರಿ. FPI ಅಂತಂದೈತಿ, S ಅಂತಂದೈತಿ, L ಅಂತಂದೈತಿ, ಆಮೇಲೆ V ಅಂತಂದೈತಿ. ನೋಡ್ರಿ, F ಐತಿ, ಅದನ್ನ ಟಿಕ್ ಮಾಡ್ಕೊಳ್ರಿ. ಸರಿ, ಇಲ್ಲಿ F ಐತ್ರಿ. ಸೊ ಅದಾದ ನಂತರ F ಇದ್ದದ್ದು ಏನಾಗೈತೆ ಅಂತಂದು ಹೇಳಿದ್ರೆ P ಆಗೈತ್ರಿ. F ಇದ್ದದ್ದು ಏನಾಗೈತಿ, P ಆಗೈತಿ. ಎಷ್ಟು ಸ್ಥಾನ ಮುಂದೆ ಹೋಗೈತಿ, 1 2 3 4 5 6 7 8 9 10. ಎಷ್ಟೈತಿ ನೋಡ್ರಿ, ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ P ಐತಿ. P ದಿಂದ I ಬರ್ಬೇಕು. ಎಷ್ಟಾಗತ್ತೆ ನೋಡ್ರಿ, ನೀವು ಮಾಡ್ಬೇಕು ಅದನ್ನ, ನಾನು ಮಾಡಂಗಿಲ್ಲ, ನೀವು ಮಾಡ್ಬೇಕು ಅದನ್ನ ಕಂಪಲ್ಸರಿ. ಇನ್ನು ನಾನು ಆನ್ಸರ್ಗಳು ಹೇಳ್ಕೊತ ಹೋದ್ನಂದ್ರೆ ನಿಮ್ಗೇನು ಯೂಸ್ ಹೇಳು, ಮಾಡ್ರಿ. F ಇಂದ P ಗಾಯ್ತು, P ದಿಂದ ನೆಕ್ಸ್ಟ್ ನೋಡ್ಕೊಳ್ರಿ. ಎಸ್, ವೆರಿ ಗುಡ್. ಕೆಲವು ಜನ ಹೇಳಕತ್ತೀರಿ. ಇಲ್ಲಿ ನೋಡ್ರಿ, F ಇಂದ P ಅಂತಂದು ಹೇಳಿದ್ರೆ ಎಷ್ಟು ಸ್ಥಾನ ಮುಂದೆ ಹೋಗೈತಿ, 10 ಹೋಗೈತೆ. ಕ್ಲಿಯರಾ? ನೆಕ್ಸ್ಟ್ P ಅಂತಂದು ಸೆಲೆಕ್ಷನ್ ಮಾಡ್ಕೊಳ್ರಿ. P ನೋಡ್ರಿ, P ಇಲ್ಲೈತಿ. ನೆಕ್ಸ್ಟ್ ಏನು ಬರ್ದಾರ ಅಂತಂದು ಹೇಳಿದ್ರೆ I ಅಂತ ಬರ್ದಾರ. I ಇಲ್ಲೈತಿ. 1 2 3 4 5 6 7 8 9 10 11 12 13 14 15 16 17 18 19 19 ಸ್ಥಾನವನ್ನು ಏನಂತಂದು ಹೇಳಿದ್ರೆ ಮುಂದೆ ಹೋಗಿದ್ದಾನ. ಅಥವಾ ನೀವು ರಿಟರ್ನು ಮಾಡ್ಕೋಬೋದು. ಸರ್ ನಾನು ಈ ಥರ ಮಾಡ್ಕೋತೀನಿ ರೀ, 1 2 3 4 5 6 7 -7 ಹೆಜ್ಜೆನ ಹಿಂದೋಗಿದ್ದಾನ. ನೀವು ಯಾವ್ದು ಲಾಜಿಕ್ ತೊಗೋತೀರಿ ನೋಡ್ರಿ, 10 ಸ್ಥಾನ ಮುಂದೆ ಹೋಗಿದ್ದಾನ, 7 ಸ್ಥಾನ ಹಿಂದೆ ಬಂದಿದ್ದಾನ, ಅದನ್ನು ತೊಗೊತೀರಾ. ಅಥವಾ 10 ಸ್ಥಾನ ಮುಂದೆ ಹೋಗಿದ್ದಾನ, ಆಮೇಲೆ 19 ಸ್ಥಾನ ಮುಂದೆ ಹೋಗಿದ್ದಾನ. ನಿಮ್ಮ ಇಷ್ಟ ಯಾವ್ದು ತೊಗೊತೀರಿ, ಅದು ಲಾಜಿಕ್ ನಿಮ್ಗೆ ಬೆಟ್ರ್. ನಾನೇನು ಮಾಡ್ತೀನಿ ಅಂತಂದು ಹೇಳಿದ್ರೆ ಮುಂದೆ ಹೋಗೋದು ಮಾಡ್ತೀನಿ. ಸೊ ನೆಕ್ಸ್ಟ್ ನೋಡ್ರಿ, I ದಿಂದ S ಹೋಗೈತಿ, ನೆಕ್ಸ್ಟ್ I ಐತಿ, ಆಮೇಲೆ ನೆಕ್ಸ್ಟ್ S ಬರೆದಿದ್ದಾನ. 1 2 3 4 5 6 7 8 9 10 ಸೇಮ್. ಮತ್ತೆ ಏನಂತಂದು ಹೇಳಿದ್ರೆ 10 ಹೆಜ್ಜೆಯನ್ನು ಮುಂದೆ ಹೋಗಿದಾರ. ಇಲ್ಲಿ ನೋಡ್ರಿ, ಮತ್ತೆ ಏನಂತಂದು ಹೇಳಿದ್ರೆ 10 ಹೆಜ್ಜೆ ಸೇಮ್ ಹೋಗಿದಾನ. ಅದಾದ ನಂತರ ನೆಕ್ಸ್ಟ್ ನೋಡಬೇಕು, ಇನ್ನೊಂದು ಚೆಕ್ ಮಾಡ್ಕೊಳ್ರಿ. S ದಿಂದ L, S ಇಲ್ಲೈತಿ, ಅದನ್ನ ಏನಂತಂದು ಹೇಳಿದ್ರೆ L ಬರ್ಕೊಂಡಿದ್ದಾನ. ಹಿಂದ್ಗಡೆ ನೋಡ್ರಿ, 1 2 3 4 5 6 7 -7. ಸೊ -7 ಅದು ಕರೆಕ್ಟ್ ಐತಿ. ಇಲ್ಲ ಸರ್ ನಾನು ಮುಂದೆ ಹೋಗ್ತೀನಿ,
1 2 3 4 5 6 7 8 9 10 11 12 13 14 15 16 17 18 19 ಪ್ಲಸ್ 19 ಎರಡು ಕರೆಕ್ಟ್ ಐತೆ. ಈ ಲಾಜಿಕ್ ಏನಂತಂದು ಹೇಳಿದ್ರೆ ಎರಡು ಕರೆಕ್ಟ್ ಐತೆ. ನಮಗೊಂದು ಲಾಜಿಕ್ ಬಂತು ಇಲ್ಲಿ ನೋಡ್ರಿ, ಮೊದಲು ಪ್ಲಸ್ 10 ಮಾಡಿದಾನ, ಆಮೇಲೆ ಪ್ಲಸ್ 19 ಮಾಡಿದಾನ ಅಥವಾ ಮೈನಸ್ 7 ಮಾಡಿದಾನ. ಸೇಮ್ ಅದೇ ಥರ ಇಲ್ಲಿ ಏನಾಗತ್ತ, ಪ್ಲಸ್ 10 ಆಗತ್ತ. ನೆಕ್ಸ್ಟ್ ನೋಡ್ರಿ ಪ್ಲಸ್ 19 ಆಗ್ಬೋದು ಅಥವಾ ಮೈನಸ್ 7 ಆಗ್ಬೋದು. ನೀವು ಯಾವ ಲಾಜಿಕ್ ಫಾಲೋ ಮಾಡ್ತೀರಿ ನೋಡ್ರಿ, ನಿಮ್ಗೆ ಆನ್ಸರ್ ಏನು ಬರುತ್ತಂತಂದು ಇವಾಗಾದ್ರೂ ಹೇಳ್ರಿ. ಯಾರು ರಾಂಗ್ ಹೇಳಿದಿರಿ ಇವಾಗಾದ್ರೂ ಹೇಳ್ರಿ, ಆನ್ಸರ್ ಏನು ಬರುತ್ತಾ? ಮತ್ತೆ ಯಾರು ಎಫ್ ಅಂತಂದು ಹೇಳ್ತಿರಲ್ರು? ಒಂದು ಮೈನಸ್ 7, 1 2 3 4 5 6 7 ಮೈನಸ್ 7 ಅಂತಂದು ಹೇಳಿದ್ರೆ ಓ ಬರುತ್ತಾ? ಇಲ್ಲ ಸರ್ ನಾನು ಮುಂದೆ ಹೋಗ್ತೀನಿ ಅಂತಂದು ಹೇಳಿದ್ರೆ 1 2 3 4 5 6 7 8 9 10 11 12 13 14 15 16 17 18 19 ಓ ಬರುತ್ತಾ? ಲಾಜಿಕ್ ನೋಡ್ರಿ, ಪ್ಲಸ್ 10 ಮಾಡಬೇಕು 19 ಮಾಡಬೇಕು, 10 19 10 ನೆಕ್ಸ್ಟ್ ಏನಂತಂದು ಹೇಳಿದ್ರೆ 19 ಮಾಡಬೇಕು. ಲಾಜಿಕ್ ನೆನ್ಪಿಟ್ಕೊಳ್ರಿ, 10 19 10 19 ಮಾಡಿದ್ರೆ ಒಂದು ಲಾಜಿಕ್, ಅಥವಾ 10 ಮೈನಸ್ 7 10 ಮೈನಸ್ 7 ಪ್ರಾಪರ್ ಲಾಜಿಕ್ನ ಅಪ್ಲೈ ಮಾಡ್ಬೇಕು. ಕ್ಲಿಯರ್ ಆಯ್ತು ಕ್ವಶನ್ ಎಲ್ರಿಗೂ? ಎರಡನೇದು ಎಷ್ಟು ಜನರದ್ದು ಕರೆಕ್ಟ್ ಆಯ್ತು ನೋಡ್ರಿ, ಎಷ್ಟು ಜನರದ್ದು ರಾಂಗ್ ಆಯ್ತು ನೋಡ್ರಿ. ಥರ್ಡ್ ನೋಡೋಣ ಇವಾಗ. ಥರ್ಡ್ ಕ್ವಶನ್ ಸಾಲ್ವ್ ಮಾಡ್ರಿ. ನೀವು ಸ್ವಲ್ಪ ಮಿಸ್ಟೇಕ್ ಮಾಡ್ರಿ ಅಂತಂದು ಹೇಳಿದ್ರೆ ನಿಮ್ಮ ಲೈಫ ಹಾಳಾಗತ್ತೆ, ನೆನ್ಪಿಟ್ಕೊಳ್ರಿ. ಬಸ್ಸನ್ನು ಏನಂತ ಬರೆದಿದ್ದಾರೆ ಅಂತಂದು ಹೇಳಿದ್ರೆ 42 ಅಂತಂದು ಬರೆದಿದ್ದಾರೆ. ನೆಕ್ಸ್ಟ್ ಏನು ಬರೆದಿದ್ದಾರೆ, COT ಅನ್ನು 38 ಅಂತ ಬರ್ದಾರ. ಹಂಗಾದ್ರೆ ಡ್ರಮ್ಮನ್ನು ಏನಂತ ಬರೀತಾರ? ಎಲ್ರಿಗೂ ಬರ್ಕೊಂಡಿದ್ದೀರಲ್ಲ, ABCD ಬರ್ಕೊಂಡು ನೀವು ಎಕ್ಸಾಮ್ಗೆ ಹೋದ ತಕ್ಷಣ ಮಾಡುವಂತಹ ಫಸ್ಟ್ ಕೆಲಸ ಅಂತಂದು ಹೇಳಿದ್ರೆ, ಯಾರು ನನ್ನ ಸ್ಟೂಡೆಂಟ್ಸ್ಗಳಾಗಿದ್ರೆ ನನ್ನ ಮಾತು ಕೇಳ್ತಿದ್ರೆ ಅವರು ಪೇಪರ್ ಕೊಡ್ತಾರೆ. ಪೇಪರ್ ಕೊಟ್ಟ ತಕ್ಷಣ ABCD ಅಂತ ನಾರ್ಮಲಾಗಿ ಬರ್ಕೊಳ್ಳೋದು, ಎದಿಂದ M ವರೆಗೂ, ಅದಾದ ನಂತರ N ಇಂದ Z ವರೆಗೂ. ನೆಕ್ಸ್ಟ್ ಏನು, ಅದಕ್ಕೆ ನಂಬರ್ ಹಾಕಿಟ್ಕೋಬೇಕು. ಇನ್ನೊಂದೇನು, ಎದಿಂದ M ಬರೀರಿ, M ಇಂದ Z ವರೆಗೂ, ಸಾರಿ N ಇಂದ Z ವರೆಗೂ, ಈ ಥರ ಒಂದು ಬರ್ಕೊಡ್ರಿ. ಇಷ್ಟು ಬರ್ಕೊಂಡ ನಂತರ ಸಾಲ್ವ್ ಮಾಡ್ಕೊಳಕ್ಕೆ ಹೋಗ್ಬೇಕು, ನೆನ್ಪಿಟ್ಕೊಡ್ರಿ. ಇಲ್ಲಿ ನೋಡ್ರಿ, ಬಸ್ದು ವ್ಯಾಲ್ಯೂ ಎಷ್ಟೈತಿ, ಬಿದು ವ್ಯಾಲ್ಯೂ ಎಷ್ಟಾಗತ್ತೆ? ಬಿ ವ್ಯಾಲ್ಯೂ ಎಷ್ಟಾಗತ್ತೆ ಇಲ್ಲಿ? ಇದು ಹೆಂಗೆ 42 ಬಂತಂತ ನೋಡೋಣ. ಮೊದಲು ಚೆಕ್ ಮಾಡ್ಕೋಬೇಕಲ್ಲ. ಬಿ ವ್ಯಾಲ್ಯೂ ಎಷ್ಟಾಗತ್ತೆ ಅಂತಂದು ಹೇಳಿದ್ರೆ 2 ಪ್ಲಸ್ ಯುದು ವ್ಯಾಲ್ಯೂ ಎಷ್ಟಾಗತ್ತೆ ನೋಡ್ರಿ, ಹೇಳ್ರಿ ಬೇಗ. ಯುದು ವ್ಯಾಲ್ಯೂ ಎಷ್ಟು? ಯುದು ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 21 ಆಗತ್ತೆ. ಅದೇ ಥರ ಸೇಮ್ ಎಸ್ದು ಎಷ್ಟಾಗತ್ತ? 20 ಆಗತ್ತೆ. ಸೊ ಇದನ್ನೆಲ್ಲ 20 ಆಗತ್ತಾ, ಎಷ್ಟಾಗತ್ತಾ? ಎಸ್ದು 19 ಆಗತ್ತೆ, ಸಾರಿ 19. ಇದನ್ನೆಲ್ಲ ಕೂಡಿಸಿದ್ರಿ ಅಂತಂದು ಹೇಳಿದ್ರೆ 42 ಬರುತ್ತೆ. ಸೇಮ್ ಅದೇ ಥರ ಸಿದೆಷ್ಟು? 3. ಓದೆಷ್ಟೈತಿ ವ್ಯಾಲ್ಯೂ? 15. ಆಮೇಲೆ ಟಿದು ಎಷ್ಟೈತಿ? 20. ಇದನ್ನೆಲ್ಲ ಕೂಡಿಸಿರಿ ಅಂತಂದು ಹೇಳಿದ್ರೆ 38 ಬರುತ್ತೆ. ಸೇಮ್ ಅದೇ ಥರ ಡಿದು ವ್ಯಾಲ್ಯೂ ಎಷ್ಟು? 4 ಪ್ಲಸ್ ಆರ್ ವ್ಯಾಲ್ಯೂ ಎಷ್ಟಾಗತ್ತಾ? 18. ಯುದು ವ್ಯಾಲ್ಯೂ ಎಷ್ಟಾಗತ್ತಾ? 21. ಆಮೇಲೆ ನೆಕ್ಸ್ಟ್ ಎಮ್ದು ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 13. ಇದನ್ನೆಲ್ಲ ಕೂಡಿಸಿದ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದು ಹೇಳಿದ್ರೆ 56 ಬರುತ್ತೆ. ಎಷ್ಟು ಬರುತ್ತೆ ನಿಮ್ಮ ಆನ್ಸರು? 56. ಎಲ್ರಿಗೂ ಅರ್ಥ ಆಯ್ತಾ? 3 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲೇನಂತಂದು ಹೇಳಿದ್ರೆ 1ನೇ ಪದ 2ನೇ ಪದಕ್ಕೆ ರಿಲೇಟ್ ಐತೆ, ಹಾಗೆ ಸೇಮು 3ನೇ ಪದ 4ನೇ ಪದಕ್ಕೆ. ಇಲ್ಲಿ 1ನೇ ಪದ ಯಾವುದೈತಿ? ಜನವರಿ ಅಂತಂದೈತಿ. ಸೊ ಇದು ಯಾವುದಕ್ಕೂ 31ಕ್ಕೆ ರಿಲೇಟ್ ಐತಿ. ನೆಕ್ಸ್ಟ್ ನೋಡ್ರಿ, ಮಾರ್ಚ್ ಏನಂತಂದು ಹೇಳಿದ್ರೆ ಯಾವುದಕ್ಕೆ ರಿಲೇಟ್ ಆಗುತ್ತೆ? ಸಿಂಪಲ್ ಆಗಿರೋ, ಜನವರಿ ತಿಂಗಳಿನಾಗ ಎಷ್ಟು ದಿನಗಳಿರ್ತಾವು? ಯಾರ್ಯಾರು 28 ಹೇಳತ್ತೀರಿ, ನೀವು ಹೆಂಗೆ ಥಿಂಕ್ ಮಾಡತ್ತೀರೋ ಗೊತ್ತಿಲ್ಲ. ಬುದ್ಧಿ ಎಲ್ಲಿಟ್ಟಿದ್ದೀರಿ? ಏನು ರಿಲೇಷನ್ ಐತಿ? ಜನವರಿಯಾಗ 31 ಅಂತಂದು ಐತಿ. ಜನವರಿ ಅಂತಂದು ಹೇಳಿದ್ರೆ ತಿಂಗಳಿನಾಗ ಎಷ್ಟಾಗೈತಿ? 31 ದಿನ. ಸರ್ ಅದು ಗೊತ್ತಾಗ್ಲಿಲ್ಲ ಅಂತಂದು ಹೇಳಿದ್ರೆ ಈ ಥರ ನಿಮ್ಗೆ ಕನ್ನಡ ಸ್ಕೂಲ್ನಾಗೆಲ್ಲ ಕಲಿಸ್ಕೊಟ್ಟಿರ್ತಾರೆ. ಸೊ ಇಲ್ಲೇನಂತಂದು ಹೇಳಿದ್ರೆ ಒಂದು ಸ್ವಲ್ಪ ಎತ್ತರ ಐತೆ, ಇದನ್ನೇನಂತಂದು ಜನವರಿ ತೊಗೊಳೋದು ಅಂದ್ರೆ 31 ದಿನ. ಕೆಳಗಡೆದು ಫೆಬ್ರವರಿ, ಅದೊಂದು ಬಿಡ್ರಿ, ಆ ತಿಂಗಳೊಂದು ಬಿಟ್ರಿ ಅಂತಂದು ಹೇಳಿದ್ರೆ ಅದು 28 ದಿನ ಇರುತ್ತೆ, 29. ನೆಕ್ಸ್ಟ್ ಮಾರ್ಚ್ ಬರುತ್ತೆ, ಮತ್ತೆ ಉಬ್ಬು ಬರುತ್ತೆ ಅಂದ್ರೆ 31 ದಿನ. ನೆಕ್ಸ್ಟ್ ಏಪ್ರಿಲ್ 30 ದಿನ. ನೆಕ್ಸ್ಟ್ ಜೂನು, ಜುಲೈ, ಹಂಗೆ ಮಾಡ್ಕೊಂತ ಹೋಗ್ತಿರಲ್ಲ. ಈ ಥರ ಮುಷ್ಟಿ ಹಿಡಿದ್ರಿ ಅಂತಂದು ಹೇಳಿದ್ರೆ ಈ ಥರ ಎತ್ತರದ ಭಾಗ ಬರುತ್ತೆ. ನೆಕ್ಸ್ಟ್ ಈ ಥರ ಬರುತ್ತೆ. ಇದು ಜನವರಿ ಅಂತಂದು ಹೇಳಿದ್ರೆ 31 ದಿನ. ನೆಕ್ಸ್ಟ್ ಫೆಬ್ರವರಿ, ಇದು
ಫೆಬ್ರವರಿ 28 ದಿನ, ಅದೊಂದು ಬಿಡ್ರಿ ಸ್ಪೆಷಲ್ ಕೇಸ್. ನೆಕ್ಸ್ಟ್ ಮಾರ್ಚ್ ಬರುತ್ತೆ, ಅಂದ್ರೆ 31 ದಿನ ಬರುತ್ತೆ. ಜನವರಿಲಿ 31 ದಿನಗಳಿದಾವೆ, ಹಂಗೆ ಸೇಮ್ ಮಾರ್ಚಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ 31 ದಿನಗಳು. ಸ್ವಲ್ಪ ಥಿಂಕ್ ಮಾಡ್ರಿ, ಲೈಫ್ ಹೋಗುತ್ತೆ. ನೆಕ್ಸ್ಟ್ ನೋಡ್ರಿ ಐದನೇ ಕ್ವಶನ್. ಇಲ್ಲೇನೈತಿ, ಈ ತರ ಬಂದು ಅಂತಂದು ಹೇಳಿದ್ರೆ ಸಿಂಪಲ್ ಆಗಿ ಬರ್ಕೋಬೇಕು. EHGD ಅನ್ನ ಏನಂತ ಬರ್ಕೊಂಡಿದ್ದಾರೆ, FGHC ಅಂತ ಬರ್ಕೊಂಡಿದ್ದಾರೆ. ಸೇಮ್ ಅದೇ ತರ ಏನಂತಂದು ಹೇಳಿದ್ರೆ GFIB ಅಂತ ನೆಕ್ಸ್ಟ್ ವರ್ಡ್ ಬರ್ಕೊಂಡಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ವರ್ಡ್ ನಮ್ಗೆ ಏನು ಬರುತ್ತೆ ಅಂತ ಕ್ವಶನ್ ಕೇಳಿದಾರೆ. ಎಸ್ ಹೇಳ್ರಿ ನೋಡೋಣ. ಲಾಜಿಕ್ ಏನಾಗತ್ತೆ ಕಂಡು ಫಸ್ಟ್ ಏನಂತಂದು ಹೇಳಿದ್ರೆ ಇದನ್ನ ಕಂಡು ಹಿಡ್ಕೊಳ್ರಿ. ಈ ಎರಡು ಪದಗಳು ಹೆಂಗೆ ಬಂದು ಅಂತ ಕಂಡು ಹಿಡ್ಕೊಳ್ರಿ. ಇ ದಿಂದ ಎಫ್ ಆಗೈತಿ ಅಂದ್ರೆ +1. ನೆಕ್ಸ್ಟು ಇಂದ G ಅಂತಂದು ಹೇಳಿದ್ರೆ ಅದಕ್ಕೆ ABCD ಸೈಡ್ಗೆ ಬರ್ಕೊಂಡು ಇಟ್ಕೋಬೇಕು, ಈಸಿಯಾಗಿ ಗೊತ್ತಾಗತ್ತೆ. GHIJKLMNO ಇಲ್ಲಿವರೆಗೂ ಅಷ್ಟೇ ಇರಲಿ. ನೋಡ್ರಿ ಇ ಐತಿ, ಇ ದಿಂದ ಎಫ್ ಆಗೈತಿ ಅಂದ್ರೆ +1 ಹೆಜ್ಜೆ ಮುಂದೆ ಹೋಗಿದ್ದಾನೆ. ಓಕೆ ಡನ್, ಬರ್ಕೊಂಡ್ವಿ. ನೆಕ್ಸ್ಟ್ H ಐತಿ, H ಇಂದ ಏನು ಬರ್ಕೊಂಡಿದ್ದಾನೆ, G ಅಂತ ಬರ್ಕೊಂಡಿದ್ದಾನೆ, ಹಿಂದ್ಗಡೆ ಬಂದಿದ್ದಾನೆ -1. ಮತ್ತೆ G ದಿಂದ H ಅಂತಂದು ಹೇಳಿದ್ರೆ +1. ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ D ದಿಂದ ಮತ್ತೆ Cಗೆ ಬಂದಿದ್ದಾನೆ ಅಂದ್ರೆ -1. ನಮಗೊಂದು ಇಲ್ಲಿ ಲಾಜಿಕ್ ಬಂತು, +1 -1 +1 -1. ಸೇಮ್ ಅದೇ ಥರ ಏನಂತಂದು ಹೇಳಿದ್ರೆ ನೆಕ್ಸ್ಟ್ ವರ್ಡ್ಗೂ ಮಾಡ್ರಿ ಅಂತಂದು ಹೇಳಿದ್ರೆ ಬರುತ್ತೆ. ನಮಗೆ ಲಾಜಿಕ್ ಬಂತಲ್ಲ, ಬಿಟ್ಬಿಡ್ಬೇಕಿನ್ನು. ಇದು ಕೂಡ ಇದೇ ಥರ ಸೇಮ್ ಇರುತ್ತೆ. ಜಸ್ಟ್ ಕನ್ಫರ್ಮೇಷನ್ ನೋಡ್ಕೊಳ್ಳೋದು. ಎಫ್ ದಿಂದ G ಮುಂದೆ ಹೋಗೈತಿ, G ದಿಂದ ಎಫ್ ಹಿಂದೆ ಬಂದೈತಿ. ಸೊ ಇಲ್ಲಿ ನೆಕ್ಸ್ಟ್ ಸೇಮ್ ಅದೇ ಥರ ಬರ್ಕೋಬೇಕು. ಟ್ರೈ ಮಾಡ್ರಿ, ಏನು ಬರುತ್ತಾ ಆನ್ಸರು. ಮೊದಲು +1 ಮಾಡ್ಕೊಂಡ್ರಿ, G ದಿಂದ H ಆಯಿತು. ನೆಕ್ಸ್ಟ್ -1 ಮಾಡ್ಬೇಕು, ಎಫ್ ಇಂದ ಹಿಂದ್ಗಡೆ ಬರ್ಬೇಕು ಅಂದ್ರೆ ಇ ಬರುತ್ತೆ. ನೆಕ್ಸ್ಟು I ದಿಂದ +1 ಮುಂದೆ ಹೋಗ್ಬೇಕು, I ಎಲ್ಲೈತಿ ಇಲ್ಲೈತಿ, I ದಿಂದ +1 ಮುಂದೆ ಹೋದ್ರೆ J ಬರುತ್ತೆ. ನೆಕ್ಸ್ಟ್ ನೋಡ್ರಿ B ದಿಂದ ಒಂದು ಹೆಜ್ಜೆ ಹಿಂದೆ ಅಂತಂದು ಹೇಳಿದ್ರೆ -1 A ಬರುತ್ತೆ. HEJA ಅಂತಂದು ಹೇಳಿ ಆನ್ಸರ್ ಬರುತ್ತೆ. ಎಷ್ಟು ಜನರಿಗೆ ಬಂದೈತಿ ಅವ್ರದ್ದು ಕರೆಕ್ಟ್. ನೆಕ್ಸ್ಟ್ ನೋಡ್ರಿ. ಸೊ 6ನೇ ಕ್ವಶನ್ ಏನಪ್ಪ ಅಂತಂದು ಹೇಳಿದ್ರೆ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಬರ್ಕೋಬೇಕು. ಏನೈತಿ, ಬುಕ್ಕು, ಬಾಲು, ಬೋರ್ಡು, ಬೌಂಡ್ರಿ, ಬೊಟಾನಿಕಲ್ ಅಂತಂದು ಹೇಳಿ 5 ವರ್ಡ್ಸ್ಗಳಿದ್ದಾವೆ. ಯಾವ ಕ್ರಮಾಂಕದಲ್ಲಿ ಬರ್ತಾವು ಅಂತಂದು ಹೇಳಿ ಮೊದಲು ಏನು ಬರ್ಕೋಬೇಕು, ABCD. ಯಾರಿಗೆ ಬರಂಗಿಲ್ಲ ಹೇಳ್ತಿದ್ದೀನಿ, ಇನ್ನು ಕೆಲವ್ರಿಗೆ ಡೈರೆಕ್ಟಾಗಿ ಬರುತ್ತಾ, ನೀವು ಡೈರೆಕ್ಟಾಗಿ ಬರ್ಕೊಂಬಿಡ್ರಿ. ಆನ್ಸರ್ ಹೇಳ್ರಿ, ಡೈರೆಕ್ಟಾಗಿ ಆನ್ಸರ್ ಹೇಳ್ರಿ, ಯಾರಿಗೆ ಡೈರೆಕ್ಟಾಗಿ ಬರುತ್ತೆ. This good. Next. Very good. Very good. ನೀವು ಎಷ್ಟು ಇಲ್ಲಿ ಕರೆಕ್ಟ್ ಮಾಡ್ತೀರಿ ನಿಮ್ಮ ಎಕ್ಸಾಮ್ದಾಗ ಇದೇ ಯೂಸ್ ಆಗುತ್ತೆ, ನೆನ್ಪಿಟ್ಕೊಡ್ರಿ. ಸೇಮ್ ಇಲ್ಲಿ ಹೆಂಗೆ ಥಿಂಕ್ ಮಾಡತ್ತೀರಿ ಎಕ್ಸಾಮ್ದಾಗ ಹಾಗೆ ಥಿಂಕ್ ಮಾಡೋಕೆ, ಬೇರೆ ಏನು ಥಿಂಕ್ ಮಾಡೋಂಗಿಲ್ಲ. ನೀವು ಯಾರ್ಯಾರು ಎಕ್ಸಾಮ್ ಬರ್ಯಾಕೆ ಹೋಗ್ತೀರಿ, ಯಾರ್ಯಾರು ನನ್ನ ವಿಡಿಯೋಸ್ಗಳನ್ನ ನೋಡ್ತಿರ್ತೀರಿ, ಯಾರ್ಯಾರು ಎಕ್ಸಾಮ್ ಬರ್ಯಾಕೆ ಹೋಗ್ತೀರಿ, ನಿಮ್ಮ ಎಕ್ಸಾಮ್ಸ್ಗಳು ಮುಗಿದ ತಕ್ಷಣ ಏನಪ್ಪ ಅಂತಂದು ಹೇಳಿದ್ರೆ ವಾಟ್ಸಪ್ಪಲ್ಲಿ ನಂಗೆ ರೆಕಾರ್ಡ್ ಕಳಿಸ್ರಿ. ಯಾವ ಕ್ವಶನ್ಸ್ಗಳು ಬಂದಾವೆ, GK ಯಾವ ಕ್ವಶನ್ಸ್ಗಳು ಬಂದಾವ, ಏನೇನು ಬಂದಾವ ಅಂತಂದೇಳಿ ಎಷ್ಟು ಎಲ್ಲ ನೆನ್ಪಿಟ್ಕೊಡ್ರಿ, ನನಗೆ ಕಳಿಸ್ರಿ. ಯಾವ ಹಿಂಗೆ ಏನೇನು ಬಂದಿದ್ದಾವೆ, ಎಷ್ಟು ಬಂದಿದ್ದಾವೆ ಕ್ವಶನ್ಸ್ಗಳು ಯಾವ್ಗಳು ಕೇಳಿದಾನೆ ಅಂತಂದು ಹೇಳ್ಬಿಟ್ಟು. ಇಲ್ಲಿ ನೋಡ್ರಿ, ನಿಮ್ಗೆ ಯಾರಿಗೆ ಬರಂಗಿಲ್ಲ ಇದನ್ನ ನೋಡ್ರಿ. ಇಲ್ಲಿ 5 ವರ್ಡ್ಸ್ಗಳನ್ನ ನೋಡ್ಕೊಳ್ರಿ. 5 ವರ್ಡ್ಸ್ಗಳನ್ನ ನೋಡ್ಕೊಂಡಾಗ ಬುಕ್ಕು, ಬಾಲು, ಬೋರ್ಡ್ ಅಂತಂದು ಹೇಳಿ ನಾವೇನೊಂದು ಸ್ಪೆಲ್ಲಿಂಗ್ಗಳನ್ನ ನೋಡ್ಕೊಬೇಕು, ಯಾವ್ದು ಮುಂದೆ ಬರುತ್ತೆ ಯಾವ್ದು ಹಿಂದೆ ಬರುತ್ತೆ ಅಂತಂದು ಹೇಳಿ. ಸೊ ಇಲ್ಲೆಲ್ಲಾನು ಫಸ್ಟ್ ಲೆಟರ್ ಅಷ್ಟೇ ಥಿಂಕ್ ಮಾಡ್ರಿ. ಫಸ್ಟ್ ಲೆಟರ್ ಎಲ್ಲರಲ್ಲಿ ಅಂತಂದು ಹೇಳಿದ್ರೆ ಬಿ ಅಂತಂದೈತಿ. ಅಂದ್ರೆ ಅದನ್ನ ನೋಡಿದ್ರೆ ನಮ್ಗೇನು ಅದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಬರುತ್ತೇನ, ಯಾವ್ದು ಮುಂದೆ ಬರುತ್ತೆ ಯಾವ್ದು ಹಿಂದೆ ಬರುತ್ತೆ, ಬರಂಗಿಲ್ಲ. ಅವಾಗ ಏನು ಮಾಡ್ತೀವಿ ಅಂತಂದು ಹೇಳಿದ್ರೆ B-ನ ತೆಗೆದಾಕ್ಬಿಡ್ತೀವಿ. B ನಮಗೆ ಪ್ರಾಬ್ಲಮ್, ಅದಕ್ಕೆ ಮಾಡಕ್ಕೆ ಬರಂಗಿಲ್ಲ. ಎಲ್ಲ ಕಡೆ ಸೇಮ್ ಐತಿ, ಕಾಮನ್ ಇದ್ದದ್ದು ಬಿಟ್ಬಿಟ್ವಿ. ನೆಕ್ಸ್ಟ್ ಸೆಕೆಂಡ್ ವರ್ಡ್, ಎಲ್ಲ ಲೆಟರ್ ಇದು ವರ್ಡ್ಸ್ಗಳಲ್ಲಿ ಸೆಕೆಂಡ್ ಲೆಟರ್ನ ಕನ್ಸಿಡರ್ ಮಾಡ್ಬೇಕು, ಅಲ್ಲೂ ಕೂಡ ಸೇಮ್ ಐತಿ, ಬರಂಗಿಲ್ಲ. ಆಮೇಲೆ ಥರ್ಡ್ ಲೆಟರ್ ನೋಡ್ರಿ, ಥರ್ಡ್ ಲೆಟರ್ ಡಿಫ್ರೆಂಟ್ ಆಗೈತೆ. ಓಕೆ, ಇದನ್ನ ನಾವು ಕನ್ಸಿಡರ್ ಮಾಡೋದು. ಫಸ್ಟ್ರಲ್ಲಿ ಥರ್ಡ್ ಲೆಟರ್ O ಅಂತಂದೈತಿ, ನೆಕ್ಸ್ಟ್ದ್ರಲ್ಲಿ W ಅಂತಂದೈತಿ.
ಥರ್ಡ್ರಲ್ಲಿ ಎ ಅಂತಂದೈತಿ, ನೆಕ್ಸ್ಟು ಯು ಅಂತಂದೈತಿ, ಆಮೇಲೆ ನೆಕ್ಸ್ಟು ಟಿ ಅಂತಂದೈತಿ. ಇವಾಗ ನೋಡ್ರಿ ಓ ಎಲ್ಲಿಗೆ ಬರುತ್ತಾ ಅಲ್ಲಿ ಏನಂತಂದು ಹೇಳಿದ್ರೆ 1 ಅಂತ ಬರ್ಕೊಡ್ರಿ. ನೆಕ್ಸ್ಟ್ ಡಬ್ಲ್ಯೂ ಎಲ್ಲಿ ಬರುತ್ತಾ ಅದ್ರ ಹಿಂದಿನ ಸಂಖ್ಯೆ 2 ಅಂತಂದು ಬರ್ಕೊಡ್ರಿ. ನೆಕ್ಸ್ಟ್ ಎ ಇಲ್ಲೇನೋ 3 ಅಂತ ಬರ್ಕೊಂಡ್ರಿ. ನೆಕ್ಸ್ಟ್ ಯು ಎಲ್ಲೈತಿ ಇಲ್ಲಿ, ಇದು 4 ಅಂತ ಬರ್ಕೊಂಡ್ರಿ. ನೆಕ್ಸ್ಟು ಟಿ ಎಲ್ಲೈತಿ ಇಲ್ಲೈತಿ, ಇದೇನು 5ನೇದು. ಈಗ ನೋಡ್ರಿ ಈ ಡೈರೆಕ್ಷನ್ದಾಗ ಹೋಗ್ರಿ ನೋಡೋಣ. ಮೊದಲು ಏನು ಬಂದೈತಿ 3, ನೆಕ್ಸ್ಟ್ ವರ್ಡ್ ಯಾವ್ದು ಬರುತ್ತಾ 1, ಆಮೇಲೆ ಹಿಂಗೆ ಡೈರೆಕ್ಷನ್ದಾಗ ಹೋಗ್ರಿ ಇಲ್ಲಿ ಎಷ್ಟೈತಿ 5 ಐತಿ, ಆಮೇಲೆ ನೆಕ್ಸ್ಟ್ ಯಾವುದು 4, ಆಮೇಲೆ ನೆಕ್ಸ್ಟ್ ಯಾವುದು 2. ನಮ್ದು ಆನ್ಸರ್ ಏನಪ್ಪ ಅಂತಂದು ಹೇಳಿದ್ರೆ 3, 1, 5, 4, 2 ಕ್ರಮಾಂಕದಲ್ಲಿ ಏನಂತಂದು ಹೇಳಿದ್ರೆ ಈ ವರ್ಡ್ಸ್ಗಳು ಬರ್ತಾವೆ. ಇದೆಲ್ರಿಗೂ ಕ್ಲಿಯರ್ ಆಯ್ತಾ ಯಾವ ಥರ ಮಾಡ್ಬೇಕಂತಂದು ಹೇಳಿ? ನಿಮ್ಗೆ ಇನ್ನೂ ಡೌಟ್ ಇತ್ತು ಅಂತಂದು ಹೇಳಿದ್ರೆ ನನ್ನ 40 ವಿಡಿಯೋಸ್ಗಳನ್ನ ನೋಡ್ಕೊಡ್ರಿ, ಕ್ಲಿಯರ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದಕ್ಕೆ ನಾನು ನಿಮ್ಗೆ ಇದು ಹೇಳಿದ್ದೀನಿ, ಒಂದೇನಪ್ಪ ಅಂತಂದು ಹೇಳಿದ್ರೆ ಟ್ರಿಕ್ ಹೇಳಿದ್ದೀನಿ. ಆ ಟ್ರಿಕ್ಸ್ ಪ್ರಕಾರ ಮಾಡ್ಬೇಕು. ನಾನು ನಿಮ್ಗೆ ಆಪ್ಷನ್ಸ್ಗಳನ್ನ ಕೊಡ್ತೀನಿ. ಫಸ್ಟ್ ಒನ್ ಏನಂತಂತ ಹೇಳಿದ್ರೆ ಮಗನ ತಾಯಿ. ಸೆಕೆಂಡ್ ಆಪ್ಷನ್ ಏನಪ್ಪ ಅಂತಂದು ಹೇಳಿದ್ರೆ ತಂಗಿಯ ಮಗ. ಸೊ ಆಪ್ಷನ್ ಸಿ ಏನಂತಂದು ಹೇಳಿದ್ರೆ ಸಹೋದರ. ಸೊ ಆಪ್ಷನ್ ಡಿ ಏನೈತೆ ಅಂತಂದು ಹೇಳಿದ್ರೆ ಮೊಮ್ಮಗ ಅಂತಂದೈತೆ, ಮೊಮ್ಮಗ. ಇಲ್ಲಿ ಹಸ್ಬೆಂಡ್ ಅಂತಂದು ಹೇಳಿದ್ರೆ ಗಂಡ, ಮದರ್ ಅಂತಂದು ಹೇಳಿದ್ರೆ ತಾಯಿ, ಡಾಟರ್ ಅಂತಂದು ಹೇಳಿದ್ರೆ ಮಗಳು, ಸಿಬ್ಲಿಂಗ್ ಅಂತಂದು ಹೇಳಿದ್ರೆ ಒಡ ಹುಟ್ಟಿದವರು ಅಂತಂದು ಹೇಳಿದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಒಡ ಹುಟ್ಟಿದವರು ಸಿಬ್ಲಿಂಗ್ಸ್ ಅಂತಂದು ಹೇಳ್ತೀವಿ. ಸೊ ಇವಾಗ ನಾವು ನೋಡ್ಕೋಬೇಕು ಎಮ್ದು ಸನ್ ಇನ್ ಲಾ ಅಂತಂದು ಹೇಳಿದ್ರೆ ಅಳಿಯ, ಎಮ್ನ ಅಳಿಯ ಡ್ಯಾಶ್ ಆಫ್ ಆರ್ ಅಂತಂದು ಹೇಳ್ಬಿಟ್ಟು ಇಲ್ಲಿ ಅಳಿಯ ಅಂತಂದು ಹೇಳಿ ಇನ್ನೊಂದು ಕೊಟ್ಟಿದ್ದಾನೆ. ಇವಾಗ ಏನು ಮಾಡ್ಕೋಬೇಕು ನಾವು, ನಾನು ಹೇಳ್ಕೊಟ್ಟಿದ್ದೀನಲ್ಲ, ಸೊ ಆ ಒಂದು ಏನಪ್ಪ ಅಂತಂದು ಹೇಳಿದ್ರೆ ಟ್ರಿಕ್ಕನ್ನು ಹಾಕಿಬಿಟ್ಟು ಆನ್ಸರ್ಸ್ಗಳನ್ನ ಸಾಲ್ವ್ ಮಾಡ್ರಿ. ನಮಗೇನು ಕೊಟ್ಟಿದ್ದಾನ, ಎಮ್ ಇಂದ ಆರ್ ವರೆಗೂ ರಿಲೇಷನ್ ಏನು ಕೊಟ್ಟಿದ್ದಾನ, ಆರ್ ಪರ್ಸಂಟೇಜ್ ವೈ ಆ್ಯಂಡ್ ಡಿ ಆಟ್ ಅಂತಂದೈತಿ, ಜಿ ಹ್ಯಾಶ್ಟ್ಯಾಗ್ ಎಮ್. ಇಲ್ಲಿಂದ ಇಲ್ಲಿವರೆಗೂ ರಿಲೇಷನ್ ಕಂಡುಹಿಡಬೇಕು. ಎಮ್ದಿಂದ ಆರ್ವರೆಗೂ ಕೇಳಿದಾನಲ್ಲ, ಈಗ ರಿಲೇಷನ್ ಕಂಡುಹಿಡಿರಿ. ಇಲ್ಲೇನು ಕೊಟ್ಟಿದ್ದಾನಲ್ಲ ಇವನ್ನೆಲ್ಲ ಏನಂತಂದು ಹೇಳಿದ್ರೆ ಕೂಡಿಸ್ಬೇಕು, ಕಳಿಬೇಕು ಆ ಇದ್ರ ಪ್ರಕಾರ. ಯಾರು ಟ್ರಿಕ್ಸ್ ನೋಡಿಲ್ಲ ಅದನ್ನ ಹೋಗ್ಬಿಟ್ಟು ಏನಂತಂದು ಹೇಳಿದ್ರೆ ಆ ವಿಡಿಯೋ ನೋಡ್ಬೇಕು. 10 ನಿಮಿಷದ ವಿಡಿಯೋ ಐತೆ. ಏನೇನೋ ವಿಡಿಯೋಸ್ ನೋಡ್ತೀರಂತ, ಮೂವೀಸು, ಯಾರ್ಯಾರೋ ಡ್ಯಾನ್ಸ್ ಮಾಡೋದು, ಅದು ಹುಡುಗಿರು ಡ್ಯಾನ್ಸ್ ಮಾಡೋದೆಲ್ಲ ವಿಡಿಯೋಸ್ ನೋಡ್ತೀರಿ. ಒಂದು 10 ನಿಮಿಷ 12 ನಿಮಿಷದ ವಿಡಿಯೋ ನೋಡ್ರಿ ಅಂತಂದು ಹೇಳಿದ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಲೈಫ್ ಸೆಟ್ಲ್ ಆದ ನಂತರ ಏನು ಬೇಕಾದ್ ನೋಡ್ಬೋದು ನೀವು. 2 ನಿಮಿಷ ನೋಡ್ತೀರಿ, ನನಗೆ ಟಾಪಿಕ್ ಗೊತ್ತಾಯಿತು ಅಂತಂದು ಹೇಳ್ತೀರಿ, ಎಕ್ಸಾಮ್ದಾಗ ಇದಾಗತ್ತೆ ಹಣೆ ಬರ. ಯಾರು ಕರೆಕ್ಟಾಗಿ ನೋಡ್ತೀರಿ ಅವರು ನೋಡಪ್ಪ ಮೊಮ್ಮಗ ಅಂತ ಹಾಕಿದ್ರೆ ಯಾರು. ಥಿಂಕ್ ಮಾಡ್ರಿ. ನೀವು ಕರೆಕ್ಟಾಗಿ ವಿಡಿಯೋಸ್ ನೋಡಕತ್ತಿಲ್ಲ, ಕರೆಕ್ಟಾಗಿ ಆನ್ಸರ್ಸ್ಗಳನ್ನ ಮಾಡ್ತಿಲ್ಲ, ಇದಕ್ಕೋಸ್ಕರ ನಾನು ನಿಮ್ಗೆ ಕ್ಲಾಸಸ್ಗಳನ್ನ ತೊಗೊಂಡಿಲ್ಲ. ನಿಮಗೇನಂತಂದು ಹೇಳಿದ್ರೆ ದುಡ್ಡು ಕೊಟ್ಬಿಟ್ಟು ಕೋಚಿಂಗ್ ಸೆಂಟ್ರಿಗೆ ಹೋಗಿ ಮಾಡಿದಾಗಲೇ ಏನಂತಂದು ಹೇಳಿದ್ರೆ ನಿಮ್ಗೆ ಅನುಭವ, ಅಲ್ಲಿವರೆಗೂ ಅನುಭವ ಬರಂಗಿಲ್ಲ. ನೋಡ್ರಿ ಯಾರ್ಯಾರು ಟ್ರಿಕ್ಗಳನ್ನ ಅಪ್ಲೈ ಮಾಡಿದಿರಿ, ಟ್ರಿಕ್ಸ್ಗಳನ್ನ ಅಪ್ಲೈ ಮಾಡಿರಿ. ಟ್ರಿಕ್ಸ್ಗಳನ್ನ ಅಪ್ಲೈ ಮಾಡುವಾಗ ನಾನು ನಿಮ್ಗೆ ಹೇಳಿದ್ದೆ ನಾವು ಕೋಡ್ ವರ್ಡ್ಸ್ಗಳನ್ನ ಬರ್ಕೋಬೇಕಂತಂದು ಹೇಳಿ. ಇಲ್ಲಿ ಮಗನ ತಾಯಿಗೆ ಕೋಡ್ ವರ್ಡ್ಸ್ ಏನಾಗುತ್ತೆ ಹೇಳ್ರಿ. ಮಗನ ತಾಯಿಗೆ ಕೋಡ್ ವರ್ಡ್ ಏನಾಗುತ್ತೆ ಅದನ್ನಾದ್ರೂ ಹೇಳ್ಕೊತ ಹೋಗ್ರ. ಮಗನ ತಾಯಿಗೆ ನಿಮ್ಮ ಮಗ, ಅವನ ತಾಯಿ ಅಂತಂದು ಹೇಳಿದ್ರೆ ನಿಮ್ಮ ಹೆಂಡ್ತಿ. ಮಗನ ತಾಯಿ ಅಂತಂದು ಹೇಳಿದ್ರೆ ನೀವು ಅಂತ ಥಿಂಕ್ ಮಾಡ್ಬೇಕು. ಮಗನ ತಾಯಿ ಅಂತಂದು ಹೇಳಿದ್ರೆ ನಿಮ್ಮ ಮಗ, ನಿಮ್ಮ ಮಗನ ತಾಯಿ ಯಾರು, ನಿಮ್ಮ ಹೆಂಡ್ತಿ. ಹೆಂಡ್ತಿ ಕೋಡ್ ಏನಾಗುತ್ತೆ, ವೆರಿ ಗುಡ್, 0 ಆಗುತ್ತೆ. ತಂಗಿ ಮಗ ನೀವು, ನಿಮ್ಮ ತಂಗಿ ಮಗನ ಕೋಡ್ ಏನಾಗತ್ತೆ, ಯಾರು 1 ಅಂತ. ಕೆಳಗಿನ ಜನ್ರೇಷನು -1 ಏನು, ನಿಮ್ಮ ಅಪ್ಪ ನಿಮ್ಮವ್ವ ಅದು 1. ನೀವು ನಿಮ್ಮ ಮಕ್ಕಳು ಅಥವಾ ನಿಮ್ಮ ತಂಗಿ ಮಕ್ಕಳು, ನಿಮ್ಮ ತಮ್ಮನ ಮಕ್ಕಳು, ಇವರೆಲ್ಲ ಏನಂತಂದು ಹೇಳಿದ್ರೆ -1 ಬರ್ತಾರೆ. ನೆಕ್ಸ್ಟ್ ಸಹೋದರ ಅಣ್ಣ ತಮ್ಮ ಆಗಿರ್ಬೋದು, ಅವ್ರದ್ದು ಕೋಡೇನು 0, ವೆರಿ ಗುಡ್. ನೆಕ್ಸ್ಟ್ ಮೊಮ್ಮಗ ನಿಮ್ಮ ಮಗನ ಮಗಂದು ಕೋಡ್ -1 ಆಯಿತು.
ಅವನ ಮಗನ ಕೋಡ್ ಏನಾಗತ್ತೆ -2 -2. ಸೊ ಇದು ಕೋಡ್ ಬಂತಪ್ಪ. ಇವಾಗ ನಮಗೇನು ಇಲ್ಲಿ ಕೊಟ್ಟಿದ್ದಾನ ಯಾವ ರಿಲೇಷನ್ ಐತಿ, ಹಸ್ಬೆಂಡು, ಮದರು, ಡಾಟ್ರು, ಸಿಬ್ಲಿಂಗ್ ಐತಿ. ಇನ್ನೊಂದು ಸನ್ ಇನ್ ಲಾ ಅಂತಂದೊಂದು ಐತೆ. ಸೊ ಇದಕ್ಕೆ ಇನ್ನೊಂದು ಏನು ತೊಗೋಬೇಕಂತಂದು ಹೇಳಿದ್ರೆ ಸನ್ ಇನ್ ಲಾ ಅಂತಂದು ಹೇಳಿದ್ರೆ ಅಳಿಯನು ಕೂಡಿಸ್ಕೋಬೇಕು ಅದ್ರೊಳಗಡೆ ನಾವು ಕ್ಯಾಲ್ಕುಲೇಷನ್ ಮಾಡೋದ್ರೊಳಗಡೆ. ಇಲ್ಲಿ ಒಂದೊಂದು ಸರಿ ಕೊಟ್ಟಿರ್ತಾನೆ, ಕೊಡಂಗಿಲ್ಲ. ಕೊಡಲಿಲ್ಲ ಅಂತಂದು ಹೇಳಿದ್ರೆ ಸೇರಿಸ್ಕೋಬೇಡ್ರಿ. ಸನ್ ಇನ್ ಲಾ ಏನೋ ಒಂದು ರಿಲೇಷನ್ ಕೊಟ್ಟಿದ ಅಂತಂದು ಹೇಳಿದ್ರೆ ಅದನ್ನೂ ಸೇರಿಸ್ಕೋಬೇಕು. ಇವಾಗ ನೋಡ್ರಿ, ಹಿಂಗಂದ್ರೆ ಏನೈತಿ, ಡಿವೈಡೆಡ್ ಬೈ ಅಂದ್ರೆ ಏನೈತಿ, ಡಿವೈಡೆಡ್ ಬೈ ಇಲ್ಲೈತಿ ನೋಡ್ರಿ. ಡಿವೈಡೆಡ್ ಬೈ ಅಂತಂದು ಹೇಳಿದ್ರೆ ಸಿಬ್ಲಿಂಗ್, ಒಡ ಹುಟ್ಟಿದವ್ರದ್ದು ಕೋಡ್ ಏನಾಗತ್ತ, ಡಿವೈಡೆಡ್ ಬೈ ಇದು ಪರ್ಸೆಂಟೇಜ್ ಅಂತಂದು ಹೇಳಿದ್ರೆ ಸಿಬ್ಲಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಕನ್ನಡದಾಗ ಒಡ ಹುಟ್ಟಿದವರು ಅಂತಂದು ಹೇಳಿದ್ರೆ ನಿಮ್ಮ ಜೊತೆ ಹುಟ್ಟಿದವರು, ಅವ್ರ ಕೋಡ್ ಏನಾಗತ್ತೆ 0 ಆಗತ್ತೆ, ಬರ್ಕೊಂಡ್ವಿ. ನೆಕ್ಸ್ಟು ಐಂಡ್ ಅಂತಂದು ಹೇಳಿದ್ರೆ ಈ ಸಿಂಬಾಲ್ ನೋಡ್ರಿ, ಈ ಸಿಂಬಾಲ್ ಇಲ್ಲೈತಿ ಅಂದ್ರೆ ತಾಯಿದ ಕೋಡ್ ಏನಾಗತ್ತ ಅಂದ್ರೆ ನಿಮ್ಮ ಅಪ್ಪ, ನಿಮ್ಮವ್ವ, ನಿಮ್ಮ ಕಾಕು, ನಿಮ್ಮ ಅಂಕಲ್ಲು, ಆಂಟಿ ಅಂತಂದು ಕರಿತಿರಲ್ಲ, ಅವ್ರದ್ದು ಕೋಡ್ ಏನಪ್ಪ ಅಂತಂದು ಹೇಳಿದ್ರೆ 1 ಅಂದ್ರೆ ನಿಮಗಿಂತ ಒಂದು ಜನ್ರೇಷನ್ ಮುಂದಿನವರು 1. ನೆಕ್ಸ್ಟು ಆಟ್ ಅಂತಂದೈತೆ, ಆಟ್ ಈ ಸಿಂಬಾಲ್ ಇಲ್ಲೈತೆ ನೋಡ್ರಿ, ಆಟ್ ಹಸ್ಬೆಂಡ್ ಗಂಡ, ಹೆಂಡತಿ, ತಮ್ಮ, ಅಣ್ಣ, ಇವರೆಲ್ಲ ಏನಂತಂದು ಹೇಳಿದ್ರೆ ನಿಮ್ಮ ಜನ್ರೇಷನ್ದವರು, ಇವರೆಲ್ಲ ಏನಂತಂದು ಹೇಳಿದ್ರೆ 0. ನೆಕ್ಸ್ಟು ಆಟ್ ಅಂತಂದೈತೆ, ನೆಕ್ಸ್ಟ್ ಸಿಂಬಾಲ್ ಆಟ್ ಹ್ಯಾಶ್ಟ್ಯಾಗ್, ಅದು ಹ್ಯಾಶ್ಟ್ಯಾಗ್ ಅಂತಂದು ಹೇಳಿದ್ರೆ ಡಾಟರ್, ಮಗಳದ ಕೋಡ್ ಏನು -1. ವೆರಿ ಗುಡ್. ಇನ್ನೊಂದು ಐತೆ ನೋಡ್ರಿ, ಇಲ್ಲೊಂದು ಕೊಟ್ಟಿದ್ದಾನಲ್ಲ, ಇನ್ನೊಂದು ಕೋಡ್ ತೊಗೋಬೇಕು, ಎಲ್ಲ ರಿಲೇಷನ್ಸ್ಗಳು ತೊಗೋಬೇಕು. ಆ ಕ್ವಶನಲ್ಲಿರೋ ಎಲ್ಲ ರಿಲೇಷನ್ಸ್ಗಳನ್ನ ಸೈಡ್ಗೆ ಬರ್ಕೋಬೇಕು. ಸನ್ ಇನ್ ಲಾ, ನಿಮ್ಮ ಅಳಿಯ ಅವನ ಕೋಡ್ ಏನಾಗತ್ತ, ನಿಮ್ಮ ಅಳಿಯನ ಕೋಡ್ ಏನಾಗತ್ತ -1. ಇವಾಗ ಏನು ಮಾಡಬೇಕು, ಎಲ್ಲಾನು ಕೂಡಿಸಿ ಕಳಿಸಿ ನಮಗೆ ಎಷ್ಟು ಕೋಡ್ ಬರುತ್ತೆ ನೋಡ್ರಿ. 0 + 1 ಅಂತಂದು ಹೇಳಿದ್ರೆ 1, 1 + 0 ಅಂತಂದು ಹೇಳಿದ್ರೆ 0, 0 + 1 1, 1 + 0 1, 1 - 1 ಅಂತಂದು ಹೇಳಿದ್ರೆ 0, 0 - 1 ಅಂತಂದು ಹೇಳಿದ್ರೆ -1. ಕ್ಲಿಯರಾ? -1 + -1 ಅಂತಂದು ಹೇಳಿದ್ರೆ -2 ಆಗುತ್ತಾ. -2 ಅಲ್ಲಿ 1 ಕಳೆದ್ರಿ ಅಂತಂದು ಹೇಳಿದ್ರೆ -1. -1 ಹೆಂಗೆ ಬರುತ್ತಂತ ಗೊತ್ತಾಯ್ತಾ ಎಲ್ರಿಗೂ? ಸೊ -1 ಕೋಡ್ ಎಲ್ಲೈತಿ, ಇಲ್ಲಿ 0 ಐತಿ, ಇಲ್ಲಿ -1 0 -2 ಅಂತಂದೈತಿ. ಅಂದ್ರೆ ಇಲ್ಲಿ ನಮ್ಗೆ ಆನ್ಸರ್ ಏನು ಬರುತ್ತೆ ಅಂತಂದು ಹೇಳಿದ್ರೆ ತಂಗಿ ಮಗ ಅಂತ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಯಾರ್ದು ಆನ್ಸರ್ ಬಂದೈತಿ ನೋಡ್ರಿ, ಯಾರಿಗೆ ಬಂದಿಲ್ಲ ನೋಡ್ರಿ. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಈ ಟ್ರಿಕ್ ಅಂತಂದು ಹೇಳಿದ್ರೆ ಆ ವಿಡಿಯೋ ಹೋಗಿ ನೋಡ್ರಿ, ರಿಲೇಷನ್ ಅಂತಂದು ವಿಡಿಯೋ ಐತೆ. ನೆಕ್ಸ್ಟ್ ನೋಡ್ರಿ, ಮಿರರ್ ಪ್ರಾಬ್ಲಮ್. ನಾನು ನಿಮ್ಗೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಒಂದು ಪೇಪರ್ ಮೇಲೆ ಏನಂತಂದು ಹೇಳಿದ್ರೆ ಈ ರೀತಿ ಪೇಪರ್ ಇರುತ್ತೆ. ಪೇಪರಲ್ಲಿ ಈ ಲೆಟರ್ಸ್ಗಳನ್ನೆಲ್ಲ ಬರ್ಕೋಬೇಕು. ಈ ಥರ ಬರ್ಕೊಂಡ್ರಿ, ಆಮೇಲೆ ಈ ಥರ ಹಿಂಗೆ ಗೆರೆ ಹಾಕೊಂಡ್ರಿ. ಸೊ ಎಲ್ಲಾನು ತಿದ್ರಿ, ಒಂದು ಸರಿ ಅಥವಾ 2 ಸರಿ ತಿದ್ರಿ. ಆಮೇಲೆ ಈ ಪೇಜ್ನ ಉಲ್ಟಾ ಹೊಳಿಸ್ರಿ. ಅವಾಗೇನಂತಂದು ಹೇಳಿದ್ರೆ ತಿದ್ದಿರೋದಿಲ್ಲಿ, ಆಮೇಲೆ ಹಿಂದ್ಗಡೆ ಅಕ್ಷರಗಳು ಮೂಡಿರ್ತಾವ. ಆ ಅಕ್ಷರಗಳು ಯಾವ ಥರ ಮೂಡಿರ್ತಾವ ಆ ಆಪ್ಷನನ್ನು ಹುಡುಕ್ಬೇಕು. ಸಿಂಪಲ್ 100% ಟ್ರಿಕ್. ಯಾವುದೇ ಥರದ್ದು ಮೋಸ ಇಲ್ಲ, ಏನೂ ಇಲ್ಲ. ಈ ಥರ ನಿಮ್ಗೆ ಯಾರೋ ಹೇಳ್ಕೊಡ್ತಾರೋ, ಇಷ್ಟೆಲ್ಲ ಹೇಳ್ಕೊಟ್ರು ಕೂಡ ಕೆಲವು ಜನ ಮಾಡಂಗಿಲ್ಲ. ಎಸ್, ವೆರಿ ಗುಡ್. ಕೆಲವು ಜನ ಆನ್ಸರ್ಸ್ಗಳನ್ನ ಹೇಳ್ತಾ ಇದ್ದೀರಿ. ಇನ್ನೂ ಯಾರಿಗೆ ಬಂದಿಲ್ಲ, ಇನ್ನೂ ಆದ್ರೂ ಕೇಳ್ರಿ, ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಈ ಥರ ಪೇಪರ್ ತೊಗೊಳ್ರಿ. ಪೇಪರ್ ಮೇಲೆ ಏನಂತಂದು ಹೇಳಿದ್ರೆ ಇದನ್ನೇನೈತಲ್ಲ ಅದನ್ನು ದೊಡ್ಡ ಅಕ್ಷರದಾಗ ಬರ್ಕೊಡ್ರಿ. ಇಲ್ಲಿ ಏನೈತಲ್ಲ ಈ ಗೆರೆಯನ್ನು ಇಲ್ಲಿ ಹಾಕೊಡ್ರಿ. ಅದನ್ನ ಇನ್ನೊಂದು ಸರಿ ತಿದ್ದುಕೊಡ್ರಿ. ಇವನ್ನೆಲ್ಲ ಏನಂತಂದು ಹೇಳಿದ್ರೆ ಇನ್ನೊಂದು ಸರಿ ತಿದ್ದುಕೊಡ್ರಿ. ಇದನ್ನು ಉಲ್ಟಾ ಹೊಳಿಸ್ರಿ, ಪೇಜ್ನ ಉಲ್ಟಾ ಹೊಳಿಸ್ರಿ. ಅವಾಗ ಏನಂತಂದು ಹೇಳಿದ್ರೆ ಈ ಥರ ಗೆರೆ ಇದ್ದದ್ದು ಮೊದಲು ಬರುತ್ತೆ. ಆಮೇಲೆ ಉಲ್ಟಾ ಹಿಂದ್ಗಡೆ ಮೂಡಿರುತ್ತೆ ನೋಡ್ರಿ, ಅಕ್ಷರಗಳು ಹಿಂದ್ಗಡೆ ಮೂಡಿರುತ್ತೆ. ಆ ಅಕ್ಷರಗಳು ಹೆಂಗೆ ಬಂದಿದಾವಲ್ಲ ಇಲ್ಲಿ ಥಿಂಕ್ ಮಾಡ್ಬೇಕು. ಅವಾಗ ನೋಡಿದಾಗ ನಿಮ್ಗೆ ಆನ್ಸರ್ ಏನು ಬರುತ್ತಂದ್ರೆ ಆಪ್ಷನ್ ಸಿ ಬರುತ್ತೆ. ಎಕ್ಸಾಮ್ ಟೈಮಲ್ಲಿ ನನಗೆ ಬರ್ತೈತಿ ಅಂತಂದು ಹೇಳ್ಬಿಟ್ಟು ಓವರ್ ಕಾನ್ಫಿಡೆನ್ಸಿಂದ ಡೈರೆಕ್ಟಾಗಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಪೇಪರ್ಗಳನ್ನ ಕೊಟ್ಟಿರ್ತಾರೆ, ಈ ಥರ ಏನಂತಂದು ಹೇಳಿದ್ರೆ ವೇಸ್ಟ್ ಪೇಪರ್ ಕೊಟ್ಟಿರ್ತಾನೆ, ಈ ಥರ ವೇಸ್ಟ್ ಪೇಪರು ಬರ್ಯಾಕ, ಅದರಲ್ಲಿ ತಿದ್ದುಬಿಟ್ಟು ಮಾಡ್ರಿ. 2 ಮಾರ್ಕ್ಸ್ ಹೋಗ್ತಾವೆ. ಒಂದು ಸ್ವಲ್ಪ ಮಿಸ್ ಮಾಡ್ರಿ ಅಂತಂದು ಹೇಳಿದ್ರೆ 2 ಮಾರ್ಕ್ಸ್ ಹೋಗಿ. ಆ ಥರ ಮಿಸ್ಟೇಕ್ಸ್ಗಳನ್ನ ಮಾಡಕ್ಕೆ ಹೋಗ್ಬಿಡ್ರಿ. ಎಲ್ಲರೂ ಕ್ಲಿಯರಾ? ಆನ್ಸರ್ ಸಿ ಕರೆಕ್ಟ್ ಆಗುತ್ತೆ ಅಲ್ಲಿ. ನೆಕ್ಸ್ಟ್ ನೋಡ್ರಿ, 9ನೇದು ಭಾಳ ಈಸಿ ಕ್ವಶನ್, ಈಸಿಯಾಗಿ ಹೇಳ್ಕೊಟ್ಟಿದ್ದಾನೆ. ಇಲ್ಲಿ ಏನು ಮಾಡಿದಾನ, ಕ್ಯಾಂಡಿ ಗ್ರಾಸ್ ಅಂತಂದು ಹೇಳ್ಬಿಟ್ಟು ಕ್ಯಾಂಡಿ ಗ್ರಾಸ್ನ ಏನಂತ ಬರ್ಕೊಂಡಿದ್ದಾನ, ಕೋಡನ್ನು ಏನಂತ ಬರ್ಕೊಂಡ, ಪ್ರೊಡ್ಯೂಸರ್ ಡಾಗ್ ಅಂತಂದು ಹೇಳಿ ಬರ್ಕೊಂಡಿದ್ದಾನೆ.
ನೆಕ್ಸ್ಟು ಫೀಚರ್ಡ್ ಕೇಬಲ್, ನೆಕ್ಸ್ಟ್ ಏನೈತಿ ಫೀಚರ್ಡ್ ಕೇಬಲ್ ಅಂತಂದೈತೆ. ಇದನ್ನ ಏನಂತ ಕೋಡ್ ಬರ್ಕೊಂಡಿದ್ದಾನೆ, ಬಗ್ ರಿಮೋಟ್ ಅಂತಂದು ಬರ್ಕೊಂಡಿದ್ದಾನೆ, ಬಗ್ ರಿಮೋಟ್ ಅಂತಂದು ಹೇಳಿ ಬರ್ಕೊಂಡಿದ್ದಾನೆ. ನೆಕ್ಸ್ಟ್ ಗ್ರಾಸ್ ಫೀಚರ್, ನೆಕ್ಸ್ಟ್ ಏನೈತಿ ಗ್ರಾಸ್ ಫೀಚರ್ ಅಂತಂದೈತೆ, ಅದನ್ನ ಏನಂತ ಕೋಡ್ ಬರ್ಕೊಂಡಿದ್ದಾನೆ, ಡಾಗ್ ಬಗ್ ಅಂತಂದು ಹೇಳಿ ಬರ್ಕೊಂಡಿದ್ದಾನೆ. ಸೇಮ್ ಅದೇ ಥರ ಕ್ಯಾಂಡಿ ಕೇಬಲ್ ಅಂತಂದೈತೆ. ಸೊ ಇದನ್ನ ಕೋಡ್ ಏನು ಬರ್ಕೊಂಡಿದ್ದಾನೆ, ಪ್ರೊಡ್ಯೂಸರ್ ರಿಮೋಟ್ ಅಂತಂದು ಬರ್ಕೊಂಡಿದ್ದಾನೆ, ಪ್ರೊಡ್ಯೂಸರ್ ರಿಮೋಟ್. ಹಾಗಾದ್ರೆ ನಮ್ಗೆ ಇಲ್ಲಿ ಏನು ಕೇಳಿದಾನ, ಕ್ಯಾಂಡಿ ಕೋಡ್ ವರ್ಡ್ ಏನಾಗತ್ತಾ ಅಂತ ಕ್ವಶನ್ ಕೇಳಿದಾನ. ಸೊ ಆನ್ಸರ್ಸ್ಗಳನ್ನ ಹಾಕ್ರಿ. ಕ್ಯಾಂಡಿ ಗ್ರಾಸನ್ನು ಪ್ರೊಡ್ಯೂಸರ್ ಡಾಗ್ ಅಂತ ಬರ್ಕೊಂಡಿದ್ದಾನೆ ಕೋಡ್ ಆಗಿ. ಸೊ ಫೀಚರ್ಡ್ ಕೇಬಲನ್ನು ಬಗ್ ರಿಮೋಟ್ ಆಗಿ ಬರ್ಕೊಂಡಿದ್ದಾನೆ, ಗ್ರಾಸ್ ಫೀಚರ್ನ ಡಾಗ್ ಬಗ್ ಆಗಿ ಬರ್ಕೊಂಡಿದ್ದಾನೆ, ಕ್ಯಾಂಡಿ ಕೇಬಲ್ನ ಪ್ರೊಡ್ಯೂಸರ್ ರಿಮೋಟ್ ಅಂತ ಬರ್ಕೊಂಡಿದ್ದಾನೆ. ಸಿಂಪಲ್. ನಮ್ಗೆ ಕ್ಯಾಂಡಿ ಕೇಳಿದಾನಲ್ಲ, ಕ್ಯಾಂಡಿ ಎಲ್ಲೆಲ್ಲೈತಿ, ಇಲ್ಲಿ ಕ್ಯಾಂಡಿ ಐತಿ, ಆಮೇಲೆ ಇನ್ನೊಂದು ಕ್ಯಾಂಡಿ ಎಲ್ಲೈತಿ ನೋಡ್ರಿ, ಇಲ್ಲಿ ಐತಿ. ಸೊ ನಮ್ಗೆ ಕ್ಯಾಂಡಿ ಕೋಡ್ ವರ್ಡ್ ಬರ್ಬೇಕಂತಂದು ಹೇಳಿದ್ರೆ ಇದನ್ನ ಕ್ಯಾನ್ಸಲ್ ಮಾಡ್ಕೊಳಂಗಿಲ್ಲ. ಇಲ್ಲಿ ಏನೈತಿ, ಇನ್ನೊಂದು ಗ್ರಾಸ್ ಅಂತಂದೈತೆ. ಗ್ರಾಸ್ ಯಾವ್ದ್ರಲ್ಲಿ ಐತಿ ನೋಡ್ಕೊಡ್ರಿ, ಇಲ್ಲೂ ಗ್ರಾಸ್ ಐತಿ, ಇಲ್ಲೂ ಗ್ರಾಸ್ ಐತಿ, ಇವೆರಡು ಕ್ಯಾನ್ಸಲ್ ಆಗ್ತಾವೆ, ಕಾಮನ್. ಸೇಮ್ ಅದೇ ಥರ ಈ ಎರಡೂ ಲೈನ್ಗಳಲ್ಲಿ ಎಲ್ಲೆಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಆ ಎರಡೂ ಲೈನ್ಗಳಲ್ಲಿ ಮತ್ತು ಕಾಮನ್ ಇರೋದು ಯಾವುದೈತಿ ಕೋಡು, ಡಾಗ್ ಅಂತಂದೈತಿ, ಡಾಗ್ ಅಂತಂದೈತಿ, ಇವೆರಡು ಕ್ಯಾನ್ಸಲ್ ಆಗ್ತಾವೆ. ಅಂದ್ರೆ ಗ್ರಾಸದ್ದು ಕೋಡ್ ವರ್ಡ್ ಏನಾಯ್ತು, ಡಾಗ್ ಅಂತಂದಾಯ್ತು. ಸೇಮ್ ಅದೇ ಥರ ಕ್ಯಾಂಡಿದೇನಾಗತ್ತಾ, ಪ್ರೊಡ್ಯೂಸರ್ ಅಂತ ಆಗತ್ತೆ. ಉಳಿದಿರೋದು ಒಂದೇ ಅಲ್ಲ. ಸೊ ಇಲ್ಲಿ ನಮ್ಗೆ ಆನ್ಸರ್ ಏನಂತಂದು ಹೇಳಿದ್ರೆ ಕ್ಯಾಂಡಿದು ಪ್ರೊಡ್ಯೂಸರ್ ಅಂತಂದಾಗತ್ತೆ. ಎಸ್, ಯಾರ್ದು ಕರೆಕ್ಟ್ ಬಂದೈತೆ, ವೆರಿ ಗುಡ್. ಯಾರ್ದು ಬಂದಿಲ್ಲ ಒಂದು ಸ್ವಲ್ಪ ವರ್ಕ್ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, 10ನೇ ಕ್ವಶನ್ನು, ಯಾವ ಎರಡು ಚಿಹ್ನೆಗಳನ್ನು ಚೇಂಜ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ ಅಂತಂದು ಹೇಳ್ಬಿಟ್ಟು ನಾನು ನಿಮ್ಗೆ ಆಪ್ಷನ್ ಕೊಡ್ತೀನಿ. ಇವಾಗ ಆಪ್ಷನ್ ಎ ಏನಪ್ಪ ಅಂತಂದು ಹೇಳಿದ್ರೆ ಇಂಟು ಆ್ಯಂಡ್ ಪ್ಲಸ್, ಆಪ್ಷನ್ ಬಿ ಏನಪ್ಪ ಅಂತಂದು ಹೇಳಿದ್ರೆ ಪ್ಲಸ್ ಆ್ಯಂಡ್ ಮೈನಸ್, ಆಪ್ಷನ್ ಸಿ ಏನಪ್ಪ ಅಂತಂದು ಹೇಳಿದ್ರೆ ಡಿವೈಡೆಡ್ ಬೈ ಆ್ಯಂಡ್ ಮೈನಸ್, ಆಪ್ಷನ್ 4 ಏನಪ್ಪ ಅಂತಂದು ಹೇಳಿದ್ರೆ ಇಂಟು ಆ್ಯಂಡ್ ಡಿವೈಡೆಡ್ ಬೈ. ಸೊ ಈ ಥರ ಕ್ವಶನ್ಸ್ಗಳಲ್ಲಿ ಹಿಂದೆ ಮೆಥಮೆಟಿಕಲ್ ಚಿಹ್ನೆಗಳನ್ನ ಚೇಂಜ್ ಮಾಡೋದಂತ ಬಂದಾಗ ಡಿವೈಡೆಡ್ ಬೈ ಯಾವ ಆಪ್ಷನಲ್ಲಿ ಇರುತ್ತಾ ಆ ಆಪ್ಷನ್ಸ್ಗಳನ್ನ ಫಸ್ಟಿಗೆ ಸಾಲ್ವ್ ಮಾಡ್ರಿ ಅಂತಂದು ಹೇಳ್ಕೊಟ್ಟಿದ್ದೇನೆ ನಿಮಗೆ. ಅದೇ ಟ್ರಿಕ್ ಅದರಲ್ಲಿ. ಅದನ್ನ ಏನು ಮಾಡಬೇಕು, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮಾಡಬೇಕು. ಬೋರ್ಡ್ ಮಾಸ್ ಎಲ್ರಿಗೂ ಗೊತ್ತಲ್ಲ, ಬ್ರಕೆಟ್ಸ್ಗಳಿದ್ರೆ ಮೊದಲು ಸಾಲ್ವ್ ಮಾಡಬೇಕು, ಆಫ್ ಅನ್ನೋದಿತ್ತಂದ್ರೆ ಅದನ್ನ ಮಾಡಬೇಕು, ಸ್ಕ್ವೇರು ಕ್ಯೂಬ್ ರೂಟ್ ಅಂತವಿದ್ದವು, ಆಮೇಲೆ ನೆಕ್ಸ್ಟ್ ಡಿವಿಷನ್ ಮಾಡಬೇಕು, ಆಮೇಲೆ ಇಂಟು ಮಾಡಬೇಕು, ಆಮೇಲೆ ಪ್ಲಸ್ ಮಾಡಬೇಕು, ಲಾಸ್ಟ್ ಮೈನಸ್ ಮಾಡಬೇಕು. ಟ್ರೈ ಮಾಡಿರಿ. ಯಾವ ಎರಡು ಚಿಹ್ನೆಗಳನ್ನು ಎಸ್ ಟ್ರೈ ಮಾಡ್ರಿ. ಮೊದಲು ಡಿವೈಡೆಡ್ ಬೈ ಇದ್ದದ್ದು ನೋಡ್ಕೋಬೇಕು, ಹೆಂಗೆ ಬರ್ಕೊತೀರಿ ನೀವು. ಟೈಮ್ ತೊಗೊಳ್ರೆ ನಡೆಯುತ್ತೆ. 12 ಇಂಟು 6 ಪ್ಲಸ್ 9 ಡಿವೈಡೆಡ್ ಬೈ 3 ಮೈನಸ್ 4 ಈಕ್ವಲ್ ಟು 25 ಅಂತಂದೈತಿ. ಸೊ ನಾವು ಮೊದಲು ಏನು ಹೇಳಿದ್ದೀವಿ ಸರ್, ಏನಂತಂದು ಹೇಳಿದ್ರೆ ಡಿವೈಡೆಡ್ ಬೈ ಇರೋ ಆಪ್ಷನ್ನ ಚೆಕ್ ಮಾಡೋಕೆ ಮೊದಲು ಸಿ ಅಂತಂದೈತೆ. ಸೊ ಸಿದಲ್ಲಿ ಏನಂತಂದು ಹೇಳಿದ್ರೆ ಡಿವೈಡೆಡ್ ಬೈ ಅನ್ನು ಏನಂತಂದು ಹೇಳಿದ್ರೆ ಇಂಟು ಅಂತ ಮಾಡ್ಕೋಬೇಕು, ಆಮೇಲೆ ಮೈನಸ್ ಇಲ್ಲಿ ಏನು ಮೈನಸ್ ಅಂತಂದೈತೆ, ಡಿವೈಡೆಡ್ ಬೈ ಆಪ್ಷನ್ ಸಿ ನೋಡಿದಾಗ ಮೈನಸ್ ಅಂತ ಮಾಡ್ಕೋಬೇಕು, ಮೈನಸನ್ನು ಡಿವೈಡೆಡ್ ಬೈ ಮಾಡ್ಕೋಬೇಕು. ಡಿವೈಡೆಡ್ ಬೈ ಇದ್ದಲ್ಲಿ ಮೈನಸ್ಸು, ಡಿವೈಡೆಡ್ ಬೈ ಎಲ್ಲೈತಿ ಇಲ್ಲಿ ಪ್ಲಸ್, ಡಿವೈಡೆಡ್ ಬೈ ಇದ್ದಲ್ಲಿ ಮೈನಸ್ಸು, ಅದಾದ ನಂತರ ನೆಕ್ಸ್ಟು ಮೈನಸ್ ಇದ್ದಲ್ಲಿ ಏನಂತಂದು ಹೇಳಿದ್ರೆ ಡಿವೈಡೆಡ್ ಬೈ ಸಿ ಆಪ್ಷನನ್ನು ನೋಡ್ಕೊಂಡಾಗ. ಡಿ ಆಪ್ಷನನ್ನು ನೋಡ್ಕೊಂಡ್ರಿ ಅಂತಂದು ಹೇಳಿದ್ರೆ ಡಿ ಆಪ್ಷನಲ್ಲೇನು ಇಂಟು ಇದ್ದಲ್ಲಿ ಡಿವೈಡೆಡ್ ಬೈ ಮಾಡ್ಕೋಬೇಕು, ಡಿವೈಡೆಡ್ ಬೈ ಇದ್ದಲ್ಲಿ ಇಂಟು ಮಾಡ್ಕೋಬೇಕು. ನೋಡ್ರಿ ಡಿವೈಡೆಡ್ ಬೈ ಎಲ್ಲೈತಿ, ಇಲ್ಲೈತಿ. ಡಿವೈಡೆಡ್ ಬೈನ ಇಂಟು ಮಾಡ್ಕೊಡ್ರಿ, ಇಂಟು ಇದನ್ನು ಡಿವೈಡೆಡ್ ಬೈ ಮಾಡ್ಕೊಡ್ರಿ. ಕ್ಯಾಲ್ಕುಲೇಷನ್ ಮಾಡಿರಿ, ಏನಾಗತ್ತಾ 12 ಡಿವೈಡೆಡ್ ಬೈ 6 ಆಗತ್ತಾ. ಅದಾದ ನಂತರ ನೆಕ್ಸ್ಟು ಪ್ಲಸ್ 9, ಆಮೇಲೆ ಇಂಟು 3, ಆಮೇಲೆ ಮೈನಸ್ 4 ಅಂತಂದು ಹೇಳಿ ಇದನ್ನ ಸಾಲ್ವ್ ಮಾಡಿದಾಗ ನಿಮ್ಗೆ 25 ಆನ್ಸರ್ ಬರಬೇಕು. ಬರುತ್ತಾ ಇಲ್ಲ ಅಂತ ಚೆಕ್ ಮಾಡಿರಿ. ಎಸ್ ಬರುತ್ತಾ. ನಮ್ಗೆ ಆಪ್ಷನ್ 4 ಏನಪ್ಪ ಅಂತಂದು ಹೇಳಿದ್ರೆ ಕರೆಕ್ಟ್ ಆಗತ್ತೆ. ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂತಂದು ಹೇಳಿದ್ರೆ ಇದ್ರ ಮೇಲೆ 2-3 ಕ್ಲಾಸ್ಗಳಿದಾವೆ, ಹೋಗಿ ನೋಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ನಾನು ನಿಮ್ಗೆ ಒಂದೇನಪ್ಪ ಅಂತಂದು ಹೇಳಿದ್ರೆ ಒಂದು ಸಣ್ಣ ಬುದ್ಧಿವಾದ ಅಷ್ಟೇ. ನೀವೆಲ್ರಿಗೂ ಜಿಮ್ಗೆ ಹೋಗ್ತೀರಿ, ಜಿಮ್ಗೆ ಹೋಗಿ ಏನಂತಂದು ಹೇಳಿದ್ರೆ ಒಂದು ದಿನ ಮಾಡಿ ಬಂದ್ರೆ ಅಂತಂದು ಹೇಳಿದ್ರೆ ಎಕ್ಸರ್ಸೈಸ್ ಮಾಡಿ ಬಂದ್ರೆ ನಿಮ್ಗೆ 6 ಪ್ಯಾಕು ಆಮೇಲೆ ಬೈಸಪ್ಸ್ ಎಲ್ಲ ಬರಂಗಿಲ್ಲ.
ಒಂದಿನ ಮಾಡ್ರಿ ಅಂತಂದು ಹೇಳಿದ್ರೆ ಬರೋಂಗಿಲ್ಲ, 5-6 ತಿಂಗಳ ಗಂಟಲೆ ಮಾಡ್ತಿರಲಿಲ್ಲ. ಅವಾಗ ನಿಮ್ಗೆ ಏನಂತಂದು ಹೇಳಿದ್ರೆ ಬಾಡಿ ಶೇಪ್ ಬರುತ್ತೆ. ಆಮೇಲೆ ಅಲ್ಲಿ ಹೋದ ನಂತರ ನೀವು ಏನು ಥಿಂಕ್ ಮಾಡ್ತೀರ ಅಂತಂದು ಹೇಳಿದ್ರೆ, ಈಗ ನಾನು ಆಲ್ರೆಡಿ ಆ ವಿಡಿಯೋ ನೋಡಿದ್ದೇನೆ, ಮತ್ತೆ ಯಾಕೆ ನೋಡ್ಬೇಕು ನಾನು? ನಿಮ್ಗೆ ಆ ಥಿಂಕ್ ಇರುತ್ತಲ್ಲ, ಅದು ನೋಡಿದೇನಪ್ಪ, ನಮ್ಗೆ ಆಲ್ರೆಡಿ ಅರ್ಥ ಆಗೈತದ, ಅದನ್ನ ಯಾಕೆ ನೋಡೋದು ಮತ್ತಂತಂದು ಹೇಳಿ ಬಿಟ್ಬಿಡ್ತೀರಿ. ಬಟ್ ಅದ್ರ ಜಿಮ್ಗೆ ಹೋದಾಗ ಅದನ್ನ ಮಾಡ್ತೀರೇನ, ಹೋಗಿಬಿಟ್ಟು ಏನಂತಂದು ಹೇಳಿದ್ರೆ ಈ ಥರ ಬೈಸೆಪ್ಸ್ ಎಲ್ಲ ಮಾಡ್ತೀರಿ, ಮತ್ತು ನೆಕ್ಸ್ಟ್ ಡೇಗೂ ಹೋಗಿ ಅದನ್ನೇ ಮಾಡ್ತೀರಿ, ಬಿಟ್ಬಿಡ್ರಲ್ಲ. ಯಾಕಂದ್ರೆ ಅದನ್ನ ಮಾಡಿದಿರಿ, ಬೇರೆದು ಮಾಡಿರಿ ಇಲ್ಲ, ಅದನ್ನೇ ಮಾಡ್ತೀರಿ. ಸೊ ರಿಪೀಟ್ ಏನಂತಂದು ಹೇಳಿದ್ರೆ ಅದೇ ಏನಂತಂದು ಹೇಳಿದ್ರೆ ಎಕ್ಸರ್ಸೈಸ್ ರಿಪೀಟ್ ಮಾಡಿಬಿಟ್ಟು ಏನಂತಂದು ಹೇಳಿದ್ರೆ ನಿಮ್ಮ ಬಾಡಿಯನ್ನು ಸ್ಟ್ರಾಂಗ್ ಮಾಡ್ಕೋತೀರಿ. ಸೇಮ್ ಅದೇ ಥರ ನಾನೇನು ವೀಡಿಯೋಸ್ಗಳನ್ನ ಮಾಡಿದ್ದೇನಲ್ಲ, ಅವು ವೀಡಿಯೋಸ್ಗಳು ಸಾಕು, ಅವುಗಳನ್ನ ಮಾಡ್ಕೊಂಡ್ರಿ ಅಂತಂದು ಹೇಳಿದ್ರೆ ರಿಪೀಟಾಗಿ ನೋಡ್ರಿ, ಪಕ್ಕಾ ಮಾಡ್ಕೊಡ್ರಿ. ಯಾವ ಥರ ಬಿಡಿಸ್ಬೇಕಂತಂದು ಮೆಥಡನ್ನು ಪಕ್ಕಾ ಮಾಡ್ಕೊಂಡ್ರಿ ಅಂತಂದು ಹೇಳಿದ್ರೆ ಮುಗಿದೋಯ್ತಲ್ಲ. ಜಸ್ಟ್ ನಿಮ್ಗೆ ಯಾರಿಗೆ ಸರಿ ಅನ್ಸುತ್ತಾ ವಿಡಿಯೋಸ್ಗಳನ್ನ ನೋಡ್ರಿ, ಇಲ್ಲ ಅಂದ್ರೆ ಬಿಡ್ರಿ. 11ನೇ ಕ್ವಶನ್ ನೋಡ್ರಿ, ಇಲ್ಲಿ ಏನು ಬರ್ಕೊಂಡಿದಾರ, 1ನೇ ಪದ 2ನೇ ಪದಕ್ಕೆ ರಿಲೇಟ್ ಐತೆ, ಇಲ್ಲಿ 3ನೇ ಪದ 4ನೇದಕ್ಕೂ, ಹಾಗೆ 5ನೇ ಪದ 6ನೇ ಪದಕ್ಕೆ ರಿಲೇಟ್ ಆಗತ್ತೆ. ಸೊ ನಾವು ಈ ಥರ ಇದ್ದಾಗ ಏನು ಮಾಡ್ಕೋಬೇಕು, FUNS ಅನ್ನು ಏನಂತ ಬರ್ಕೊಂಡಿದಾರ, JZ ಆಮೇಲೆ JN ಅಂತಂದು ಬರ್ಕೊಂಡಿದಾರ. ಇಲ್ಲಿ ಯಾವ ರಿಲೇಷನ್ ಬರುತ್ತೆ ನೋಡ್ರಿ. ನೆಕ್ಸ್ಟ್ ಅದೇ ಥರ ಕನ್ಫರ್ಮ್ ಮಾಡ್ಕೊಳ್ರಿ, ಸ್ಟಾಪನ್ನು ಏನಂತಂದು ಹೇಳಿದ್ರೆ WYKK ಅಂತ ಬರ್ಕೊಂಡಿದಾರ. ಸೇಮ್ ಲಾಜಿಕ್ ಇಲ್ಲೂ ಅಪ್ಲೈ ಆಗುತ್ತಿಲ್ಲ ನೋಡ್ರಿ. ಅಪ್ಲೈ ಆಯಿತು ಅಂತಂದು ಹೇಳಿದ್ರೆ DISK ಏನಾಯ್ತಲ್ಲ, ಇದನ್ನು ಕೂಡ ಏನಂತಂದು ಹೇಳಿದ್ರೆ ಅದೇ ಥರ ಬರ್ಕೊಡ್ರಿ, ನಿಮ್ಗೆ ಆನ್ಸರ್ ಬರುತ್ತೆ. ನಿಮ್ಗೆ ಲಾಜಿಕ್ ಏನು ಬರುತ್ತೆ, ಇಲ್ಲಿ F ಅನ್ನ J ಅಂತ ಬರ್ಕೊಂಡಿದ್ದಾರೆ. ಇಲ್ಲಿ ಏನಾಗೈತಿ, F ಅನ್ನ J ಅಂತ ಬರ್ಕೊಂಡಿದ್ದಾರೆ. ಇಲ್ಲಿ ಏನಾಗೈತಿ, ಯಾರಪ್ಪ ಹುಲಿಗಪ್ಪ ಹೇಳೋದು ಮಾಡ್ರೋ ಅಂತಂದು ಹೇಳಿದ್ರೆ ಮುಂದಿನ ಮಾಡ್ತೀರಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದು ಹೇಳಿದ್ರೆ ಹೋಗ್ಬಿಡ್ರಿ ಕ್ಲಾಸಿಂದ, ನೋ ಪ್ರಾಬ್ಲಮ್. ನೀವು ಮುಂದಿಂದೆಲ್ಲ ಮಾಡ್ಕೊತ ಹೋಗೋದಾಯ್ತು ಅಂತಂದು ಹೇಳಿದ್ರೆ ಇಲ್ಲೇನು ಎಕ್ಸ್ಪ್ಲೇನ್ ಮಾಡೋದು ಅದಕ್ಕೈತಿ. ಯಾರಾಗಲಿ ಯಾವ್ದು ಕ್ವಶನ್ಸ್ಗಳನ್ನ ಹೇಳ್ತಿರುತ್ತೆ ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಮುಂದಿಂದೆಲ್ಲ ಹೇಳ್ಬೇಕಂದ್ರೆ ಕ್ವಶನ್ ಪೇಪರ್ ಕಳಿಸ್ತಾನೆ, ಕ್ವಶನ್ ಪೇಪರ್ ಮಾಡ್ಕೊಂತ ಹೋಗ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಪದ ಏನಂತಂದು ಹೇಳಿದ್ರೆ 2ನೇ ಪದಕ್ಕೆ ರಿಲೇಟ್ ಐತೆ. ಯಾವ ಥರ ರಿಲೇಟ್ ಐತಿ ಲಾಜಿಕ್ ನೋಡ್ಕೋಬೇಕು. ಸೊ ಲಾಜಿಕನ್ನು ನೋಡ್ಕೋಬೇಕು. ಇಲ್ಲಿ ಏನು ಬರೆದಿದ್ದಾನ, F ಅನ್ನ J ಅಂತ ಬರೆದಿದ್ದಾನ, U ಅನ್ನ ಈ ಥರ ಬರ್ಕೋಬೇಕು. ಈ ಥರ ಇದ್ದಾಗ ಸೇಮ್ ಇದೇ ಥರ ಬರ್ಕೋಬೇಕು. F ಅನ್ನ J ಮಾಡ್ಕೊಂಡಾಗ ನೀವು ಎಷ್ಟು ಹೆಜ್ಜೆ ಮುಂದೆ ಹೋಗ್ತೀರಿ, ಎಷ್ಟು ಹೆಜ್ಜೆ ಹಿಂದೆ ಬರ್ತೀರಿ ನೋಡ್ಕೊಳ್ರಿ. ಇಲ್ಲಿ ಏನಾಗತ್ತೆ, ಇಲ್ಲಿ ಎಷ್ಟು ಹೆಜ್ಜೆಯನ್ನು ಮುಂದೆ ಹೋಗ್ತೀರಿ, F ಅನ್ನ J ಬರ್ಕೊಂಡಿದ್ದಾರೆ ಅಂತಂದು ಹೇಳಿದ್ರೆ ವೆರಿ ಗುಡ್, +4. ಸೇಮ್ ಅದೇ ಥರ U ಅನ್ನ Z ಅಂತಂದು ಹೇಳಿದ್ರೆ ಇಲ್ಲೂ ಏನಪ್ಪ ಅಂತಂದು ಹೇಳಿದ್ರೆ +5. ಓಕೆ, ಯುದಿಂದ ಜಡ್ಗೆ +5. ನೆಕ್ಸ್ಟ್ N ಇಂದ J ಮಾಡ್ಕೊಂಡಿದ್ದಾನೆ, N ಇಂದ J ಅಂತಂದು ಹೇಳಿ ಇಲ್ಲಿ -4 ಅಂತಂದು ಬರುತ್ತೆ. ಆಮೇಲೆ ನೆಕ್ಸ್ಟ್ S ಇಂದ N ಅಂತಂದು ಹೇಳಿದ್ರೆ -5. ಇಲ್ಲಿ ನಮಗೆ ಲಾಜಿಕ್ ಏನು ಬಂತು, +4 +5 -4 -5. ಇದೊಂದು ಪ್ರಾಪರ್ ಆಗಿರೋ ಏನಂತಂದು ಹೇಳಿದ್ರೆ ಲಾಜಿಕ್ ಬಂತಲ್ಲ, ಚೆಕ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಆಲ್ಮೋಸ್ಟ್ ಕರೆಕ್ಟ್ ಇರುತ್ತೆ. ಸೇಮ್ ಅದೇ ಥರ +4 +5 -4 -5 ಮಾಡಿದಾಗ ನಮ್ಗೆ ಆನ್ಸರ್ ಏನು ಬರುತ್ತೆ, D ದಿಂದ +4 ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, H ಅಂತ ಬರುತ್ತೆ. ಸೇಮ್ ಅದೇ ಥರ 5 ದಿಂದ +5 ಮಾಡಿದಾಗ ಏನು ಬರುತ್ತೆ, N ಅಂತ ಬರುತ್ತೆ. S ದಿಂದ -4 ಮಾಡಿದಾಗ O ಅಂತ ಬರುತ್ತೆ. K ದಿಂದ -5 ಮಾಡಿದಾಗ ಏನಪ್ಪ ಅಂತಂದು ಹೇಳಿದ್ರೆ F ಅಂತ ಬರುತ್ತೆ. ನಮ್ಗೆ ಆನ್ಸರ್ ಏನಪ್ಪ ಅಂತಂದು ಹೇಳಿದ್ರೆ HNOF ಅಂತಂದು ಹೇಳಿ ಆನ್ಸರ್ ಬರುತ್ತೆ, HNOF. ಸೊ ಎಷ್ಟು ಜನರಿಗೆ ಬಂದೈತೆ ನೋಡ್ರಿ, ಎಷ್ಟು ಜನರಿಗೆ ಬಂದಿಲ್ಲ ಸ್ವಲ್ಪ ವರ್ಕ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇಲ್ಲೇನು, ಸಿರೀಸನ್ನು ಕಂಪ್ಲೀಟ್ ಮಾಡ್ಕೋಬೇಕು. 2, 6, 12, 20, 30, 42, 56, 72 ಐತಿ. ನೆಕ್ಸ್ಟು ಇಲ್ಲಿ ನೋಡ್ರಿ, ಸಿಂಪಲ್ ಐತೆ. ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ, ಸಿಂಪಲ್ ಯಾಕಂತಂದು ಹೇಳಿದ್ರೆ ಎಲ್ಲನೂ ಸ್ವಲ್ಪ ಏನಂತಂದು ಹೇಳಿದ್ರೆ ಇನ್ಕ್ರೀಸ್ ಆಗಿದಾವೆ. ನಾವು ಏನು ಮಾಡಬೇಕು, ಲಾಜಿಕ್ಕು ಮೊದಲು ಪ್ಲಸ್ ಮಾಡ್ಕೋಬೇಕು, ಆಮೇಲೆ ಮೈನಸ್ ಮಾಡ್ಕೋಬೇಕು, ಇಂಟು, ಆಮೇಲೆ ಡಿವೈಡೆಡ್ ಬೈ. ಇವನ್ನ ಯಾವಾಗ ಮಾಡ್ಕೋಬೇಕು, ಪ್ಲಸ್ಸು ಮೈನಸ್ಸು ಏನಂತಂದು ಹೇಳಿದ್ರೆ ಸ್ವಲ್ಪ ಇನ್ಕ್ರೀಸ್ ಡಿಕ್ರೀಸ್ ಆದ್ರೆ, ಜಾಸ್ತಿ ಕಮ್ಮಿ, ಸ್ವಲ್ಪ ಆದ್ರೆ ಜಾಸ್ತಿ ಆದರೆ ಪ್ಲಸ್ಸು ಇಂಟು ಡಿವೈಡೆಡ್ ಬೈ ಮಾಡ್ಕೋಬೇಕು. ಇನ್ನೂ ಜಾಸ್ತಿ ಆಯ್ತು ಅಂತಂದು ಹೇಳಿದ್ರೆ ಸ್ಕ್ವೇರು ಕ್ಯೂಬ್ ರೂಟ್ ಈ ಥರ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ 2 ರಿಂದ 6 ಆಗೈತಿ, ಇಲ್ಲೆಷ್ಟು +4 ಮಾಡಿದಾನ. ನೆಕ್ಸ್ಟ್ 6 ರಿಂದ 12 ಆಗೈತಿ, +6. ಇಲ್ಲಿ ಎಷ್ಟಾಗೈತಿ, 12 ರಿಂದ 20 ಅಂತಂದು ಹೇಳಿದ್ರೆ +8, 20 ರಿಂದ 30 ಅಂತಂದು ಹೇಳಿದ್ರೆ +10. ನೋಡ್ರಿ 4, 6, 8, 10. ನೆಕ್ಸ್ಟ್ ಏನು, +12,
ನೆಕ್ಸ್ಟು +14, ನೆಕ್ಸ್ಟ್ ಏನು +16, ನೆಕ್ಸ್ಟು +18. ಅಂದರೆ ನಮ್ದು ಆನ್ಸರ್ ಏನು ಬರುತ್ತಪ್ಪ ಅಂತಂತ ಹೇಳಿದ್ರೆ 90. ಒಂದು ಲಾಜಿಕ್ ಬಂತು ಪ್ರಾಪರಾಗಿ. ಸೊ ನಮ್ದು ಆನ್ಸರ್ ಏನಾಗತ್ತೆ ಅಂತಂದು ಹೇಳಿದ್ರೆ ಇಲ್ಲಿ 90 ಅಂತಂದು ಹೇಳಿ ಆಗತ್ತೆ. ಸೇಮ್ ಅದೇ ಥರ ನೆಕ್ಸ್ಟ್ ನೋಡ್ರಿ. ಎಸ್, ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಆಟ್ ಅಂತಂದು ಐತಲ್ಲ, ಇದ್ರದ್ದು ಅಪೋಸಿಟ್ ಯಾವ್ದು ಬರುತ್ತೆ ಅಂತಂದೇಳಿ ಸಿಂಪಲ್ ನೋಡಿದ ತಕ್ಷಣ ಆನ್ಸರ್ ಹೇಳ್ತೀರಿ. ಸೊ ಆಟ್ ಅಂತಂದೈತಿ, ಎಸ್ ಆಟ್ ಅಂತಂದೈತೆ. ಸೊ ಇಲ್ಲಿ ನೋಡ್ರಿ, ಇದ್ರದ್ದು ಅಪೋಸಿಟ್ ಕೇಳಿದಾನ. ಇಲ್ಲಿ ತ್ರಿಭುಜ ಐತಿ, ಇಲ್ಲಿ ತ್ರಿಭುಜ ಐತಿ, ಕ್ಯಾನ್ಸಲ್ ಐತಿ. ಇಲ್ಲಿ ಡಿವೈಡ್, ಇದು ಸ್ಕ್ವೇರ್ ಐತಿ, ಇಲ್ಲಿ ಸ್ಕ್ವೇರು. ಉಳಿದಿರೋದು ಯಾವ್ದು ಅಂತಂದು ಹೇಳಿದ್ರೆ ಇದಕ್ಕೆ ಅಪೋಸಿಟ್ಟು ಈ ಥರ ಬರುತ್ತೆ. ಇದು ಯಾವಾಗ ಈ ಥರ ಕೊಟ್ಟಾಗ, ಕರೆಕ್ಟಾ? ಇವಾಗ ಏನು ಮಾಡ್ತಾ ಅಂತಂದು ಹೇಳಿದ್ರೆ ಇಲ್ಲಿ ಯಾವುದೋ ಇಲ್ಲಿ ತ್ರಿಭುಜ ಕೊಡಲ್ದೆ ಬೇರೆ ಯಾವುದೋ ಒಂದು ಆಕೃತಿ ಕೊಟ್ಬಿಡ್ತಾನೆ ಈ ರೀತಿಯಾಗಿ. ಅವಾಗ ಏನು ಮಾಡ್ತೀರಿ? ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ಲ ಈ ರೀತಿಯಾಗಿ ಬಿಡಿಸ್ಬೇಕಂತಂದೇಳಿ. ನನಗೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಇದಕ್ಕೋಸ್ಕರ ನೀನು 10 ನಿಮಿಷ ವೇಸ್ಟ್ ಮಾಡ್ತೀವಿ ಟೈಮ್ ಅಂತಂದು ಹೇಳ್ಬಿಟ್ಟು. ನಿಮಗೇನಪ್ಪ ಅಂತಂದು ಹೇಳಿದ್ರೆ ಟೈಮ್ ಚಲೋ ಇತ್ತು ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಕೊಡ್ತಾನೆ. ನಿಮ್ದು ಟೈಮ್ ಖರಾಬ್ ಇತ್ತು ಅಂತಂದು ಹೇಳಿದ್ರೆ, ಈ ಫಾರ್ ಎಕ್ಸಾಂಪಲ್ ಬೇರೆ ಕ್ವಶನ್ ಕೇಳಿಬಿಟ್ಟ ಅಂತಂದು ಹೇಳಿದ್ರೆ ಇಲ್ಲಿ ಸ್ಟಾರ್ ಕೊಡ್ತಾನ, ಇದನ್ನ ಬಿಡ್ರಿ, ಇದಕ್ಕೂ ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಆಟ್ ಅಂತಂದಿರುತ್ತೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನಂತಂದು ಹೇಳಿದ್ರೆ ಈ ಥರ ಸ್ಕ್ವೇರ್ ಅಂತಂದಿರುತ್ತೆ. ಇಲ್ಲಿ ಕಾಮನ್ ಬರೋಂಗಿಲ್ಲ, ಒಂದೇ ಕಾಮನ್ ಆಯಿತು. ಅವಾಗ ಏನು ಮಾಡ್ತೀರಿ? ಸೊ ಅದಕ್ಕೆ ಹೇಳಿದ್ದು ಕರೆಕ್ಟಾಗಿ ಏನಂತಂದು ಹೇಳಿದ್ರೆ ವಿಡಿಯೋಸ್ಗಳನ್ನ ನೋಡಬೇಕು. ಯಾವಾಗಲೂ ಇದೇ ಥರ ಕೊಡ್ತಾನೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ 3 ಬಾಕ್ಸ್ ಇದ್ದು ಕೊಡ್ತಾನೆ. ಎಲ್ಲ ವಿಡಿಯೋಸ್ಗಳನ್ನ ಮಾಡಾಕಿದ್ದೀನಿ, ಈಸಿಯಾಗಿ ನೋಡ್ಕೊಡ್ರಿ. ಸೊ 13ನೇದು ಏನಂತಂದು ಹೇಳಿದ್ರೆ ಆನ್ಸರ್ ಏನಾಗುತ್ತೆ? ಇನ್ಫಿನಿಟಿ ಅಂತಂದು ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ರೋ ಇದು. ಸೊ ಟೈಮ್ ತೊಗೊಳ್ರಿ. ABCDEFG ಅಂತಂದು ಹೇಳ್ಬಿಟ್ಟು 7 ಜನ ಏನಂತಂದು ಹೇಳಿದ್ರೆ ಒಂದು ಸ್ಟ್ರೇಟ್ ಲೈನ್ ಒಳಗಡೆ ಕೂತ್ಕೊಂಡಿದ್ದಾರೆ. ಒಂದು ಸ್ಟ್ರೇಟ್ ಲೈನ್ ಹೇಳಿರಿ, 7 ಗುರ್ತ ಮಾಡ್ರಿ, 7 ಪ್ಲೇಸ್ಗಳನ್ನ ಗುರುತು ಮಾಡ್ರಿ. ಸೊ ಫಸ್ಟ್ ಕಂಡೀಷನ್ ನೋಡ್ರಿ, ಎ ಇದ್ದಾವ ಏನಂತಂದು ಹೇಳಿದ್ರೆ ಎಡಭಾಗದಿಂದ, ಅಲ್ಲೇನು ನೀವು ಇದು ಬರ್ಕೊಂಡಿದ್ದೀರಲ್ಲ ಒಂದು ಲೈನು, ಅದ್ರದ್ದು ಎಡಭಾಗದಿಂದ 2ನೇ ಸ್ಥಾನದಲ್ಲಿ ಎ ಕೂತ್ಕೊಂಡಿದ್ದಾನ, ಅಲ್ಲಿ ಎ ಅಂತಂದು ಬರ್ಕೊಡ್ರಿ. ಟ್ರೈ ಮಾಡ್ರಿ, ನೀವು ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ರಿ. ಆಮೇಲೆ ಎ ಮತ್ತು ಸಿ ನಡುವೆ 2 ಜನ ಕೂತ್ಕೋತಾರೆ. ಎ ಮತ್ತು ಸಿ ನಡುವೆ 2 ಜನ ಕೂತ್ಕೊಂತಾರೆ. ಸಿ ಎಲ್ಲಿ ಬರಿಬೇಕಂತ ಥಿಂಕ್ ಮಾಡ್ರಿ, ಬರೀರಿ. ಆಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಡಿ ಮತ್ತು ಎಫ್ ನಡುವೆ 3 ಜನ ಕೂತ್ಕೊಂತಾರೆ ಅಂತಂದು ಹೇಳಿದಾರೆ. ಅದನ್ನ ಸೈಡಿಗೆ ಬರ್ಕೊಡ್ರಿ. ಅದೆಲ್ಲೂ ರಿಲೇಷನ್ ಎಲ್ಲಿ ಬರಿಬೇಕಂತ ಗೊತ್ತಾಗಂಗಿಲ್ಲ. ಡಿ 3 ಜನ ಕೂತ್ಕೊಂತಾರೆ ಅಂತಂದು ಹೇಳಿದ್ರೆ 3 ಸ್ಲ್ಯಾಶ್ ಹೊಡ್ರಿ. ಆಮೇಲೆ ಎಫ್ ಅಂತಂದು ಬರ್ಕೊಡ್ರಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಡಿ ಇದ್ದವ ಎದ ಹತ್ತಿರದವನು. ಅಂತಂದು ಹೇಳಿದ್ರೆ ಯಾವ ಥರ ಬರುತ್ತೆ ನೋಡ್ರಿ. ರಾಂಗ್ ಐತಪ್ಪ, ರಾಂಗ್ ಐತ. ಡಿ ಎಂಬುದು ಎದ ಹತ್ತಿರದವ, ಬಿ ಎಂಬುದು ಡಿದ ಹತ್ತಿರದವ. ಬಟ್ ಆದರೆ ಇ ಮತ್ತು ಸಿ ಹತ್ತಿರದವರಲ್ಲ. ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಡ್ರಿ ಸ್ವಲ್ಪ. ಯಾಕಂತಂದು ಹೇಳಿದ್ರೆ ಈಗ ನಾನು ಸಾಲ್ವ್ ಮಾಡಕ್ಕೆ ಹೋದ್ನಂದ್ರೆ ಇದು ಹೋಗುತ್ತೆ ಕನ್ನಡದಾಗಿದ್ದದ್ದು. ಇಲ್ಲ ಸೈಡಿಗೆ ಬರೆದಿಟ್ಕೊಡ್ರಿ ಕ್ವಶನನ್ನು. ಸಾಲ್ವ್ ಮಾಡ್ರಿ. ಹಂಗಾದ್ರೆ ಬಲಭಾಗದಲ್ಲಿ, ಎಕ್ಸ್ಟ್ರೀಮ್ ಬಲಭಾಗದಲ್ಲಿ ಯಾರು ಕೂತ್ಕೊಂತಾರ ಅಂತಂದೇಳಿ ಕ್ವಶನ್ ಐತೆ. ಆನ್ಸರ್ ಹೇಳ್ರಿ. ಡಯಾಗ್ರಾಮ್ ಹಾಕೊಡ್ರಿ, ನೀವು ಸಾಲ್ವ್ ಮಾಡಬೇಕು. ಎಕ್ಸ್ಟ್ರೀಮ್ ರಾಂಗ್ ಪಾ, ಆನ್ಸರ್ ರಾಂಗ್ ಐತೆ. ಒಬ್ರು ಯಾರೋ ಹೇಳಿದ್ರು. ವೆರಿ ಗುಡ್. ಡಿ ಬರಂಗಿಲ್ಲಪ್ಪ, ಡಿ ಬರಂಗಿಲ್ಲ. ವೆರಿ ಗುಡ್. ಕ್ವಶನ್ ಅನ್ನ ನೋಡ್ರಿ, 2 ಮಾರ್ಕ್ಸ್. ಸುಮ್ಮ ಏನೋ ಥಿಂಕ್ ಮಾಡಿ ಬರೆಯಕ್ಕೆ ಹೋಗ್ಬೇಡ್ರಿ, ಮಜಾ ಮಾಡ್ದಂಗೆ. ಕ್ವಶನ್ ನೋಡಿ ತಿಳ್ಕೊಡ್ರಿ ಜರ. ಸುಮ್ಮ ಆಟ ಆಡಕ್ಕೆ ಕೊಟ್ಟಿರ್ತಾರನ ಅವ್ರ ಕ್ವಶನ್, ಏನೋ ಒಂದು ಸ್ವಲ್ಪ ಟ್ವಿಸ್ಟ್ ಇಟ್ಟಿರ್ತಾನೆ ಅಷ್ಟಲ್ಲಿ. ಎಸ್, ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಒಂದು ಸ್ಟ್ರೇಟ್ ಲೈನ್ ಐತೆ. ನಾವು ಇಲ್ಲೇ ಬರ್ಕೊಂಬಿಡು. ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಒಂದು ಸ್ಟ್ರೇಟ್ ಲೈನ್ ಐತೆ. ಈ ಥರ
ಸೊ ಇಲ್ಲಿ ಏನಂತಂದು ಹೇಳಿದ್ರೆ 7 ಜನ 1 2 3 4 5 6 7 ಜನ ಕೂತ್ಕೊಂಡಿದ್ದಾರೆ ಈ ಥರ. ಎಸ್, ಮೊದಲನೇದು ಕಂಡೀಷನ್ ಏನು ಕೊಟ್ಟಿದ್ದಾನ, ಎ ಇದ್ದಾವ ಏನಂತಂದು ಹೇಳಿದ್ರೆ ಎ ಇದ್ದಾವ. ಫಸ್ಟ್ ಕಂಡೀಷನ್ ಎ ಇದ್ದಾವ, ಅದನ್ನ ಕಂಡೀಷನ್ ನೋಡ್ಕೋಬೇಕಲ್ಲ. ಸೊ ಫಸ್ಟ್ ಕಂಡೀಷನ್ ಏನೈತಿ, ಎ ಎಡಭಾಗದಿಂದ 2ನೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಅಂತಂದೈತಿ. ಅದನ್ನು ಬರ್ಕೊಳ್ಳೋಣ ಮೊದಲಿಲ್ಲಿ. ಸೊ ಒಂದು ಸ್ಟ್ರೇಟ್ ಲೈನ್ ಐತಿ, ಈ ಸ್ಟ್ರೇಟ್ ಲೈನ್ ಒಳಗಡೆ ಏನಪ್ಪ ಅಂತಂದು ಹೇಳಿದ್ರೆ 7 ಜನ ಕೂತ್ಕೊಂಡಿದ್ದಾರೆ ಈ ರೀತಿಯಾಗಿ. ಸೊ ಏನಂತಂದು ಹೇಳಿದ್ರೆ ಎಡಭಾಗದಿಂದ ಏನಂತಂದು ಹೇಳಿದ್ರೆ 2ನೇ ಸ್ಥಾನದಲ್ಲಿ, ಎಡಭಾಗದಿಂದ 2ನೇ ಸ್ಥಾನದಲ್ಲಿ, ಇದು 1ನೇ ಸ್ಥಾನ, 2ನೇ ಸ್ಥಾನದಲ್ಲಿ ಏನಂತಂದು ಹೇಳಿದ್ರೆ ಎ ಕೂತ್ಕೊಂಡಿದ್ದಾನೆ. ಇದು ಕ್ಲಿಯರ್ ಆಯ್ತಾ ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಕಂಡೀಷನ್ ನೋಡ್ರಿ, ನೆಕ್ಸ್ಟ್ ಕಂಡೀಷನ್ ಏನೈತಿ, ಎ ಮತ್ತು ಸಿ ನಡುವೆ ಕೇವಲ 2 ಜನ ಕೂತ್ಕೊಂತಾರ. ಎ ಮತ್ತು ಸಿ ನಡುವೆ ನಮಗೆ ಎ ಆಲ್ರೆಡಿ ಗೊತ್ತೈತಿ, ಎ ಮತ್ತು ಸಿ ನಡುವೆ ಎ ನಮ್ಗೆ ಆಲ್ರೆಡಿ ಗೊತ್ತೈತಿ. ಈ ಕಡೆ ತೊಗೊಂಡ್ರಿ ಅಂತಂದು ಹೇಳಿದ್ರೆ ಥಿಂಕ್ ಮಾಡ್ರಿ ಯಾವ ಥರ ನೋಡ್ರಿ, ಈ ಕಡೆ ತೊಗೊಂಡ್ರಿ ಅಂತಂದು ಹೇಳಿದ್ರೆ 2 ಜನ ಎಲ್ಲಿ ಕೂತ್ಕೊಂತಾರ, ಇಲ್ಲ ಬರಂಗಿಲ್ಲ ಅಲ್ಲಿ. ಸೊ ನಾವು ಈ ಕಡೆ ಥಿಂಕ್ ಮಾಡ್ಬೇಕು, 2 ಜನ ಅಂದರೆ ಇಲ್ಲೊಬ್ಬ ಕೂತ್ಕೊಂತಾನ, ಇಲ್ಲೊಬ್ಬ ಕೂತ್ಕೊಂತಾನ, ಅದಾದ ನಂತರ ಸಿ ಇಲ್ಲಿ ಕೂತ್ಕೊಂತಾನ. ಎ ಮತ್ತು ಸಿ ನಡುವೆ 2 ಜನ ಕೂತ್ಕೊಂಡ್ರು, ಕ್ಲಿಯರ್. ಅದೇ ಥರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತೆ, ನೆಕ್ಸ್ಟ್ ಕಂಡೀಷನ್ ಡಿ ಮತ್ತು ಎಫ್ ನಡುವೆ 3 ಜನ ಕೂತ್ಕೋತಾರ ಅಂತಂದೈತೆ. ಡಿ ಮತ್ತು ಎಫ್ ನಡುವೆ ಇಲ್ಲಿ ನಮಗೆ ಗೊತ್ತಿಲ್ಲ, ಡಿ ಮತ್ತು ಎಫ್ ನಡುವೆ ಎಷ್ಟು ಜನ ಕೂತ್ಕೊಂತಾರ, 3 ಜನ. ಈ ಥರ ಬರೆದಿಟ್ಕೊಡ್ರಿ, ಡಿ ಮತ್ತು ಎಫ್ ಎಲ್ಲಿ ಬರ್ಕೋಬೇಕು, ಡಿ ಮತ್ತು ಎಫ್ ನಮಗೆ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಡಿ ಮತ್ತು ಎಫ್ ನಡುವೆ 3 ಜನ ಕೂತ್ಕೋತಾರ ಅಂತಂದು ಹೇಳಿ ನಮ್ಮ ಕಂಡೀಷನ್ ಐತೆ ಬರ್ಕೊಂಡ್ರಿ. ನೆಕ್ಸ್ಟ್ ಇನ್ನೂ ಕಂಡೀಷನ್ಸ್ಗಳಿದಾವೆ, ಅವುಗಳನ್ನ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಚೆಕ್ ಮಾಡ್ರಿ, ಡಿ ಎಂಬುದು ಎದ ಹತ್ತಿರದವ. ಡಿ ಎಂಬುದನೇ ಅಂತಂದು ಹೇಳಿದ್ರೆ ಎದ ಹತ್ತಿರದವ. ಡಿ ಇದ್ದವ ಏನಂತಂದು ಹೇಳಿದ್ರೆ ಎದ ಹತ್ತಿರದವನ ಅಂತಂದು ಹೇಳಿದಾರೆ. ಬರ್ಕೊಡ್ರಿ ನೋಡೋಣ ಹೆಂಗೆ ಬರ್ಕೊಂತೀರಿ. ಡಿ ಇದ್ದವ ಎದ ಹತ್ತಿರದವ ಅಂದ್ರೆ ಡಿ ಇದ್ದವ ಎದ ಹತ್ತಿರದವ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಡಿ ಇದ್ದವ ಎದ ಹತ್ತಿರದವ ಹೆಂಗೆ ಬರ್ಕೊಂತೀರಿ ಇದನ್ನ, ಒಂದು ಏದ್ ಈ ಕಡೆ ಸೈಡ್ ಡಿ ಬರ್ಬೋದು, ಅಥವಾ ಏದ್ ಈ ಕಡೆ ಸೈಡ್ ಡಿ ಬರ್ಬೋದು. 2 ಆಪ್ಷನ್ ಇದಾವೆ. ಯಾವ ಥರ, ಈ ಕಡೆನೂ ಬರ್ಬೋದು, ಈ ಕಡೆನೂ ಬರ್ಬೋದು. ಏದ ಹತ್ತಿರದವ ಡಿ ಆಗಿದೆ ಅಂತಂದು ಹೇಳಿ. ಇಲ್ಲಿ ಡಿ ತೊಗೊಂಡ್ರಿ ಅಂತಂದು ಹೇಳಿದ್ರೆ ಫಸ್ಟ್ ಕಂಡೀಷನ್, ಇಲ್ಲಿ ಡಿ ತೊಗೊಂಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 3 ಜನ ಕೂತ್ಕೊಂಡಿದ್ದಾರೆ. ಡಿ ಆದ ನಂತರ 1 2 3 ಇಲ್ಲಿ ಏನಂತಂದು ಹೇಳಿದ್ರೆ ಎಫ್ ಬರಬೇಕು. ಅಂದರೆ ಈ ನಮಗೆ ಕಂಡೀಷನ್ ರಾಂಗ್ ಐತಿ. ಅಂದರೆ ಈ ಕಡೆ ಡಿ ಕೂತ್ಕೊಳ್ಳಂಗಿಲ್ಲ. ಹಂಗಂದ್ರೆ ಡಿ ಎಲ್ಲಿ ಕೂತ್ಕೊಂತಾನ, ಇಲ್ಲಿ ಕೂತ್ಕೊಂತಾನ. 1 ಈ ಕಂಡೀಷನ್ ಅಪ್ಲೈ ಮಾಡ್ಬೇಕು. ಇವಾಗ 2 3 4 ಇಲ್ಲಿ ಎಫ್ ಕೂತ್ಕೊಂತಾನ, ಕ್ಲಿಯರ್. ಇಲ್ಲಿ ಅಂತಂದು ಹೇಳಿದ್ರೆ ನಮ್ಗೆ ಆನ್ಸರ್ ಕರೆಕ್ಟ್ ಆಯಿತು. ಆನ್ಸರ್ ಏನು ಬರ್ತಪ್ಪ ಅಂತಂದು ಹೇಳಿದ್ರೆ ಎಫ್ ಅಂತಂದು ಬರುತ್ತೆ. ಇಷ್ಟು ಸಾಲ್ವ್ ಮಾಡಿದ್ರೆ ಇನ್ನು ಉಳಿದ ಕಂಡೀಷನ್ಸ್ಗಳಿದ್ದಾವಲ್ಲ ಅವನು ನೋಡ್ಕೊಡ್ರಿ ಕರೆಕ್ಟ್ ಬರ್ತಾವೋ ಇಲ್ಲೋ ಅಂತಂದೇಳಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂತಂದು ಹೇಳಿದ್ರೆ ನೆಕ್ಸ್ಟ್ ಕಂಡೀಷನ್ ಏನೈತಿ, ಬಿ ಎಂಬುದು ಡಿ ಯ ಹತ್ತಿರದವ ಅಂತಂದು ಹೇಳಿ. ಬಿ ಎಂಬುದು ಡಿ ನ ಹತ್ತಿರದವ. ಡಿ ಇಲ್ಲೈತಿ, ಈ ಕಡೆ ಸೈಡ್ ಎ ಇದಾನ, ಇನ್ನು ಒಂದೇ ಪ್ಲೇಸ್ ಉಳಿತು. ಇಲ್ಲಿ ಯಾರು ಬರ್ತಾರ ಅಂತಂದು ಹೇಳಿದ್ರೆ ಬಿ ಅಂತಂದು ಹೇಳಿ ಬರ್ತಾನೆ. ಅದಾದ ನಂತರ ನೆಕ್ಸ್ಟ್ ಏನಂತಂತ ಹೇಳಿದ್ರೆ ಇ ಮತ್ತು ಸಿ ಹತ್ತಿರದವರಲ್ಲ. ಸಿ ಇಲ್ಲಿ ಆಲ್ರೆಡಿ ಐತೆ, ಅಂದರೆ ಇಲ್ಲಿ ಇ ಬರಂಗಿಲ್ಲ, ಇ ಇಲ್ಲಿಗೆ ಬರುತ್ತೆ. ಇನ್ನು ಒಬ್ಬನೇ ಉಳ್ದವ ಇಲ್ಲಿ ಜಿ ಬರ್ತಾನೆ. ನಮ್ಗೆ ಆನ್ಸರ್ ಇಲ್ಲಿ ಆಲ್ರೆಡಿ ಬಲಭಾಗದಲ್ಲಿ ಯಾರಿದ್ದಾರೆ ಅಂತಂದು ಹೇಳಿದ್ರೆ ಎಫ್ ಇದಾನ ಅಂತಂದು ಹೇಳಿ ಆನ್ಸರ್ ಬಂದೈತೆ. ಯಾರಿಗೆ ಬಂದಿಲ್ಲ ನೋಡ್ರಿ, ಕರೆಕ್ಟಾಗಿ ಸಾಲ್ವ್ ಮಾಡಿಕೊಡ್ರಿ. ಇಲ್ಲಿ ನೋಡ್ರಿ ಯಾವ 2 ಚಿಹ್ನೆಗಳನ್ನು ಚೇಂಜ್ ಮಾಡಿದ್ರೆ ಇದು ಆನ್ಸರ್ ಬರುತ್ತೆ ಅಂತಂದು ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ಸ್ಗಳನ್ನ ಕೊಡ್ತೀನಿ. ಎ ಆಪ್ಷನ್ ಏನು, ಇಂಟು ಆ್ಯಂಡ್ ಪ್ಲಸ್. ಬಿ ಆಪ್ಷನ್ ನೋಡ್ರಿ ಡಿವೈಡೆಡ್ ಬೈ ಆ್ಯಂಡ್ ಇಂಟು. ಸಿ ಆಪ್ಷನ್ ಏನಪ್ಪ ಅಂತಂದು ಹೇಳಿದ್ರೆ ಡಿವೈಡೆಡ್ ಬೈ ಆ್ಯಂಡ್ ಪ್ಲಸ್. ಡಿ ಆಪ್ಷನ್ ಏನೈತಿ ಪ್ಲಸ್ ಆ್ಯಂಡ್ ಮೈನಸ್. ಸೊ ಯಾವ 2 ಚಿಹ್ನೆಗಳನ್ನ ಚೇಂಜ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಅಂತಂದು ಐತಿ. ಟ್ರೈ ಮಾಡಿರಿ. ಚೆಕ್ ಮಾಡ್ರಿ ಯಾವ 2 ಚಿಹ್ನೆಗಳನ್ನ ಚೇಂಜ್ ಮಾಡಿದ್ರೆ.
ನಿಮ್ಗೆ ಕನ್ಫ್ಯೂಸ್ ಆಗಕತ್ತಿತ್ತು ಅಂತಂದು ಹೇಳಿ ಇಲ್ಲಿ ನಾ ಆಪ್ಷನ್ ಕೊಟ್ಟಿರ್ತಾನಲ್ಲ, ಇಲ್ಲಿ ಫಸ್ಟ್ ಆಪ್ಷನ್ ಜಸ್ಟ್ ಈ ಥರ ಇಂಟು ಅಂತ ಬರ್ಕೊಡ್ರಿ, ಆಮೇಲೆ ಪ್ಲಸ್ ಅಂತಂದು ಬರ್ಕೊಡ್ರಿ. ಇಂಟು ಇದ್ದಲ್ಲಿ ಏನು ಬರ್ಕೋಬೇಕು, ಪ್ಲಸ್ ಅಂತ ಬರ್ಕೋಬೇಕು, ಪ್ಲಸ್ ಇದ್ದಲ್ಲಿ ಇಂಟು ಅಂತ ಬರ್ಕೋಬೇಕು. ಸೊ ಈ ಥರ ಚೇಂಜಸ್ ಮಾಡ್ಕೋಬೇಕು. ಇಪ್ಪತ್ನಾಲ್ಕು ಪ್ಲಸ್ ಇದ್ದಲ್ಲೇನು ಇಂಟು ಬರ್ಕೋಬೇಕು, ಆಮೇಲೆ 54 ಡಿವೈಡೆಡ್ ಬೈ 18 ಹಿಂಗೆ ಬರ್ಕೊತೀನಿ, ಆಮೇಲೆ ಮೈನಸ್ 48, ಆಮೇಲೆ ಇಂಟು ಐತಲ್ಲ, ಇಂಟು ಇದ್ದಲ್ಲಿ ಪ್ಲಸ್ 16. ಇದನ್ನೆಲ್ಲ ಮಾಡಿದಾಗ ನಮಗೆ 40 ಆನ್ಸರ್ ಬರಬೇಕು. ಬೋರ್ಡ್ ಮಾಸ್ ರೂಲ್ ಅಪ್ಲೈ ಮಾಡಬೇಕು. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಫಸ್ಟ್ ಏನು ಡಿವೈಡೆಡ್ ಬೈ ಮಾಡ್ಕೋಬೇಕು, ಡಿವಿಷನ್ ಭಾಗಲಬ್ಧ. 18 ಒಂದ್ಲೆ 18 ಮೂರ್ಲೆ, ಸೊ ಡಿವಿಷನ್ ಆಯಿತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. 24 ಇಂಟು 3 ಎಷ್ಟಾಗತ್ತಾ, 72. 72 ಮೈನಸ್ 48 ಪ್ಲಸ್ 16. ನೆಕ್ಸ್ಟ್ ಏನು ಮಾಡ್ಕೊತೀರಿ, ಪ್ಲಸ್ ಮಾಡ್ಕೋಬೇಕು, ಎಡಿಷನ್. 72 ಪ್ಲಸ್ 16 ಎಷ್ಟಾಗತ್ತಾ, 88 ಮೈನಸ್ 48. ಸೊ ಇಲ್ಲಿ ನೋಡ್ರಿ ಆನ್ಸರ್ ಎಷ್ಟು ಬರುತ್ತೆ ಅಂತಂದು ಹೇಳಿದ್ರೆ 40 ಬರುತ್ತೆ. ಅಂದರೆ ಆಪ್ಷನ್ ಎ ಇಂಟು ಮತ್ತು ಪ್ಲಸ್ ಅನ್ನು ಚೇಂಜ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ ಅಂತಂದು ಹೇಳಿ. ಇಟ್ಸ್ ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದನ್ನು ನೀವೇ ಮಾಡಬೇಕು. ಹೇಳಿಕೆಗಳು ಮತ್ತು ತೀರ್ಮಾನಗಳು ನಾನು ಚಂದ ಹೇಳ್ಕೊಟ್ಟಿದ್ದೇನೆ. ಡೈಗ್ರಾಮ್ ಹೆಂಗೆ ಹಾಕೋಬೇಕು, ಇಲ್ಲಿ ಏನಂತಂದು ಹೇಳಿದ್ರೆ ಫಸ್ಟ್ ನೋಡ್ರಿ, ಫಸ್ಟ್ ಹೇಳಿಕೆಗಳಿಗೆ ಒಂದು ಡೈಗ್ರಾಮ್ ಹಾಕೊಡ್ರಿ, ಆಮೇಲೆ ತೀರ್ಮಾನ ಚೆಕ್ ಮಾಡೋಣ ಯಾವ್ದು ಕರೆಕ್ಟ್ ಐತಿ ಯಾವ್ದು ಕರೆಕ್ಟ್ ಇಲ್ಲ ಅಂತಂದೇಳಿ. ಫಸ್ಟ್ ಏನೈತಿ, ಎಲ್ಲ ಕೈಗಳು ಬೆರಳುಗಳಾಗಿದ್ದಾವೆ. ಒಂದು ಕೈಗಳಿಗೆ ಡೈಗ್ರಾಮ್ ಹಾಕೊಡ್ರಿ ರೌಂಡ್ ಅಂತಂದು ಹೇಳಿ, ಎಲ್ಲ ಕೈಗಳಿಗೂ ಬೆರಳುಗಳಾಗಿದಾವೆ ಅಂತಂದು ಹೇಳಿದ್ರೆ ಅದನ್ನ ಯಾವ ಥರ ಬರ್ಕೋತೀರಿ, ಡೈಗ್ರಾಮ್ ಹಾಕೋರಿ. ಆಮೇಲೆ ಎಲ್ಲ ಕಾಲುಗಳು ಬೆರಳುಗಳಾಗಿದ್ದಾವೆ ಅಂತಂದು ಹೇಳಿದ್ರೆ ಯಾವ ಥರ ಬರ್ಕೊಡ್ರಿ. ಎಲ್ಲ ಬೆರಳುಗಳು ಏನಂತಂದು ಹೇಳಿದ್ರೆ ಕಾಲು ಬೆರಳುಗಳಾಗಿದ್ದಾವೆ, ಅದೊಂದು ಡಿಫ್ರೆಂಟ್ ವರ್ಡ್, ಕಾಲು ಬೆರಳುಗಳಾಗಿದ್ದಾವೆ, ಅದನ್ನು ನೋಡ್ಕೊಡ್ರಿ. ಆಮೇಲೆ ಯಾವ ಥರ ಚೆಕ್ ಮಾಡಬೇಕು ಅಂತಲೂ ಹೇಳ್ಕೊಟ್ಟಿದ್ದಾನೆ ನಾನು ನಿಮಗೆ, ಟ್ರೈ ಮಾಡಿರಿ. ಸೊ ಇದರಲ್ಲಿ 1ನೇದು ಫಾಲೋ ಆಗುತ್ತಾ, 2ನೇದು ಫಾಲೋ ಆಗುತ್ತಾ, 3ನೇದಾಗತ್ತಾ, ಅಥವಾ 1, 2 ಆಗುತ್ತಾ, 2, 3 ಆಗುತ್ತಾ, ಯಾವುದಂತಂದು ಹೇಳಿ ನಂಗೆ ಆನ್ಸರನ್ನು ಹೇಳ್ರಿ ಬೇಗ. ವೆರಿ ಗುಡ್. ಆಪ್ಷನ್ ಬಿನಾ, ಆಪ್ಷನ್ ಬಿ ಎಲ್ಲೈತೋ ಇಲ್ಲಿ, ನೋಡ್ರಿ. ನೀವು ಹಾಕೊಂಡಿರೋ ಡೈಗ್ರಾಮ್ ಕರೆಕ್ಟ್ ಐತಿಲ್ಲ ಚೆಕ್ ಮಾಡೋಣ ಮೊದಲು. ಹಾಕೊಂಡಿರೋ ಡೈಗ್ರಾಮ್ ಫಸ್ಟ್ ಏನೈತಿ, ಫಸ್ಟ್ ಹೇಳಿಕೆ ಏನೈತಿ, ಎಲ್ಲ ಕೈಗಳು ಬೆರಳುಗಳಾಗಿದ್ದಾವೆ ಅಂತಂದೈತಿ. ಫಸ್ಟದು ಒಂದ ನೋಡ್ರಿ ಯಾವ ಥರ ಬರ್ಕೊಂತೀರಿ, ಎಲ್ಲ ಕೈಗಳು, ಹ್ಯಾಂಡ್ಸ್ ಅಂತಂದು ಹೇಳಿದ್ರೆ ಕೈಗಳು ಅಂತಂದು ಹೇಳಿ ಇದು ಬರ್ಕೊಂಡ್ರಿ. ಇದೆಲ್ಲ ಏನಂತಂದು ಹೇಳಿದ್ರೆ ಕೈಗಳು, ಇದು ಕೈಗಳು. ಎಲ್ಲ ಕೈಗಳು ಏನಂತಂದು ಹೇಳಿದ್ರೆ ಬೆರಳುಗಳಾಗಿದ್ದಾವೆ ಅಂತಂದು ಹೇಳಿದ್ರೆ ಈ ಥರ ಡೈಗ್ರಾಮ್ ಹಾಕ್ತೀರಿ. ಎಲ್ಲ ಕೈಗಳು ಏನಂತಂದು ಹೇಳಿದ್ರೆ ಬೆರಳುಗಳಾಗಿದ್ದಾವೆ. ಇವೆಲ್ಲ ಏನಪ್ಪ ಅಂತಂದು ಹೇಳಿದ್ರೆ ಬ್ಲ್ಯಾಕ್ ಕಲರಲ್ಲಿರೋದು ಬೆರಳುಗಳು. ಓಕೆ ಡನ್. ಈಗ ನಾವು ನೆಕ್ಸ್ಟ್ ಏನು ಮಾಡೋಣ ಅಂತಂದು ಹೇಳಿದ್ರೆ ನೆಕ್ಸ್ಟ್ ನೋಡೋಣ ಹೇಳಿಕೆ. ಎಲ್ಲ ಕಾಲುಗಳು ಬೆರಳುಗಳಾಗಿದ್ದಾವೆ. ಆಲ್ರೆಡಿ ಬೆರಳು ಅಂತಂದು ಹೇಳಿ ನಮ್ದು ಐತಿ ಡೈಗ್ರಾಮ್, ಅದರಲ್ಲಿ ಎಲ್ಲ ಕಾಲುಗಳು ಬೆರಳುಗಳಾಗಿದ್ದಾವೆ ಅಂತಂದು ಹೇಳಿದ್ರೆ ಅದು ಹೆಂಗೆ ಬರ್ತೈತಿ, ಸೇಮ್ ಇಲ್ಲಿ ಎಲ್ಲ ಕಾಲುಗಳು ಬೆರಳುಗಳಾಗಿ, ಇದು ಕಾಲುಗಳು ಇದು ಬೆರಳು ಅಂದ್ರೆ ಅದು ಕೂಡ ಏನಂತಂದು ಹೇಳಿದ್ರೆ ಇದ್ರ ಒಳಗಡೆನೆ ಬರುತ್ತೆ. ಸೊ ಅದಕ್ಕೆ ಡಯಾಗ್ರಾಮ್ ಬೇರೆ ಹಾಕೋನು ರೆಡ್. ಇದೇನಪ್ಪ ಅಂತಂದು ಹೇಳಿದ್ರೆ ಇದೆಲ್ಲ ಕಾಲುಗಳು, ಎಲ್ಲ ಕಾಲುಗಳು ಏನಂತಂದು ಹೇಳಿದ್ರೆ ಬೆರಳುಗಳಾಗಿದ್ದಾವೆ. ಸೇಮ್ ಅದೇ ಥರ ನೋಡ್ರಿ ನೆಕ್ಸ್ಟ್ ಆಪ್ಷನ್ ಏನೈತಿ, ನೆಕ್ಸ್ಟ್ ಹೇಳಿಕೆ ಎಲ್ಲ ಬೆರಳುಗಳು ಕಾಲು ಬೆರಳುಗಳಾಗಿದ್ದಾವೆ. ಅದನ್ನ ಹೆಂಗೆ ಬರ್ಕೊಂತೀರಿ, ಎಲ್ಲ ಬೆರಳುಗಳು ಏನಂತಂದು ಹೇಳಿದ್ರೆ ಕಾಲು ಬೆರಳುಗಳಾಗಿದ್ದಾವೆ ಅಂತಂದು ಹೇಳಿದ್ರೆ ಈ ಥರ ಬರ್ಕೊಂತೀರಿ. ಎಲ್ಲ ಬೆರಳುಗಳು ಕಾಲು ಬೆರಳುಗಳು ಈ ಥರ ಬರ್ಕೊಂಡ್ರಿ. ಕ್ಲಿಯರಾ? ಈಗ ನಾವು ಚೆಕ್ ಹೆಂಗೆ ಮಾಡೋದ ಸರ, ನಮ್ಗೆ ಗೊತ್ತಾಗಂಗಿಲ್ರಿ. ಸೇಮ್ ಫಸ್ಟ್ದು ಒಂದ ತಗೋರಿ, ಎಲ್ಲ ಕಾಲು ಬೆರಳುಗಳು ಬೆರಳುಗಳಾಗಿದ್ದಾವ ಅಂತಂದೈತಿ. ಏನ ಎಲ್ಲ ಕಾಲು ಬೆರಳುಗಳು ಬೆರಳುಗಳಾಗಿದ್ದಾವ, ಅದನ್ನ ಹೆಂಗೆ ಚೆಕ್ ಮಾಡ್ಕೊಂತೀರಿ, ಫಸ್ಟ್ ತೀರ್ಮಾನಕ್ಕೆ ಒಂದು ಡೈಗ್ರಾಮ್ ಹಾಕ್ರಿ. ಫಸ್ಟ್ ತೀರ್ಮಾನಕ್ಕೆ ಡೈಗ್ರಾಮ್ ಹಾಕ್ರಿ.
ಎಲ್ಲ ಕಾಲ್ ಬೆರಳುಗಳು ಬೆರಳುಗಳಾಗಿದಾವ ಅಂತಂದು ಹೇಳಿದ್ರೆ ಡೈಗ್ರಾಮ್ ಯಾವ ಥರ ಬರುತ್ತೆ? ಇಲ್ಲಿ ನೋಡ್ರಿ, ಎಲ್ಲ ಕಾಲ್ ಬೆರಳು ಬೆರಳುಗಳಾಗಿದಾವ. ಇದೇನಿದು? ಕಾಲ್ ಬೆರಳು. ಇದು ಕಾಲ್ ಬೆರಳು, ಇದೇನು? ಬೆರಳು. ಈ ಥರ ಡೈಗ್ರಾಮ್ ಐತಾ? ಕಾಲ್ ಬೆರಳು ಬೆರಳುಗಳೊಳಗಡೆ ಬರಬೇಕು, ಬಟ್ ಅದರಲ್ಲಿ ಬೆರಳು ಇಲ್ಲಿ ಐತಿ, ಕಾಲ್ ಬೆರಳು ಹೊರಗೈತಿ, ಉಲ್ಟಾ ಐತಿ. ಬಟ್ ಆದರೆ ಇಲ್ಲಿ ಬೆರಳು ಔಟ್ಸೈಡ್ ಬಂದೈತೆ. ಅಂದ್ರೆ ಫಸ್ಟ್ ಒನ್ ಏನಂತಂದು ಹೇಳಿದ್ರೆ ಫಾಲೋ ಆಗಂಗಿಲ್ಲ. ಸಿಂಪಲ್. ಸೇಮ್ ಅದೇ ಥರ ನೋಡ್ರಿ ಸೆಕೆಂಡ್ ಒನ್ ತೀರ್ಮಾನ. ಕೆಲವು ಕಾಲ್ ಬೆರಳುಗಳು ಕೈಗಳಾಗಿದಾವ. ಇಲ್ಲಿ ನೋಡ್ರಿ ಸಿಂಪಲ್ ಆಗಿ ಕೆಲವು ಕಾಲ್ ಬೆರಳುಗಳು, ಇದರೊಳಗಿನ ಎಲ್ಲ ಇವೇನಂತಂದು ಹೇಳಿದ್ರೆ ಕಾಲ್ ಬೆರಳುಗಳು. ಎಲ್ಲ ಕಾಲ್ ಬೆರಳುಗಳಲ್ಲಿ ಕೆಲವು ಮಾತ್ರ ಏನಂತಂದು ಹೇಳಿದ್ರೆ ಕೈಗಳಾಗಿದಾವ. ಎರಡನೇದು ಫಾಲೋ ಆಗುತ್ತಾ? ಸೇಮ್ ಅದೇ ಥರ ಕೆಲವು ಕಾಲ್ ಬೆರಳುಗಳು, ಕೆಲವು ಏನಪ್ಪ ಅಂತಂದು ಹೇಳಿದ್ರೆ ಕಾಲ್ ಬೆರಳುಗಳು ಏನಾಗಿದಾವಪ್ಪ ಅಂತಂದು ಹೇಳಿದ್ರೆ ಕಾಲುಗಳಾಗಿದಾವ. ಕೆಲವೊಂದು ಮಾತ್ರ ಸಮ್ ಪಾರ್ಟ್ ಅಷ್ಟೇ ಐತೆ. ಹಂಗಂದ್ರೆ ಇಲ್ಲಿ ಏನಾಗತ್ತಂದ್ರೆ ಎರಡನೇದು ಮತ್ತು ಮೂರನೇದು ಮಾತ್ರ ಕರೆಕ್ಟ್ ಆಗತ್ತೆ, ಒಂದನೇದು ಕರೆಕ್ಟ್ ಆಗಂಗಿಲ್ಲ. 1, 2 ಮತ್ತು 3 ಫಾಲೋಸ್ ಅಂತಂದು ಹೇಳಿ ಆಪ್ಷನ್ ಬರುತ್ತೆ ನಿಮ್ಗೆ. ಸೊ ನೆಕ್ಸ್ಟ್ ಆಪ್ಷನ್ ನೋಡ್ರಿ, ಎಂಬೆಡೆಡ್ ಫಿಗರ್ ಅಂತಂದು ಐತಿ. ಒಂದು ಸ್ವಲ್ಪ ಕಡಿಮೆ ಮಾಡೋಣ ಇದನ್ನ. ಎಂಬೆಡೆಡ್ ಫಿಗರ್. ಸೊ ಇದು ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಈ ಕೆಳಗಡೆ 4 ಆಪ್ಷನ್ಸ್ಗಳಲ್ಲಿ ಯಾವ್ದು ಹೋಗಿ ಫಿಟ್ ಆಗುತ್ತೆ ಕರೆಕ್ಟಾಗಿ, ಯಾವ್ದು ಹೋಗಿ ಫಿಟ್ ಆಗುತ್ತೆ? ಸಣ್ಣ ಹುಡುಗರು ಆಟ ಆಡ್ತಿರ್ತಾವೆ ನೋಡ್ರಿ, ಅವು ಡೈಗ್ರಾಮ್ಗಳನ್ನ ಜೋಡಿಸ್ತಿರ್ತಾವ, ಚೆಕ್ ಮಾಡ್ಕೋಬೇಕು. ಈ ಥರ ಡೈಗ್ರಾಮ್ ಇದ್ರಲ್ಲಿ ಐತಾ ಚೆಕ್ ಮಾಡ್ರಿ. ಅದನ್ನು ಉಲ್ಟಾ ಗಿಲ್ಟಾ ಮಾಡೋಂಗಿಲ್ಲ, ಸೇಮ್ ಇದೇ ಥರ ಇರಬೇಕಲ್ಲಿ. ಇದ್ರ ಒಳಗಡೆ ಐತಾ ಎಲ್ಲಾದರೂ? ಇಲ್ಲ ಅಂದರೆ ಇಲ್ಲ, ಆಪ್ಷನ್ ಇಲ್ಲ. ಸೆಕೆಂಡ್ ಆಪ್ಷನ್ ನೋಡ್ರಿ, ಈ ಥರ ಬಂದೈತಾ ಎಲ್ಲಾದರೂ ಚೆಕ್ ಮಾಡ್ರಿ. ಎಸ್, ಇಲ್ಲಿ ಐತೆ ನೋಡ್ರಿ, ಪರ್ಫೆಕ್ಟ್ ಆಗೈತೆ. ಇಲ್ಲಿ ಸೇಮ್ ಇದೇ ಥರ ಐತೆ. ಅಂದ್ರೆ ಆಪ್ಷನ್ ಬಿ ಏನಂತಂದು ಹೇಳಿದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗುತ್ತೆ. ವೆರಿ ಗುಡ್. ನೆಕ್ಸ್ಟ್ ಅದು ನೋಡ್ರಿ, 18ನೇ ಕ್ವಶನ್. 18ನೇ ಕ್ವಶನ್. 4 ಏನಪ್ಪ ಅಂತಂದು ಹೇಳಿದ್ರೆ 250ಕ್ಕೆ ರಿಲೇಟ್ ಐತೆ. 5 ಏನಂತಂದು ಹೇಳಿದ್ರೆ ಯಾವುದಕ್ಕೆ ರಿಲೇಟ್ ಆಗುತ್ತೆ? ನೆಕ್ಸ್ಟು 6 ಇದ್ದಿದ್ದು ಏನಂತಂದು ಹೇಳಿದ್ರೆ 1290ಕ್ಕೆ ರಿಲೇಟ್ ಐತೆ. ಅಂದರೆ 1ನೇ ಪದ 2ನೇ ಪದಕ್ಕೆ ರಿಲೇಟ್ ಐತೆ, 3ನೇ ಪದ 4ನೇದಕ್ಕೂ, 5ನೇ ಪದ 6ನೇದಕ್ಕೂ. ಇವಾಗ ಏನು ಮಾಡಬೇಕು ನೀವು ಕಂಡುಹಿಡಿರಿ. ಇಲ್ಲಿ ನೋಡ್ರಿ, ಈ 2 ಪದಗಳು ನೆಕ್ಸ್ಟ್ ಪದ ಬರ್ಬೇಕಂತಂದು ಹೇಳಿದ್ರೆ ಪ್ಲಸ್ ಮಾಡಿದ್ರೆ ಏನಾದರೂ ಆಗುತ್ತಾ? ಪ್ಲಸ್ ಮಾಡಿದ್ರೆ ಆಗಂಗಿಲ್ಲ. ಮೈನಸ್ ಮಾಡಿದ್ರೆ ಆಗುತ್ತಾ? ಇಲ್ಲ. ಇಂಟು ಮಾಡಿದ್ರೆ ಆಗುತ್ತಾ? ಸೇಮ್ ಲಾಜಿಕ್ ಅಪ್ಲೈ ಮಾಡ್ಬೇಕು. ಇಲ್ಲಿ 450 ಮಾಡೋಕ್ಕೆ ಎಷ್ಟು ಇಂಟು ಮಾಡಿರ್ತೀರಿ, ಇಲ್ಲೂ 6ಕ್ಕೆ ಅಷ್ಟೇ ಇಂಟು ಮಾಡ್ರೆ 1290 ಬರುತ್ತಾ? ನೋಡ್ರಿ, ಟ್ರೈ ಮಾಡಿರಿ. ಡಿವೈಡೆಡ್ ಬೈ ಟ್ರೈ ಮಾಡಿರಿ, ಇಲ್ಲ ಸ್ಕ್ವೇರ್ ಮಾಡಿರಿ, ಇಲ್ಲ ಕ್ಯೂಬ್ ಮಾಡಿರಿ, ಇಲ್ಲ 4 ಮಾಡಿರಿ, ಪವರ್ 5 ಮಾಡಿರಿ. ಯಾವ್ದು ಬರುತ್ತೆ ಏನು ಬರುತ್ತೆ ಥಿಂಕ್ ಮಾಡಿರಿ. ಈಸಿ ಐತೆ, ನಿಮ್ಗೆ ಹೇಳ್ಕೊಟ್ಟಿದ್ದಾನೆ ಸರ್. ಇಲ್ಲಿ ನೋಡ್ರಿ, ಈ ಥರದ್ದು ಡಿಫ್ರೆನ್ಸ್ ಭಾಳ ಐತ್ರಿ. ಪ್ಲಸ್ ಮಾಡೋಕ್ಕಾಗಿಲ್ಲ, ಇಂಟು ಇದನ್ನು ಮಾಡೋಕ್ಕಾಗಿಲ್ಲ ಸರ್. ಇಂಟು ಮಾಡಿದ್ರು ಬರಂಗಿಲ್ಲ ರೀ, ಭಾಳ ಡಿಫ್ರೆನ್ಸ್ ಐತೆ. ಡಿವೈಡೆಡ್ ಬೈ ಇಲ್ಲ, ಸ್ಕ್ವೇರ್ ಮಾಡಿದ್ರೆ 4 ಸ್ಕ್ವೇರ್ 16. ಸೊ 4 ಕ್ಯೂಬ್ ಎಷ್ಟಾಗುತ್ತೆ? 64. ಇದು ಬರಂಗಿಲ್ಲ ಸರ್. 4 ಮಾಡಿರಿ, 4ರದ್ದು 4 ಮಾಡಿರಿ, 4ಅನ್ನು 4 ಸರಿ ಗುಣಿಸ್ರಿ, ಎಷ್ಟು ಬರುತ್ತಾ? 4 4 16, 14 4 64, 64 ಇಂಟು 4 ಎಷ್ಟಾಗತ್ತಾ? 6 4 24, ಇಲ್ಲ ಇದು 4 4 4 16, 4 24, 256 ಆಯಿತು. 256 ಅಂದ್ರೆ ಇಲ್ಲಿ 250 ಐತೆ. ಇಲ್ಲಿ -6 ಮಾಡಿದಾನೆ. 4⁴ -6 ಏನು ಲಾಜಿಕ್? 4⁴ -6 ಮಾಡಿದಾನೆ. ಸೇಮ್ ಅದೇ ಥರ ನೋಡ್ರಿ, ಇಲ್ಲಿ ಚೆಕ್ ಮಾಡಬೇಕು. 6⁴ -6 ಮಾಡಿದ್ರೆ ಇದು ಬರುತ್ತೇನು ಚೆಕ್ ಮಾಡ್ರಿ. 6th ಪವರ್ 4 -6. ಸೇಮ್ ಲಾಜಿಕ್ ಅಪ್ಲೈ ಮಾಡಬೇಕು. ಇಲ್ಲಿ ಸಂಖ್ಯೆನ ⁴ ಮಾಡಬೇಕು, -6 ಮಾಡಬೇಕು. ಇಲ್ಲಿ ⁴ ಮಾಡಿದ್ದೀವಿ, -6 ಬರುತ್ತೇನು ನೋಡ್ರಿ. 6ಅನ್ನು 4 ಸಾರಿ ಗುಣಿಸ್ಬೇಕು. 6 6 36, 36 6 ಎಷ್ಟಾಗತ್ತೆ? 36 6 216. 216 ಇಂಟು 6 ಎಷ್ಟಾಗತ್ತೆ ನೋಡ್ರಿ? 1296 ಆಗುತ್ತೆ. -6 ಮಾಡ್ರಿ ಅಂತಂದು ಹೇಳಿದ್ರೆ ಈ ಆನ್ಸರ್ ಬರುತ್ತೆ. ಅಂದ್ರೆ ಕರೆಕ್ಟ್ ಐತಿ. ಇಲ್ಲಿ ಏನು ಮಾಡ್ಬೇಕು ಲಾಜಿಕ್ಕು? 5⁴ -6 ಮಾಡ್ಬೇಕು. ಮಾಡ್ರಿ. 5⁴ ಅಂತಂದು ಹೇಳಿದ್ರೆ ಎಷ್ಟಾಗತ್ತೆ? 5ಅನ್ನು 4 ಸರಿ ಗುಣಿಸ್ಬೇಕಷ್ಟೇ. 5 5 25, 25 5 125, 125 5 ಎಷ್ಟಾಗುತ್ತೆ ಅಂದ್ರೆ 625 ಆಗುತ್ತೆ. ಅದ್ರೊಳಗೆ -6 ಮಾಡ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ
619 ಬರುತ್ತೆ. ಎಷ್ಟು ಬರುತ್ತಾ? 619 ಬರುತ್ತಾ. ಕ್ಲಿಯರ್? ಸೇಮ್ ಲಾಜಿಕ್ ಎಲ್ಲ ಕಡೆಗೆ. ಅದೇ ಥರ ನೋಡ್ರಿ, ಇಲ್ಲಿ 19ನೇ ಕ್ವಶನ್ 286, 231. ನೆಕ್ಸ್ಟ್ ನೋಡ್ರಿ, ಕ್ವಶನ್ ಕೇಳಿದಾನ ಯಾವ ಸಂಖ್ಯೆ ಬರುತ್ತಾ? 151, 126, ಆಮೇಲೆ 111. ಸೊ ಈ ಥರ ಉಲ್ಟಾ ಕೇಳ್ದ ಅಂತಂದು ಹೇಳಿದ್ರೆ ಈ ಕಡೆಯಿಂದ ಬರ್ರಿ, ನಿಮ್ಗೆ ಈಸಿ ಯಾವ್ದು ಅನ್ಸುತ್ತೆ ನೋಡ್ರಿ. ಇಲ್ಲಿ ನೋಡ್ರಿ 286, 231, 151, 126 ಅಂದ್ರೆ ಇಲ್ಲಿ ಕಡಿಮೆ ಐತೆ ಸಂಖ್ಯೆಗಳು. ಏನಂತಂದು ಹೇಳಿದ್ರೆ ಒಂದಾದ ನಂತರ ಹೋಗೋದು ಕಡಿಮೆ ಐತೆ, ಡಿಫ್ರೆನ್ಸ್ ಭಾಳ ಕಡಿಮೆ ಐತಿ, ವ್ಯತ್ಯಾಸ. ಕಣ್ಣಿಡ್ರಿ ನೋಡೋಣ. ಇಲ್ಲಿ 111ರಿಂದ 126 ಆಗೈತೆ ಅಂತಂದು ಹೇಳಿದ್ರೆ ಎಷ್ಟು ಮಾಡಿದಾನ? +15 ಮಾಡಿದಾನ. ಸೇಮ್ ಅದೇ ಥರ ನೋಡ್ರಿ, ಇಲ್ಲಿ ಎಷ್ಟು ಮಾಡಿದಾನ ನೋಡ್ರಿ, ಎಷ್ಟು ಮಾಡಿದಾನ. ಈಗ ಉಲ್ಟಾ ಬರೋಣ, ಇಲ್ಲಿ ಮೈನಸ್ ಮಾಡೋಕೆ ಈ ಕಡೆಯಿಂದ ಬರೋಕ್ಕಿಂತ ಈ ಕಡೆಯಿಂದ ಹೋದ್ರೆ ಬೆಸ್ಟ್. ಯಾವ ಕಡೆಯಿಂದ ಮಾಡಿದ್ರು ಕೂಡ ಆನ್ಸರ್ ಕರೆಕ್ಟಾಗಿ ಬರ್ಬೇಕು ನಮಗೆ. ಇಲ್ಲಿ 111 ಐತಿ, ಇದು 126 ಆಗಿತ್ತು ಅಂದ್ರೆ 15 ಮಾಡಿದಾನ, +15 ಮಾಡಿದಾನ. ನೆಕ್ಸ್ಟು 126 ಇದ್ದು 151 ಹಾಕಿ ಎಷ್ಟು ಮಾಡಿದಾರ? +15 ಮಾಡ್ರಿ. 126 +15 ಮಾಡಿದ್ರೆ ಎಷ್ಟು? 6 5 11. ಸೊ 2 + 2 4, 141 ಆಯಿತು. ಅದ್ರಲ್ಲಿ 151 ಐತೆ ಅಂದ್ರೆ 25 ಪ್ಲಸ್ ಮಾಡ್ಬೇಕು, +25. ವೆರಿ ಗುಡ್. ಸೊ ಅಂದರೆ ಇಲ್ಲಿ ಎಷ್ಟು ಮಾಡಬೇಕು? ಇಲ್ಲಿ 15, 25 ಆಯಿತು. ಇಲ್ಲಿ 35 ಮಾಡ್ಬೇಕು ಪ್ಲಸ್. ಇಲ್ಲಿಂದ ಎಷ್ಟು? ಇಲ್ಲಿ 45 ಮಾಡ್ಬೇಕು. ಆಮೇಲೆ ಇಲ್ಲಿಂದ ಎಷ್ಟು? 55 ಮಾಡ್ಬೇಕು. ಚೆಕ್ ಮಾಡೋಣ. 231ಕ್ಕೆ 55 ಮಾಡ್ರೆ ಆನ್ಸರ್ ಬರುತ್ತಾ? 6, 5, 3, 8, 286 ಅಂದರೆ ಕರೆಕ್ಟ್ ಐತೆ ನಾವು ಮಾಡಿರೋದು. +15, +25, +35, +45 ಅಂದ್ರೆ 151ಕ್ಕೆ +35 ಮಾಡ್ಬೇಕು. ಎಷ್ಟು ಬರುತ್ತಾ ಆನ್ಸರು? 6, 5, 3, 8, 186 ಅಂದ್ರೆ ನಮ್ದು ಆನ್ಸರ್ ಎಷ್ಟಾಗತ್ತೆ ಅಂದ್ರೆ 186 ಬರುತ್ತೆ. ಸೊ ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಕ್ವಶನ್. ಇದನ್ನು ನೀವೇ ಮಾಡಬೇಕು. ಒಂದು ಸರ್ಕಲಲ್ಲಿ ಏನಂತಂದು ಹೇಳಿದ್ರೆ ಇಷ್ಟು ಜನ ಕೂತ್ಕೊಂಡಿದ್ದಾರೆ. ಕನ್ನಡದಲ್ಲಿ ತಗೊಳ್ರಿ. DKMPRS ಅಂತಂದು ಹೇಳ್ಬಿಟ್ಟು ನಾನು ಹೇಳ್ದಂಗೆ ಮಾಡ್ಕೊತೇವೆ. DKMPRS ಅಂತಂದು ಹೇಳಿ 6 ಜನ ಹುಡುಗಿರು ಒಂದು ಸರ್ಕಲಲ್ಲಿ ಕೂತ್ಕೊಂಡಿದ್ದಾರೆ. ಮಾರ್ಕ್ ಮಾಡ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಏನು? ಅವ್ರ ಮಧ್ಯಕ್ಕೆ ಮುಖ ಮಾಡ್ಕೊಂಡಿದ್ದಾರೆ, ಅದನ್ನ ಬಿಡ್ರಿ. 6ನ ಎಡಭಾಗದಲ್ಲಿ 3ನೇ ಸ್ಥಾನದಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಎಸ್ ಕೂತ್ಕೊಂಡಿದ್ದಾನೆ. 6 ಅಂತಂದು ಮಾರ್ಕ್ ಮಾಡ್ಕೊಡ್ರಿ. ಅವ್ನು ಎಡಗಡೆ ಯಾವ್ದು ಬರುತ್ತೆ ನೋಡ್ರಿ, 3ನೇ ಸ್ಥಾನದಲ್ಲಿ ಎಸ್ ಅಂತಂದು ಬರ್ಕೊಡ್ರಿ. ನೆಕ್ಸ್ಟ್ 6ನ ತಕ್ಷಣ ಬಲಭಾಗದಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಪಿ ಕೂತ್ಕೊಂಡಿದ್ದಾನೆ. ಆಮೇಲೆ ಪಿ ಅವನು ಸೇಮ್ ಅದೇ ಥರ ಡಿನ ತಕ್ಷಣ ಎಡಭಾಗದಲ್ಲಿ ಕೂಡ ಪಿ ಇದ್ದಾನೆ. ಅದನ್ನ ಹೆಂಗೆ ಬರ್ಕೋತೀರಿ ನೋಡ್ರಿ, ಸಿಂಪಲ್. 6ನ ತಕ್ಷಣ ಎಡಭಾಗದಲ್ಲಿ ಎಂ ಕೂತ್ಕೊಂತಾರೆ. ನೆಕ್ಸ್ಟು ಎಸ್ನ ತಕ್ಷಣ ಬಲಭಾಗದಲ್ಲಿ ಮತ್ತು ಎಂನ ತಕ್ಷಣ ಎಡಭಾಗದಲ್ಲಿ ಕೆ ಕೂತ್ಕೊಂಡಿದ್ದಾನೆ. ಥಿಂಕ್ ಮಾಡ್ರಿ, ಏನು ಹೆಂಗೆ ಬರುತ್ತೆ? ಭಾಳ ಅಂದರೆ ಈಸಿ ಐತಿ. ಆಮೇಲೆ ನೆಕ್ಸ್ಟ್ ಇವರೆಲ್ಲ ಕೂತ್ಕೊಂಡ ನಂತರ ಡಿ ಮತ್ತು ಕೆ ಇವರಿಬ್ರು ಏನಂತಂದು ಹೇಳಿದ್ರೆ ಅವರ ಸ್ಥಾನಗಳನ್ನು ಬದಲು ಮಾಡ್ಕೊತಾರೆ. ಹಾಗಾದ್ರೆ ಡಿಯ ತಕ್ಷಣ ಬಲಭಾಗದಲ್ಲಿ ಯಾರು ಕೂತ್ಕೊಂಡಿದ್ದಾರ? ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮಾಡ್ರೆ 2 ಮಾರ್ಕ್ಸ್ ಬರುತ್ತೆ. ಈಸಿ ಕ್ವಶನ್ ಇದು. ರಾಂಗಪ್ಪ, ಇನ್ನೊಂದ್ಸರಿ ಥಿಂಕ್ ಮಾಡು. ಎಲ್ಲ ಒಂದು ಕಡೆ ಸ್ವಲ್ಪ ರಾಂಗ್ ಮಾಡಿದ್ವಿ ನೋಡು. ಡಯಾಗ್ರಾಮ್ ಹಾಕೊಳ್ರಿ, ಎಲ್ಲಿಗೆ ತಪ್ಪು ಮಾಡಿದಾರೆ ಅಂತ ನಿಮ್ಗೆ ಗೊತ್ತಾಗತ್ತೆ. ನೀವು ಎಷ್ಟು ಬೇಕಾದಷ್ಟು ಟೈಮಲ್ಲಿ ಮಾಡ್ಕೋಬೋದು. ನಮಗೇನೋ ಮಾರ್ಕ್ಸ್ ಬರಬೇಕಷ್ಟೆ. ನೀವು ಇದನ್ನೇನಂತಂದು ಹೇಳಿದ್ರೆ ಆಲ್ಮೋಸ್ಟ್ 20 ಮಿನಿಟ್ಸ್ ಒಳಗಡೆ ಇದೆಲ್ಲ ಮುಗಿದೋಗುತ್ತೆ. 20 ಮಿನಿಟ್ಸ್ ತೊಗೊಳಂಗಿಲ್ಲ. ಪ್ರಾಪರಾಗಿ ಎಲ್ಲರ ಅರ್ಥ ಆಗಿ ನಾನು ಹೇಳ್ದಂಗೆ ಮಾಡ್ಕೋತ ಹೋದ್ರಿ ಅಂತಂದು ಹೇಳಿದ್ರೆ 10 ರಿಂದ 15 ನಿಮಿಷನಾಗ ಬಿಡಿಸ್ತಾರೆ ಇವನ್ನೆಲ್ಲ. 20 ಕ್ವಶನ್. ನೆಕ್ಸ್ಟ್ GK ಕ್ವಶನ್ ಮಾಡ್ಕೊತ ಹೋಗ್ಬಿಡೋದು. ಆಮೇಲೆ ಮ್ಯಾಥಮೆಟಿಕ್ಸ್, ಆಮೇಲೆ ಲಾಸ್ಟ್ಗೆ ಇಂಗ್ಲೀಷ್. ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತಿದ್ದೀನಿ, ನಿಮ್ಗೆ ಓದೋದು ಲೇಟ್ ಆಗೈತೆ ಅಷ್ಟೇ. ಇದನ್ನ ಯಾಕೆ ಈ ಥರ ಮಾಡ್ತಿದ್ದೀವಿ ಅಂತಂದು ಹೇಳಿದ್ರೆ ನಿಮ್ಗೆ ಅಲ್ಲಿ ಪೇಪರ್ ಕೊಡೋಂಗಿಲ್ಲ. ಇದು ಕೊಟ್ಟಿರ್ತಾನೆ, ಲ್ಯಾಪ್ಟಾಪ್ ಇದು ಕೊಟ್ಟಿರ್ತಾರೆ, ಕಂಪ್ಯೂಟರ್ ಕೊಟ್ಟಿರ್ತಾರೆ. ಅದನ್ನ ನೋಡೋಣ. ಕೆಲವೊಂದು ಜನ ಫಸ್ಟ್ ಟೈಮ್ ಯೂಸ್ ಮಾಡ್ತಿರ್ತೀರಿ, ಅಲ್ಲಿ ಹೆಂಗಿರ್ತೈತಿ, ಯಾವ ಥರ ಇರ್ತೈತಿ, ಅದ್ರಂಗೆ ಪರ್ಫೆಕ್ಟಾಗಿಲ್ಲ ಅಂದ್ರೂ ಕೂಡ ಒಂದು ಟ್ರೈ ಮಾಡೋಣ, ಯಾವ ಥರ ಎಕ್ಸಾಮ್ಸ್ಗಳನ್ನ ಕೊಟ್ಟಿರ್ತಾನ ಅಂತಂದು ಹೇಳ್ಬಿಟ್ಟು. ಇಲ್ಲಿ ನೋಡ್ರಿ, ಈ ಕ್ವಶನಲ್ಲಿ ವೃತ್ತಾಕಾರದಲ್ಲಿ ಕೂತ್ಕೊಂಡಿದ್ದಾರೆ. ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ ಅಂತಂದೈತೆ. ಸಿಂಪಲ್ ಆಗಿ ಥಿಂಕ್ ಮಾಡ್ಬೇಕು. ಇದು ವೃತ್ತಾಕಾರವಾಗೈತಿ, 6 ಜನ.
1 2 3 4 5 6 ಜನ 6 ಜನ ಕೂತ್ಕೊಂಡಿದ್ದಾರೆ. ನೆಕ್ಸ್ಟ್ ಕಂಡೀಷನ್ ಏನೈತಿ ಚೆಕ್ ಮಾಡಿರಿ. ಆರ್ನ ಎಡಭಾಗದಲ್ಲಿ ಆರ್ನ ಮೊದಲ ಏನಂತಂದು ಹೇಳಿದ್ರೆ ನೋಡೋಣ ಸರ್, ನಾನು ಇಲ್ಲಿ ಆರ್ ಅಂತಂದು ಬರ್ಕೋತೀನಿ. ಆರ್ ಈ ಥರ ಇದ್ದರೆ ಎರೋ ಮಾರ್ಕ್ ಈ ಥರ ಮುಖ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಒಂದು ಎಡಭಾಗ ಇದು, ಬಲಭಾಗ ಇದು. ನಿಮ್ಮದು ಬಲಗಡೆ ಬರುತ್ತಲ್ಲ ಅದು ಬಲಭಾಗ, ಎಡಗಡೆ ಬರುತ್ತಲ್ಲ ಕೈಯು ಎಡಭಾಗ. ಅದು ಕಂಡೀಷನ್ ಏನು ಕೊಟ್ಟಿದ್ದಾನೆ ಸರ್, ಆರ್ನ ಎಡಭಾಗದಲ್ಲಿ ನೋಡ್ರಿ ಕಂಡೀಷನ್ ಐತಿ. ಆರ್ನ ಎಡಭಾಗದಲ್ಲಿ ಎಸ್ ಕೂತ್ಕೊಂಡಿದ್ದಾನೆ. ಎಷ್ಟನೇ ಸ್ಥಾನದಲ್ಲಿ? 3ನೇ ಸ್ಥಾನದಲ್ಲಿ. ಬರ್ಕೊಳ್ರಿ ನೋಡೋಣ ಯಾವ ಥರ ಬರ್ಕೊತೀರಿ. ಆರ್ನ ಎಡಭಾಗದಲ್ಲಿ 1 2 3ನೇ ಸ್ಥಾನದಲ್ಲಿ ಏನಂತಂದು ಹೇಳಿದ್ರೆ ಎಸ್ ಕೂತ್ಕೊಂಡಿದ್ದಾನೆ. ಇದು ಎಲ್ರಿಗೂ ಬಂದೈತಾ? ಎಸ್. ನೆಕ್ಸ್ಟ್ ಕಂಡೀಷನ್ ನೋಡು. ಆರ್ನ ತಕ್ಷಣದ ಬಲಭಾಗದಲ್ಲಿ ಮತ್ತು ಡಿನ ತಕ್ಷಣದ ಎಡಭಾಗದಲ್ಲಿ ಪಿ ಕೂತ್ಕೊಂಡಿದ್ದಾನೆ. ಫಸ್ಟ್ ನೋಡೋಣ, ಇದನ್ನು ಡಿನ ತಕ್ಷಣ ಎಡಭಾಗದಲ್ಲಿ ಇರ್ತಲ್ಲ ಅದನ್ನು ಬಿಡ್ರಿ. ಆರ್ನ ತಕ್ಷಣ ಬಲಭಾಗದಲ್ಲಿ ಪಿ ಕೂತ್ಕೊಂಡಿದ್ದಾನೆ, ಅದನ್ನ ಬರ್ಕೊಡ್ರಿ. ಬರ್ಕೊಳಕ್ಕೆ ಬರುತ್ತಾ? ಆರ್ನ ತಕ್ಷಣದ ಬಲಭಾಗದಲ್ಲಿ ಯಾರು ಕೂತ್ಕೊಂಡಿದ್ದಾನೆ? ಪಿ ಕೂತ್ಕೊಂಡಿದ್ದಾನೆ. ಬಟ್ ಆದರೆ ಇನ್ನೊಂದು ಕಂಡೀಷನ್ ಅದ ಓಕೆ ಆಗಬೇಕು. ಏನೈತಿ? ಡಿನ ತಕ್ಷಣದ ಎಡಭಾಗದಲ್ಲಿ ಪಿ ಕೂತ್ಕೊಂಡಿದ್ದಾನ ಅಂದ್ರೆ ನಮ್ಗಿಲ್ಲಿ ನೋಡ್ರಿ ಡಿ ಇಲ್ಲಿ ಬರುತ್ತೆ. ಕ್ಲಿಯರಾ? ಡಿ ಇಲ್ಲಿಗೆ ಬರುತ್ತೆ. ಡಿ ಈ ಥರ ಮುಖ ಮಾಡಿ ಕೊಟ್ಕೊಂಡಿದ್ದ ಅಂತಂದು ಹೇಳಿದ್ರೆ ಇದು ಡಿದ ಎಡಭಾಗ, ಇದು ಬಲಭಾಗ. ಡಿದ ತಕ್ಷಣದ ಎಡಭಾಗದಲ್ಲಿ ಪಿ ಕೂತ್ಕೊಂಡಿದ್ದಾನ, ಆಮೇಲೆ ಆರ್ನ ಬಲಭಾಗದಲ್ಲಿ ಪಿ ಕೂತ್ಕೊಂಡಿದ್ದಾನ. ಕ್ಲಿಯರ್? ಈ ಥರ ಬರ್ಕೊಂಡ್ವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕಂಡೀಷನ್ ಏನೈತಿ? ನೆಕ್ಸ್ಟ್ ಕಂಡೀಷನ್ ಆರ್ನ ತಕ್ಷಣದ ಎಡಭಾಗದಲ್ಲಿ ಎಂ ಕೂತ್ಕೊಂಡಿದ್ದಾನೆ. ಆರ್ನ ತಕ್ಷಣ ಎಡಭಾಗ ಅಂತಂದು ಹೇಳಿದ್ರೆ ಈ ಪ್ಲೇಸಲ್ಲಿ ಎಂ ಕೂತ್ಕೊಂಡಿದ್ದಾನೆ. ಬರ್ಕೊಡ್ರಿ. ಆರ್ನ ತಕ್ಷಣದ ಎಡಭಾಗದಲ್ಲಿ ಅಂತಂದು ಹೇಳಿದ್ರೆ ಎಂ, ಈ ಪ್ಲೇಸಲ್ಲಿ ಎಂ ಕೂತ್ಕೊಂಡಿದ್ದಾನೆ. ಕ್ಲಿಯರ್? ಅದಾದ ನಂತರ ಇನ್ನು ಯಾರು ಉಳಿದ್ರು? ಉಳಿದವ್ರು ಯಾರು? ಒಬ್ಬರೇ ಉಳ್ಕೊತಾರ. ಇಲ್ಲಿ ಯಾರು ಉಳ್ಕೊತಾರ? ಆರ್ ಡಿ ಪಿ ಎಸ್ ಅಂದರೆ ಕೆ ಉಳ್ಕೊತಾನ. ಓನ್ಲಿ ಕೆ ಅಷ್ಟೇ ಉಳ್ಕೊತಾನ. ಬಟ್ ಅದರ ನಮ್ಗೆ ಇಲ್ಲಿ ಏನೈತಿ ಇಂಪಾರ್ಟೆಂಟ್ ಕೊಟ್ಟಿದ್ದಾನೆ, ಡಿ ಮತ್ತು ಕೆ ತಮ್ಮ ಸ್ಥಾನಗಳನ್ನು ಅದಲು ಬದಲು ಮಾಡ್ಕೊತಾರ. ಅಂತಂದು ಹೇಳಿದ್ರೆ ಯಾವ ಥರ? ಈ ಥರ. ಕೆ ಇದ್ದಲ್ಲಿ ಯಾರು ಬರ್ತಾರೆ? ಡಿ ಬರ್ತಾನ. ಡಿ ಇದ್ದಲ್ಲಿ ಯಾರು ಹೋಗ್ತಾರ? ಕೆ ಅಂತ ಒಂದು ಹೋಗ್ತಾರ. ಡಿ ಇದ್ದಲ್ಲಿ ಕೆ, ಆಮೇಲೆ ಕೆ ಇದ್ದಲ್ಲಿ ಡಿ. ನಮ್ಮ ಕ್ವಶನ್ ಏನು ಕೇಳಿದಾರೆ ನೋಡ್ರಿ. ನೆಕ್ಸ್ಟ್ ನಮ್ಮ ಕ್ವಶನ್ ಏನು ಕೇಳಿದಾರೆ? ಡಿಯ ಬಲಭಾಗದಲ್ಲಿ, ಡಿಯ ತಕ್ಷಣದ ಬಲಭಾಗದಲ್ಲಿ ಯಾರು ಕೂತ್ಕೋತಾರ ಅಂತಂದೈತಿ. ಡಿ ಇಲ್ಲಿ ಬಂದ ಅಂತಂದು ಹೇಳಿದ್ರೆ, ಡಿ ಈ ಥರ ಬಂದ ಅಂತಂದು ಹೇಳಿದ್ರೆ ಡಿದು ಎಡಭಾಗ ಇದು, ಬಲಭಾಗ ಇದು. ಡಿನ ತಕ್ಷಣ ಬಲಭಾಗದಲ್ಲಿ ಯಾರು ಕೂತ್ಕೊತಾರ? ಎಂ ಕೂತ್ಕೊತಾನ. ಇಷ್ಟೇನಪ್ಪ ಅಂತಂದು ಹೇಳಿದ್ರೆ ನಿಮ್ಗೆ ಈಸಿ ಆಗಿರೋದು. ನೋಡಿರಿ, ಟೋಟಲ್ 20 ಕ್ವಶನ್ಸ್ ಒಳಗಡೆ ಯಾರ್ದು ಎಷ್ಟೆಷ್ಟು ಕರೆಕ್ಟ್ ಆದ್ವು ಅಂತ ನೋಡ್ಕೊಳ್ರಿ. ನೀವು 15ರ ಮೇಲೆ ಎಲ್ಲಾದರೂ ಕ್ವಶನ್ಸ್ಗಳನ್ನ ಕರೆಕ್ಟ್ ಹಾಕಿದ್ರಿ ಅಂತಂದು ಹೇಳಿದ್ರೆ ಗುಡ್. ಬಟ್ ಅದರ 18ರ ಮೇಲೆ ಕ್ವಶನ್ಸ್ಗಳು ಕರೆಕ್ಟ್ ಆಗಬೇಕು. 18ರ ಮೇಲೆ ಆಲ್ಮೋಸ್ಟ್ 19, 18, 20 ಎಲ್ಲರೂ ಮಾಡ್ರಿ ಅಂತಂದು ಹೇಳಿದ್ರೆ ನಿಮ್ಮ ಸ್ಕೋರ್ ಎಷ್ಟಾಗುತ್ತೆ? ಇವಾಗ ಸಿಂಪಲ್ಲಾಗಿ ಥಿಂಕ್ ಮಾಡಿರಿ, ನಿಮ್ದು ಸ್ಕೋರ್ ಎಷ್ಟೆಷ್ಟಾಗಿದಾವೆ? ಇಂಟು 2 ಮಾಡ್ರಿ. ಅದಕ್ಕೆ ಇಂಟು 2 ಮಾಡಿರಿ. ಸ್ಕೋರ್ ಎಷ್ಟದು? ನಿಮ್ಮ 20 ಕ್ವಶನ್ ಬಿಡಿಸಿದ್ರೆ ಇವಾಗ ನಿಮ್ಮ ಸ್ಕೋರ್ಗಳು ಆಲ್ಮೋಸ್ಟ್ 20ಕ್ಕೆ 20 ಕರೆಕ್ಟ್ ಆದ್ರೆ 40 ಸ್ಕೋರ್ ಆಯಿತು. 18 ಕರೆಕ್ಟ್ ಆದರೆ 30 ಆಯಿತು. 19 ಆದರೆ 38 ಆಯಿತು. ನೋಡ್ರಿ, ಇನ್ನೆಷ್ಟು ಮಾಡ್ಬೇಕು ನೀವು? ನಿಮ್ಮ ಕಾನ್ಫಿಡೆನ್ಸ್ ಬರಂಗಿಲ್ಲ ಈ ಥರ ಮಾಡ್ಕೊಂಡ್ರೆ. ಇದರಲ್ಲಿ ಒಂದೇನಪ್ಪ ಅಂತಂದು ಹೇಳಿದ್ರೆ 36 ತೊಗೊಂಡು ನೆಕ್ಸ್ಟ್ ಜಿ ಕೆ ಸಾಲ್ವ್ ಮಾಡೋಣ. ಇವಾಗ ಎಷ್ಟಾಗಿದಾವೆ ನಿಮ್ಮ ನೋಡ್ಕೊಳ್ರಿ. 36 ಸ್ಕೋರು, 34 ಎಷ್ಟೆಷ್ಟು ಸ್ಕೋರ್ ಆಗಿದಾವೆ ನೋಡ್ಕೊಳ್ರಿ. ಎಸ್, ಕ್ಲಿಯರ್. ನಾಳೆನೂ ಇದೇ ಥರ ನಾನು ಫುಲ್ ಸಾಲ್ವ್ ಮಾಡಿಕೊಡ್ತೀನಿ ನಿಮ್ಗೆ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಇದು ಕ್ಲಾಸು. ಇದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಆಮೇಲೆ. ಒಂದು ಅರ್ಧ ತಾಸು, ಒಂದು 30 ನಿಮಿಷ ನಂಗೆ ಟೈಮ್ ಕೊಡ್ರಿ. ನಾನು ನಾಷ್ಟಾದು ಮಾಡ್ಕೊತೀನಿ, ನೀವು ನಾಷ್ಟಾದು ಮಾಡ್ಕೊಳ್ರಿ. ನೆಕ್ಸ್ಟ್ ನಾನು ನಿಮ್ಗೆ ಲಿಂಕ್ ಬಿಡ್ತೀನಿ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಜಿ ಕೆ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೇಮ್ ಇದೇ ಥರ ಆನ್ಸರ್ಸ್ಗಳನ್ನ ಹಾಕೊತ ಹೋಗ್ಬೇಕು. ಅದರಲ್ಲಿ ಎಲಿಮಿನೇಷನ್ ಮೆಥಡ್ ಹೆಂಗೆ ಮಾಡೋದನ್ನು ಸ್ವಲ್ಪ ಹೇಳ್ಕೊಡ್ತೀನಿ ಎಲ್ಲ. ಓಕೆ, ಎಲ್ಲರೂ ವೇಟ್ ಮಾಡಿರಿ. ಒಂದು 30 ನಿಮಿಷ ಅಂದರೆ ಒಂದು 30-40 ನಿಮಿಷ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು. ಅಂದರೆ ಇದು ಕನ್ವರ್ಟ್ ಎಲ್ಲ ಆಗಬೇಕು. ಕನ್ವರ್ಟ್ ಎಲ್ಲ ಆದ ತಕ್ಷಣ ನಾನು ನಿಮಗೆ ಬಿಟ್ಕೊಡ್ತೀನಿ ಮತ್ತೆ. ಇವಾಗ ಎಷ್ಟಾಗಿತ್ತು ಟೈಮು? 12:30 ಆಗಿತ್ತೆ. ಆಲ್ಮೋಸ್ಟ್ 1:20, 1:00 ಏನಂತಂದು ಹೇಳಿದ್ರೆ ನಾನು ಮತ್ತೆ ಕ್ಲಾಸ್ ತೊಗೊಂಡು